Shall we start? Start ಮಾಡೋಣ. ಇವತ್ತು ಜುಡಿಷಿಯರಿ ಎಂಟೈರ್ಲಿ ವಿಲ್ ಕವರ್ ಇಟ್ ಆಫ್. ತಿಳಿದಿದೆಯಾ? ನೆಕ್ಸ್ಟ್ ಕ್ಲಾಸ್ ಯಾವುದು ಇರೋದು? ಎಕಾನಮಿನಾ? ಎಕನಾಮಿಕ್ಸ್. ಓಕೆ. ಸೊ ಇವತ್ತು ಕಂಪ್ಲೀಟ್ ಆಗಿ ಜುಡಿಷಿಯರಿ ಮುಗಿಸಿದ್ರೆ ನೆಕ್ಸ್ಟ್ ವಿ ಹ್ಯಾವ್ ಕ್ರಿಮಿನಲ್ ಲಾ ಬಗ್ಗೆ, ಅಂಡರ್ಸ್ಟ್ಯಾಂಡಿಂಗ್ ಕ್ರಿಮಿನಲ್ ಲಾಸ್ ಅಂತ ಇರೋದು ನೆಕ್ಸ್ಟ್ ಚಾಪ್ಟರ್. ನಿಮಗೆ ಜುಡಿಷಿಯರಿನಲ್ಲಿ ಸಿವಿಲ್ ಲಾಸ್ ಅಂದ್ರೇನು, ಕ್ರಿಮಿನಲ್ ಲಾಸ್ಗಳು ಅಂದ್ರೇನು, ಡಿಫ್ರೆನ್ಸಿಯೇಷನ್ ಎಲ್ಲ ಕೊಟ್ಟಿದ್ದಾರೆ. ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು, ಲೈಕ್ ಆಲ್ ದೋಸ್ ಕೈಂಡ್ ಆಫ್ ಥಿಂಗ್ಸ್. ಗೊತ್ತಾಗ್ತಿದ್ಯಾ? ಹಾಗಾಗಿ ಲೆಟ್ಸ್ ಡಿಸ್ಕಸ್ ಅಬೌಟ್ ಜುಡಿಷಿಯರಿ ಅಂಡ್ ವಿಲ್ ಕವರ್ ದಿಸ್ ಚಾಪ್ಟರ್ ಎಂಟೈರ್ಲಿ ಟುಡೇ. ಓಕೆನಾ? ಓಕೆ. ಇವಾಗ ನಿನ್ನೆ ನಾವು ಜುಡಿಷಿಯರಿ, ಐ ಮೀನ್ ದ ಪ್ರೀವಿಯಸ್ ಡೇ ಜುಡಿಷಿಯರಿನ ನಾವು ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ಅಂಡ್ ಇಂಟಿಗ್ರೇಟೆಡ್ ಮುಗಿತಲ್ವಾ? ಈಗ ವಾಟ್ ಯು ಮೀನ್ ಬೈ ಜುಡಿಷಿಯರಿ ಹೇಳಿದ್ದೀನಲ್ವಾ? ವಾಟ್ ಈಸ್ ದಟ್? ಎಸ್, ಸಿಂಪಲ್ ಆಗಿ ಹೇಳೋದಿದ್ರೆ ಏನಂತ ಹೇಳ್ಬೋದು, ಇಟ್ಸ್ ಅನ್ ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಗನ್ಸ್ ಆಫ್ ಸ್ಟೇಟ್. ಹೌದಲ್ವಾ? ಇನ್ನ ಎರಡು ಅದರ್ ಇಂಪಾರ್ಟೆಂಟ್ ಆರ್ಗನ್ಸ್ ಯಾವ್ದು? ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್. ಜುಡಿಷಿಯರಿನ ನಾವು ಸಿಂಪಲ್ ವೇನಲ್ಲಿ ಸೊ ಇಟ್ಸ್ ಅನ್ ಇಂಪಾರ್ಟೆಂಟ್ ಆರ್ಗನ್ ಆಫ್ ದ ಸ್ಟೇಟ್ ಅಂತ ಹೇಳಿ ಹೇಳ್ತೀವಿ. ಹಾಗೇನೇ ಇಂಡಿಯನ್ ಡೆಮೋಕ್ರಸಿ ಅಂತ ಬಂದಾಗ ವಿ ಸಿ ಮೇನ್ಲಿ 3 ಎಲಿಮೆಂಟ್ಸ್ ಅಂದ್ರೆ 3 ಕೀ ಫೀಚರ್ಸ್ ತರ ನೋಡ್ತೀವಿ. ಸೊ ಮೊದಲನೇದು ಯಾವುದು? ಪಾರ್ಟಿಸಿಪೇಷನ್. ಸೆಕೆಂಡ್ ಒನ್ ಇಸ್ ರಿಸಾಲ್ವಿಂಗ್ ಕಾನ್ಫ್ಲಿಕ್ಟ್ಸ್. ಥರ್ಡ್ ಒನ್ ಇಸ್ ಬರುವಂತದ್ದು ಈಕ್ವಾಲಿಟಿ ಅಂಡ್ ಜಸ್ಟಿಸ್ ಅಂತ ಹೇಳ್ತೀವಿ. ಈ ಜಸ್ಟಿಸ್ ಅನ್ನೋದು ಡೆಮೋಕ್ರಸಿಯ ಕೀ ಎಲಿಮೆಂಟ್ ಆಯ್ತು ಅಂತಂದ್ರೆ ಜಸ್ಟಿಸ್ ನ ಡೆಲಿವರ್ ಮಾಡುವಂತದ್ದು ಯಾವುದು? ಇಟ್ ಈಸ್ ಜುಡಿಷಿಯರಿ. ದಟ್ಸ್ ವೈ ಜುಡಿಷಿಯರಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ತಿಳಿದಿದೆಯಾ? ದೀಸ್ ಆರ್ ಸಮ್ ಆಫ್ ದ ಬೇಸಿಕ್ ಇಂಟ್ರೊಡಕ್ಷನ್ಸ್. ನೀವು ಯಾವ್ದಾದ್ರು ಜುಡಿಷಿಯರಿ ಬಗ್ಗೆ ಕೇಳೋದಿದ್ರೆ ಲೈಕ್ ಯು ಕ್ಯಾನ್ ಪುಟ್ ಆಲ್ ದೀಸ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ಇನ್ ದಟ್. ಗೊತ್ತಾಗ್ತಿದೆಯಾ? ಸಿಂಪಲ್ ವೇನಲ್ಲಿ. ಈಗ ಇನ್ನು ಅಡ್ವಾನ್ಸ್ ಲೆವೆಲ್ ನಲ್ಲಿ ಜುಡಿಷಿಯರಿನ ನಾವು ಎಂಟೈರ್ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಹೋದ್ರೆ ಏನಂತ ಹೇಳ್ಬೋದು? ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದೀನಲ್ವಾ? ಸೊ ಏನಂತ ಹೇಳ್ತೀವಿ? ಟು ಎನ್ಫೋರ್ಸ್ ಏನು? ಟು ಎನ್ಫೋರ್ಸ್ ರೂಲ್ ಆಫ್ ಲಾ ವಿ ಹ್ಯಾವ್ ಅ ಸಿಸ್ಟಮ್. ನಮಗೆ ಎಲ್ಲಾದ್ರೂ ಈಗ ಗವರ್ಮೆಂಟ್ ಅಂತ ಅಂದಾಗ್ಲೂ ಕೂಡ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ಗವರ್ಮೆಂಟ್ ಅಲ್ಲ, ಯೂಶಲಿ ಒಂದು ಅಡ್ಮಿನಿಸ್ಟ್ರೇಷನ್ ನಡಿಬೇಕು ಅಂತಂದ್ರೆ ವಿ ಶುಡ್ ಹ್ಯಾವ್ ಅ ಸರ್ಟನ್ ಸಿಸ್ಟಮ್, ಇಸಂಟ್ ಇಟ್? ಅದನ್ನೇ ನಾವೇನಂತೀವಿ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ನಲ್ಲಿ ಬಂದಾಗ ವಿ ಕಾಲ್ ಇಟ್ ಆಸ್ ಗವರ್ಮೆಂಟ್ ಅಂತ ಅಂತೀವಿ, ಇಸಂಟ್ ಇಟ್? ಹೌದಲ್ವಾ? ಇನ್ ದ ಸಿಮಿಲರ್ ಮ್ಯಾನರ್ ಜುಡಿಷಿಯರಿನೂ ಕೂಡ ನಾವೇನಂತೀವಿ, ಇಲ್ಲಿ ಆ ಲಾಸ್ ಗಳನ್ನ ಎನ್ಫೋರ್ಸ್ ಮಾಡೋದಕ್ಕೋಸ್ಕರ ವಿ ನೀಡ್ ಅ ಸರ್ಟನ್ ಸಿಸ್ಟಮ್. ದಟ್ ಸಿಸ್ಟಮ್ ಏನಾಗಿದೆ? ಮೆಕ್ಯಾನಿಸಮ್ ಅಂತಾನೆ ಒಂದು ಸೀರೀಸ್ ಆಫ್ ಕೋಡ್ಸ್ ಅನ್ನುವಂತಹ ಮೆಕ್ಯಾನಿಸಮ್ ಇಂದ ಒಳಗೊಂಡಿರುವಂತದ್ದು. ಸೊ ಈ ಮೆಕ್ಯಾನಿಸಮ್ ಆಫ್ ಕೋಡ್ಸ್ ಇದು ಮೇನ್ ವರ್ಕ್ ಏನಂತಂದ್ರೆ ಸಿಟಿಸನ್ ಕ್ಯಾನ್ ಅಪ್ರೋಚ್ ಇಟ್ ವೆನ್ ಎವರ್ ಅ ಲಾ ಇಸ್ ವಯೋಲೇಟೆಡ್. ಹೌದಲ್ವಾ? ಟು ಎನ್ಫೋರ್ಸ್ ರೂಲ್ ಆಫ್ ಲಾ ವಿ ಹ್ಯಾವ್ ಅ ಸರ್ಟನ್ ಸಿಸ್ಟಮ್ with mechanism of courts which a citizen can approach when a law is violated ಅಂತ ಅಂತೀವಿ. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಲಾ ಬ್ರೇಕ್ ಆಯಿತು, ವಯಲೇಟ್ ಆಗ್ತು ಅಂತಂದ್ರೆ ನಮ್ಮ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ವಿ ಹ್ಯಾವ್ ದಟ್ ರೈಟ್ ಟು ಅಪ್ರೋಚ್ ದೀಸ್ ಕೋರ್ಟ್ಸ್ ಏನಿದೆಯಲ್ಲ, ಈ ಕೋರ್ಟ್ಸ್ ನ ಅಲ್ಲಿ ಅಪ್ರೋಚ್ ಮಾಡಿದಾಗ ಏನಾಗುತ್ತೆ? ವಿ ಗೆಟ್ ಅ ಪ್ರಾಪರ್ ಡಿಸಿಷನ್, ಅಥವಾ ಇನ್ನೊಂದು ವೇನಲ್ಲಿ ವಿ ಗೆಟ್ ಅವರ್ ಜಸ್ಟಿಸ್. ತಿಳಿದಿದ್ಯಾ? ದಿಸ್ ಈಸ್ ಕಾಲ್ಡ್ ಆಸ್ ಜುಡಿಷಿಯರಿ ಅಂತ ಕರಿತೀವಿ. ಹೌದಾ? ಇದಾಗಿತ್ತು. ನಂತರ ವಿ ಸ್ಪೋಕ್ ಅಬೌಟ್ ಇಂಪಾರ್ಟೆಂಟ್ ರೋಲ್ಸ್. ಮಾಡಿದೀವಲ್ವಾ? ವಿಚ್ ಆರ್ ದ 3 ಇಂಪಾರ್ಟೆಂಟ್ ರೋಲ್ಸ್ ಆಫ್ ಜುಡಿಷಿಯರಿ? Yes, we have, when I speak of judiciary, I say there are 3 most important rules ಅಂತ ಹೇಳ್ತೀವಿ. ಇದರಲ್ಲಿ the first one is which is that dispute resolution. ಹೌದಾ? ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂತ ಬಂದಾಗ ವಿ ಹ್ಯಾವ್ ಸರ್ಟನ್ ಕ್ರೈಟೀರಿಯಾಸ್. ಯಾವ ಒಂದು ಕ್ರೈಟೀರಿಯಾಸ್ ನಲ್ಲಿ ಇಲ್ಲಿ ಜುಡಿಷಿಯರಿ ಆಕ್ಟ್ ಮಾಡುತ್ತೆ ಅಂತ ಹೇಳಿ. ಹೌದಲ್ಲ? ವಿ ಹ್ಯಾವ್ 4 ಸರ್ಟನ್ ಕ್ರೈಟೀರಿಯಾಸ್ಗಳು. ವಿಚ್ ಆರ್ ದ 4 ಸರ್ಟನ್ ಕ್ರೈಟೀರಿಯಾಸ್ಗಳು ಆಗಿದೆ? ವಿಚ್ ಆರ್ ದ 4 ಕ್ರೈಟೀರಿಯಾಸ್? ಬಿಟ್ವೀನ್ ಅಂತಂದಾಗ ಡಿಸ್ಪ್ಯೂಟ್ ರೆಸಲ್ಯೂಷನ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್, ಬಿಟ್ವೀನ್ 2 ಸ್ಟೇಟ್ಸ್, ಬಿಟ್ವೀನ್ ಸಿಟಿಸನ್ ಅಂಡ್ ಗವರ್ಮೆಂಟ್. ಹೌದಲ್ವಾ? ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದೆ. ಬಿಟ್ವೀನ್ 2 ಸ್ಟೇಟ್ಸ್ ಅಂತ ಬಂದಾಗ ಯಾವುದು ಮೇಜರ್ ಆಗಿ ನೋಡುವಂತದ್ದು? ವಾಟರ್ ಡಿಸ್ಪ್ಯೂಟ್ಸ್ ಗಳು. ನಾಟ್ ಓನ್ಲಿ ವಾಟರ್ ಡಿಸ್ಪ್ಯೂಟ್ಸ್, ಕೆಲವೊಂದ್ಸತಿ ಟ್ರೇಡ್, ಬಾರ್ಡರ್, ಲೈಕ್ ಆಲ್ ದೋಸ್ ಕೈಂಡ್ ಆಫ್ ಥಿಂಗ್ಸ್. ಆಲ್ ದೀಸ್ ಕವರ್ಸ್ ಅಂಡರ್ ಅಥವಾ ಆಲ್ ದೀಸ್ ಕಮ್ಸ್ ಅಂಡರ್ ಯಾವುದು? ಬಿಟ್ವೀನ್ ಸ್ಟೇಟ್ಸ್ ನಲ್ಲಿ ಬರುವಂತದ್ದು. ನೆಕ್ಸ್ಟ್ ಒನ್ ಇಸ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ಅಂತ ಬರ್ತೀವಿ. ಐ ಟೋಲ್ಡ್
ಫಾರ್ಮುಲಾಸ್ಗಳ ಬಗ್ಗೆ ಕೊಟ್ಟೆ. ಹಾಗೆ 2005 ನಲ್ಲಿ ಒಂದು ಫೇಮಸ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಬಿಲ್ ಸೆಂಟರ್ ಪಾಸ್ ಮಾಡಿದ್ದು, ಬಟ್ ಎಲ್ಲ ಸ್ಟೇಟ್ಸ್ಗಳು ಕೂಡ ಏನು ಸಿಗ್ನೇಚರ್ ಕ್ಯಾಂಪೇನ್ ಅನ್ನ ಮಾಡೋದ್ರ ಮೂಲಕ ಏನ್ ಮಾಡಿದ್ರು, ಅದನ್ನ ಅಪೋಸ್ ಅನ್ನ ಮಾಡಿದ್ರು. ದಿಸ್ ಈಸ್ ಒನ್ ಥಿಂಗ್. ಬಿಟ್ವೀನ್ ಸಿಟಿಸನ್ಸ್ ಲೈಕ್ ಮರ್ಡರ್, ರಾಬರಿ ಅಥವಾ ಪ್ರಾಪರ್ಟಿ ರಿಲೇಟೆಡ್ ಕೇಸ್, ಫ್ಯಾಮಿಲಿ ಮ್ಯಾಟರ್ಸ್, ಇದೆಲ್ಲವೂ ಕೂಡ ಏನು ಇಂಡಿವಿಜುವಲ್ಸ್ ಗಳ ನಡುವೆ ನಡುವಂಥದ್ದು. ಬಿಟ್ವೀನ್ ಇಂಡಿವಿಜುವಲ್ಸ್, ಬಿಟ್ವೀನ್ ಸಿಟಿಸನ್ಸ್ ಅಂತ ಹೇಳ್ತೀವಿ. ನಂತರ ಬಿಟ್ವೀನ್ ಸಿಟಿಸನ್ ಅಂಡ್ ಗವರ್ಮೆಂಟ್ ಅಂತ ಹೇಳ್ತೀವಿ. ಇದು ಯಾವ್ದಾಗುತ್ತೆ? ಇದಕ್ಕೆ ಯಾವ್ದು ಎಕ್ಸಾಂಪಲ್ ಕೊಡ್ಬೋದು? ಶಬರಿಮಲೆ ಕೇಸ್ ಬಿಟ್ವೀನ್ ಸಿಟಿಸನ್ಸ್ ಅಂಡ್ ಗವರ್ಮೆಂಟ್. ಸಿಟಿಸನ್ಸ್ ಗಳು ಅದು ಕೂಡ ಆಗುತ್ತೆ. ಫೇಮಸ್ ಎಕ್ಸಾಂಪಲ್ಸ್ ಗಳಿದ್ದಾರೆ. ತಿಳಿದಿದ್ಯಾ? ಯು ಶುಡ್ ಗಿವ್ ಎಕ್ಸಾಂಪಲ್ಸ್ ಆಲ್ಸೋ. ಯು ಶುಡ್ ನೋ ವೆನ್ ಅಂಡ್ ಹೌ ಇಟ್ ಕಮ್ಸ್ ಅಂತ ಅಂದ್ಬಿಟ್ಟು, ವೇರ್ ಇಟ್ ಕಮ್ಸ್, ಯಾವ ಒಂದು ಪಾರ್ಟ್ ನಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಿರಬೇಕು. ಇನ್ ಯೋರ್ ಪಾಲಿಟಿ ಯು ಹ್ಯಾವ್ ಐ ಥಿಂಕ್ 6th ಪಾರ್ಟ್ 2nd ಅಲ್ಲಿ ಸೆಂಟರ್ ಸ್ಟೇಟ್ ರಿಲೇಷನ್ಸ್ ಅಂತಾನೆ ಇದೆ ನಿಮಗೆ ಪಾಲಿಟಿನಲ್ಲಿ, ಲಕ್ಷ್ಮೀಕಾಂತ್ ಅಲ್ಲಿ. ಇನ್ ದಟ್ ಯು ವಿಲ್ ರೀಡ್ ಈಚ್ ಅಂಡ್ ಎವ್ರಿಥಿಂಗ್. ಸ್ಟೇಟ್ ಅಲ್ಲಿ ಯಾವ ಮ್ಯಾಟರ್ಸ್ ಗಳು ಬರುತ್ತೆ, ಸೆಂಟರ್ ಅಂತ ಬಂದಾಗ ಯಾವ ಮ್ಯಾಟರ್ಸ್ ಗಳು ಬರುವಂತದ್ದು, ಪ್ರತಿಯೊಂದು ಕೂಡ ಯು ಆರ್ ಗೋಯಿಂಗ್ ಟು ಕವರ್ ಇನ್ ದಟ್ ಸೆಂಟರ್ ಅಂಡ್ ಸ್ಟೇಟ್ ಅಂತ ಬಂದಾಗ. ಓಕೆ, ದಿಸ್ ಈಸ್ ದ ಫಸ್ಟ್ ಥಿಂಗ್. ನೆಕ್ಸ್ಟ್ ಒನ್ ಇಸ್ second important role. Yes, that is judicial review. Judicial review ಅಂತಂದ್ರೆ ಏನು? ಏನ್ ಮಾಡುತ್ತೆ ಜುಡಿಷಿಯಲ್ ರಿವ್ಯೂ ನಲ್ಲಿ? ಎಸ್, ಜುಡಿಷಿಯಲ್ ರಿವ್ಯೂ ಮಾಡುವಂತದ್ದು ಏನು? ಫೀಡ್ಬ್ಯಾಕ್ ಅನ್ನ ಕೊಡುವಂತದ್ದು, ಅದನ್ನ ಕ್ರಿಟಿಸೈಸ್ ಮಾಡುವಂತದ್ದು ಅಥವಾ ಅನಲೈಸ್ ಮಾಡುವಂತದನ್ನ ನಾವು ರಿವ್ಯೂ ಅಂತ ಅಂತೀವಿ. ಇಲ್ಲಿ ಜುಡಿಷಿಯಲ್ ರಿವ್ಯೂ ಅಂತಂದ್ರೇನು? ದಟ್ ಈಸ್ ಜುಡಿಷಿಯರಿ ಇಸ್ ಗೋಯಿಂಗ್ ಟು ರಿವ್ಯೂ the laws that is being made by the parliament. ತಿಳಿದಿದ್ಯಾ? That's why we say here ಜುಡಿಷಿಯರಿಗೆ ಜುಡಿಷಿಯಲ್ ರಿವ್ಯೂ ಅಂತಂದ್ರೆ ಯೂಶಲಿ ಸಮಟೈಮ್ಸ್ ಏನು ಲಾಸ್ ಗಳನ್ನ ಪಾರ್ಲಿಮೆಂಟ್ ಇಂಪ್ಲಿಮೆಂಟ್ ಮಾಡಿರುತ್ತೆ, ಆ ಲಾಸ್ ಗಳು ಏನಾಗಿರುತ್ತೆ, ಕೆಲವೊಂದು ಬಾರಿ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಏನ್ ಹೇಳ್ತೀವಿ, ದಟ್ ಇಸ್ ಬೇಸಿಕ್ ಡಾಕ್ಟ್ರಿನ್ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹೇಳಿದ್ದೀನಲ್ವಾ, ಯಾವ್ದೆಲ್ಲ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಗಳು ಬರುತ್ತೆ, ಹಾಗೆ ಸಮ್ ಆಫ್ ದ ಫೀಚರ್ಸ್ ಗಳು ಎಲ್ಲದನ್ನು ಸೇರಿ ನಾವು ಬೇಸಿಕ್ ಡಾಕ್ಟ್ರಿನ್ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಈ ಪಾರ್ಲಿಮೆಂಟ್ ಇಂಪ್ಲಿಮೆಂಟ್ ಮಾಡಿರುವಂತಹ ಯಾವ್ದಾದ್ರು ಲಾ ಅಕಸ್ಮಾತ್ ಏನಾದ್ರೂ ಈ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನ ಏನ್ ಮಾಡ್ತಿದೆ, ವಯೋಲೇಟ್ ಮಾಡ್ತಿದೆ ಅಂತ ಅಂದಲ್ಲಿ ಈ ಜುಡಿಷಿಯರಿ ಏನ್ ಮಾಡುತ್ತೆ, ಅಂತಹ ಲಾನ ಐದರ್ ಇಟ್ ಆಲ್ಟರ್ಸ್ ಆರ್ ಎಲ್ಸ್ ಇಟ್ ಕಂಪ್ಲೀಟ್ಲಿ ಕ್ಯಾನ್ಸಲ್ಸ್ ಔಟ್. ತಿಳಿದಿದ್ಯಾ? ಸೊ ಈ ಒಂದು ಪ್ರೋಸೆಸ್ ನ ಏನಂತೀವಿ ನಾವು ಜುಡಿಷಿಯಲ್ ರಿವ್ಯೂ ಅಂತ ಅಂತೀವಿ. ನಾವು ದ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಯಾವುದು? ಎಸ್, ದಟ್ ಈಸ್ ಅಪ್ಹೋಲ್ಡಿಂಗ್ ಲಾ ಅಂಡ್ ಎನ್ಫೋರ್ಸಿಂಗ್ fundamental rights. Isn't it? Fundamental rights every citizen has got right ಅಂತ ಅಂತೀವಿ. That is basically fundamental rights. ಅಂದ್ರೆ ಆರ್ಬಿಟ್ರರಿ ಎಕ್ಸರ್ಸೈಸ್ ಆಫ್ ಪವರ್ ನ ಲಾ ಇಂಪ್ಲಿಮೆಂಟ್ ಆಗಿರ್ಬೋದು ಅಥವಾ ಫಂಡಮೆಂಟಲ್ ರೈಟ್ಸ್ ಅನ್ನ ವೈ ಇಟ್ಸ್ ಬಿನ್ ಇಂಪ್ಲಿಮೆಂಟೆಡ್ ಅಂತಂದ್ರೆ ಮೇನ್ ರೀಸನ್ ಇರುವಂತದ್ದು ಏನು, ಆರ್ಬಿಟ್ರರಿ ಪವರ್ ಇಂದ ಸಿಟಿಸನ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತಾನೆ ಹೇಳುವಂತದ್ದು. ಹೌದಲ್ವಾ? ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಲಾಸ್ ಗಳನ್ನ ಅಪ್ಹೋಲ್ಡ್ ಮಾಡೋದಕ್ಕೆ ಹಾಗೆ ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಅನ್ನ ಎನ್ಫೋರ್ಸ್ ಮಾಡೋದಕ್ಕೆ ಈ ಜುಡಿಷಿಯರಿ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಅಂಡ್ ಆಲ್ಸೋ ಹಿಯರ್ ಎನಿ ಫಂಡಮೆಂಟಲ್ ರೈಟ್ಸ್ ಇಫ್ ಇಟ್ ಈಸ್ ಬಿನ್ ವಯೋಲೇಟೆಡ್ ಬೈ ಎನಿವನ್ ದೆನ್ ಹಿ ಈಸ್ ಪನಿಶ್ಡ್. ಕರೆಕ್ಟ್ ಇದೆಯಾ? ಫಂಡಮೆಂಟಲ್ ರೈಟ್ಸ್ ಅನ್ನ ಯಾವ್ದಾದ್ರು ಗವರ್ಮೆಂಟ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ಸ್ ಗಳಾಗಿರ್ಬೋದು ಅಥವಾ ಯಾವುದೇ ಒಬ್ಬ ಸಿಟಿಸನ್ ಕೂಡ ಈ ಬೇಸಿಕ್ ಫಂಡಮೆಂಟಲ್ ರೈಟ್ಸ್ ಅನ್ನ ವಯೋಲೇಟ್ ಮಾಡ್ತಿದ್ದಾನೆ ಅಂತಂದಲ್ಲಿ ಅವರು ಏನ್ ಮಾಡ್ಬೋದು, ಡೈರೆಕ್ಟ್ಲಿ ಹಿ ಕ್ಯಾನ್ ಅಪ್ರೋಚ್ ದ ಜುಡಿಷಿಯರಿ. ಕ್ಲಿಯರ್? ಸೊ ದಿಸ್ ಕಮ್ಸ್ ಅಂಡರ್ ಲಾಸ್ ಅಂಡ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಎನ್ಫೋರ್ಸಿಂಗ್ ಫಂಡಮೆಂಟಲ್ ರೈಟ್ಸ್. These are the three most important roles and functions of judiciary. Clear? ಇಷ್ಟ ಆಗಿತ್ತು. ನಂತರ ನೆಕ್ಸ್ಟ್ ಇನ್ ಯಾವ್ದಾಗಿತ್ತು? Now when I speak of judiciary, usually we have two most important terminologies ಗಳು ಬರ್ತಾ ಹೋಗುತ್ತೆ. Those two terminologies describes our judiciary. What kind of judiciary we have in our country ಅಂತ ಹೇಳಿ ಗೊತ್ತಾಗ್ತಿದ್ಯಾ? ಸೊ ಯಾವ್ದಾವ ಎರಡು ವರ್ಡು? Yes, first one is independent and the next one is integrated. Isn't it? ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ನಾವು so we define it in so many ways. ಈಗ ಕಾನ್ಸ್ಟಿಟ್ಯೂಷನ್ ಅಂತ ಅಂದಾಗ ನಾವು ಒಂದು ಡಾಕ್ಯುಮೆಂಟ್ ಅಂತ ಅನ್ಬೋದು, ರೂಲ್ ಬುಕ್ ಅಂತ ಅನ್ಬೋದು. ಬಟ್ ನಾವು ಆ ಡಾಕ್ಯುಮೆಂಟ್ ಹಿಂದೆ ವಿ ಪುಟ್ ಸರ್ಟನ್ ವರ್ಡ್ಸ್ ಅಲ್ವಾ? ವಾಟ್ ವಿ ಸೇ ಇಟ್ ಇಸ್ ರಿಟರ್ನ್ ಡಾಕ್ಯುಮೆಂಟ್ ಅಂತೀವಿ, ಲಿವಿಂಗ್ ಡಾಕ್ಯುಮೆಂಟ್ ಅಂತೀವಿ. ಹೌದಲ್ವಾ? ಇಲ್ಲಿ ರಿಟರ್ನ್, ಲಿವಿಂಗ್ ಅನ್ನುವಂತಹ ವರ್ಡ್ಸ್
ಕೋರ್ಸ್ಗಳು ಏನನ್ನ ಹೇಳ್ತಿದೆ ಇಲ್ಲಿ, ಅದರ ಫೀಚರ್ಸ್ ಅನ್ನ, ಹೌದಲ್ವಾ, ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಇದೆ, ವಾಟ್ ಕೈಂಡ್ ಆಫ್ ಕಾನ್ಸ್ಟಿಟ್ಯೂಷನ್ ವಿ ಹ್ಯಾವ್ ಅನ್ನೋದನ್ನ ಈ ಒಂದು ಬೇಸಿಕ್ ವರ್ಡ್ಸ್ ಗಳು ಹೇಳ್ತಿರೋ ಅಂತದ್ದು. ಇನ್ ಎ ಸಿಮಿಲರ್ ಮ್ಯಾನರ್ ವಿ ಹ್ಯಾವ್ ಜುಡಿಷಿಯರಿಗೂ ಕೂಡ 2 ಇಂಪಾರ್ಟೆಂಟ್ ವರ್ಡ್ಸ್ ಗಳು ಇರುವಂತದ್ದು. ದ ಫಸ್ಟ್ ಇಂಪಾರ್ಟೆಂಟ್ ವರ್ಡ್ ಇಸ್ ಇಂಡಿಪೆಂಡೆಂಟ್ ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಇಂಟಿಗ್ರೇಟೆಡ್. ಹಿಯರ್ ವೆನ್ ಐ ಸ್ಪೀಕ್ ಆಫ್ ಇಂಡಿಪೆಂಡೆಂಟ್ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಂಡಿಪೆಂಡೆಂಟ್ ಅಲ್ಲಿ ಸೊ ಯಾವುದೇ ಒಂದು ಡಿಸಿಷನ್ ಅನ್ನ ಜುಡಿಷಿಯರಿ ಏನಿದೆ ಅದು ಇಂಡಿವಿಜುವಲ್ ಆಗಿ ತಗೊಳ್ಬಹುದು. ಗೊತ್ತಾಗ್ತಿದ್ಯಾ? ಇಲ್ಲಿ ನಮಗೆ ಐ ಸೆಡ್ ದಿಸ್ ಇಸ್ ಜುಡಿಷಿಯರಿ ಅಂತ ಅಂದಾಗ ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಗನ್ಸ್ ಆಫ್ ಸ್ಟೇಟ್ ಅಂತ ಇದೆ, ಹೌದಲ್ವಾ? ಅದರ್ 2 ಇಂಪಾರ್ಟೆಂಟ್ ಆರ್ಗನ್ಸ್ ಗಳು ಯಾವುದು? ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್, isn't it? Legislative is the law enforcing, executive is the law implementing and judiciary is the law interpreting ಅಂತ ಅಂತೀವಿ. ಇಲ್ಲಿ ಈ ಜುಡಿಷಿಯರಿ ಏನಿದೆಯಲ್ಲ, ಈ ಜುಡಿಷಿಯರಿಗೆ ಯಾವುದೇ ಮ್ಯಾಟರ್ಸ್ ಆಗಿರ್ಬೋದು, ಆ ಮ್ಯಾಟರ್ಸ್ ಗಳಿಗೆ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಇಂಟರ್ಫಿಯರ್ ಆಗೋ ಹಾಗಿಲ್ಲ. ಕ್ಲಿಯರ್ ಆಗ್ತಿದ್ಯಾ? ಸೊ ಇಲ್ಲಿ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಇಟ್ ಡಸಂಟ್ ಇಂಟರ್ಫಿಯರ್ ಅಥವಾ ಇಟ್ ಡು ನಾಟ್ ಇಂಟರ್ಫಿಯರ್ ಇನ್ ದ ಮ್ಯಾಟರ್ಸ್ ಆಫ್ ಜುಡಿಷಿಯರಿ ಅಂತ ಹೇಳ್ತೀವಿ. ಕ್ಲಿಯರ್? ಇಲ್ಲಿ ಏನೇ ಡಿಸಿಷನ್ಸ್ ಇದ್ರೂ ಕೂಡ ಇಲ್ಲಿ ಜುಡಿಷಿಯರಿ ಕೋರ್ಟ್ಸ್ ಗಳು ಏನಾಗಿರುತ್ತೆ, ಇಂಡಿವಿಜುವಲ್ ಆಗಿ ತಮ್ಮ ಡಿಸಿಷನ್ಸ್ ಅನ್ನ ಹೇಳುವಂಥದ್ದು. ಇಫ್ ಇಟ್ ನೀಡ್ಸ್ ಸರ್ಟನ್ ಸಜೆಷನ್ಸ್, ಅದಕ್ಕೆ ಏನಾದ್ರೂ ಸಮ್ ಮ್ಯಾಟರ್ಸ್ ಗಳಲ್ಲಿ ಸಜೆಷನ್ಸ್ ಬೇಕು ಅಂತ ಹೇಳಿದ್ರೆ ಆ ಸಜೆಷನ್ಸ್ ಗಳನ್ನ ಏನ್ ಮಾಡ್ತಾರೆ, ಬೆಂಚ್ ಆಫ್ ಜಡ್ಜಸ್, ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳಾಗಿರ್ಬೋದು ಅಥವಾ ಅದಕ್ಕೆ ಬೇಕಾದವ್ರ ಜೊತೆ ಏನಾಗುತ್ತೆ ಡಿಸಿಷನ್ಸ್ ಗಳನ್ನ ಕೂತು ಅದು ಸಜೆಷನ್ಸ್ ಗಳನ್ನ ಮಾತ್ರ ತಗೊಳುತ್ತೆ. ಬಟ್ ಆ ಏನ್ ಸಜೆಷನ್ಸ್ ಗಳು ಕೊಟ್ಟಿರ್ತಾರೆ ಆ ಸಜೆಷನ್ಸ್ ಗಳನ್ನ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲೆಲ್ಲೂ ಕೂಡ ಇಲ್ಲ. ದಟ್ ಮೀನ್ಸ್ ಜುಡಿಷಿಯರಿ ಕ್ಯಾನ್ ಟೇಕ್ ಇಟ್ಸ್ ಓನ್ ಡಿಸಿಷನ್ಸ್ ಅಂತ ಅಂತೀವಿ. ಕ್ಲಿಯರಾ? ಸೊ ದಟ್ ಈಸ್ ಇಂಡಿಪೆಂಡೆಂಟ್ ಅಂತ ಅಂತೀವಿ. ಸೊ ದಟ್ಸ್ ವೈ ವಿ ಸೇ ಕೋರ್ಟ್ಸ್ ಗಳೇನಿದೆ ದೇ ಡು ನಾಟ್ ಕಮ್ ಅಂಡರ್ ದ ಗವರ್ಮೆಂಟ್ ಅಂತ ಹೇಳ್ತೀವಿ. ಕ್ಲಿಯರಾ? ಕೋರ್ಟ್ಸ್ ಆರ್ ಎ ಪಾರ್ಟ್ ಆಫ್ ಗವರ್ಮೆಂಟ್ ಬಟ್ ದೇ ಡು ನಾಟ್ ಕಮ್ ಅಂಡರ್ ಗವರ್ಮೆಂಟ್. ಅಂಡ್ ಆಲ್ಸೋ ಏನೇ ಒಂದು ವರ್ಕ್ ಇದ್ರೂ ಕೂಡ ಈ ಗವರ್ಮೆಂಟಿನ ಬಿಹಾಫ್ ಅಂದ್ರೆ ಗವರ್ಮೆಂಟಿನ ಪರವಾಗಿ ಈ ಜುಡಿಷಿಯರಿ ಕೆಲಸವನ್ನ ನಿರ್ವಹಿಸೋದಿಲ್ಲ. ಕ್ಲಿಯರ್ ಸ್ಟೇಟ್ಮೆಂಟ್ಸ್ ಗಳು? ಸೊ ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್, ಬೇಸಿಕ್ ಥಿಂಗ್ಸ್ ಗಳು. ಕೋರ್ಟ್ಸ್ ಆರ್ ಎ ಪಾರ್ಟ್ ಆಫ್ ಗವರ್ಮೆಂಟ್ ಬಟ್ ದೇ ಡು ನಾಟ್ ಕಮ್ ಅಂಡರ್ ದ ಗವರ್ಮೆಂಟ್. ಕ್ಲಿಯರ್? ಅಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಇಸ್ ಕೋರ್ಟ್ಸ್ ಡು ನಾಟ್ ವರ್ಕ್ ಆನ್ ಬಿಹಾಫ್ ಆಫ್ ದಿಸ್ ಗವರ್ಮೆಂಟ್. ಗೊತ್ತಾಗ್ತಿದ್ಯಾ? ಇವಾಗ ಸಮ್ ಟೈಮ್ಸ್ ಏನಾಗುತ್ತೆ, ಗವರ್ಮೆಂಟ್ ಕೂಡ ಕೆಲವೊಂದು ಡಿಸಿಷನ್ಸ್ ಗಳನ್ನ ತಗೊಬೇಕಾಗಿ ಬರುತ್ತೆ. ಗೊತ್ತಾಗ್ತಿದ್ಯಾ? ಈ ಗವರ್ಮೆಂಟ್ ಪರವಾಗಿ ನಾವು ಡಿಸಿಷನ್ಸ್ ಅನ್ನ ಕೊಡ್ತಿದೀವಿ ಅಂತ ಹೇಳಿ ಜುಡಿಷಿಯರಿಲಿ ಡಿಸಿಷನ್ಸ್ ಗಳನ್ನ ತಗೊಳ್ಳೋ ಹಾಗಿಲ್ಲ. ಗೊತ್ತಾಗ್ತಿದ್ಯಾ? ಸೊ ದಟ್ಸ್ ವೈ ವಿ ಸೇ ಅವರ್ ಜುಡಿಷಿಯರಿ ಇಸ್ ಇಂಡಿಪೆಂಡೆಂಟ್. ಓನ್ ಡಿಸಿಷನ್ಸ್ ಗಳನ್ನ ತಗೊಳ್ಳುವಂತಹ ರೈಟ್ಸ್ ಈ ಜುಡಿಷಿಯರಿಗೆ ಇದೆ. ಹಾಗೇನೇ ಈ ಜುಡಿಷಿಯರಿ ಮ್ಯಾಟರ್ ನಲ್ಲಿ ಯಾರು ಕೂಡ ಇಂಟರ್ಫಿಯರ್ ಆಗೋ ಹಾಗಿಲ್ಲ. That's why we say our judiciary is independent. Clear? Okay. This is first thing. Next I have written it is integrated ಅಂತ ಹೇಳಿ. What do you mean by integrated? Yes, it is one way togetherness or else connected ಅಂತ ಹೇಳ್ಬೋದು. ಇಲ್ಲಿ integrated ಅಂತಂದ್ರೆ ಏನಂತಂದ್ರೆ usually we can define it in 2 ways. One way ನಲ್ಲಿ ಹೇಳೋದಿದ್ರೆ ಇಂಟಿಗ್ರೇಟೆಡ್. ಇವಾಗ ಸಪೋಸ್ ಇಫ್ ದ ಆಸ್ಕ್ ಇನ್ ಪ್ರಿಲಿಮ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಮೇನ್ಸ್ ನಲ್ಲಿ ಆಗಿರ್ಬೋದು, ಹೌ ಡು ಯು ಸೇ ಅವರ್ ಜುಡಿಷಿಯರಿ ಈಸ್ ಇಂಟಿಗ್ರೇಟೆಡ್? ನಮ್ಮ ಜುಡಿಷಿಯರಿ ಇಂಟಿಗ್ರೇಟೆಡ್ ಅಂತ ಅಂದ್ಬಿಟ್ಟು ನೀವು ಹೇಗೆ ಹೇಳ್ತೀರಾ ಅಂತಂದ್ರೆ, ವಿ ಹ್ಯಾವ್ ನಮ್ಮ NCERT ನಲ್ಲಿ 2 ಮೇನ್ ಆಗಿ ಇರುವಂತಹ ಸ್ಟೇಟ್ಮೆಂಟ್ಸ್ ಗಳನ್ನೇ ಕೊಟ್ಬಿಟ್ಟಿದ್ದಾನೆ ಯಾಕೆ ನಮ್ಮ ಜುಡಿಷಿಯರಿನ ನಾವು ಇಂಟಿಗ್ರೇಟೆಡ್ ಅಂತೀವಿ ಅಂತ ಹೇಳಿ. ದ ಫಸ್ಟ್ ಥಿಂಗ್ ಈಸ್ ವಿ ಹ್ಯಾವ್ ಡಿಸಿಷನ್ ಅಂತ ಇರುವಂತದ್ದು. ಅಂದ್ರೆ ಇಲ್ಲಿ ಏನು ಅಪ್ಪರ್ ಕೋರ್ಟ್ಸ್ ಗಳು ಡಿಸಿಷನ್ಸ್ ಅನ್ನ ಕೊಡುತ್ತೆ, ಸೊ ದಟ್ ಈಸ್ ಬೈಂಡಿಂಗ್ ಆನ್ ದ ಲೋಯರ್ ಕೋರ್ಟ್ಸ್. ಗೊತ್ತಾಗ್ತಿದ್ಯಾ? ಇಂಟಿಗ್ರೇಟೆಡ್ ಅಂತಂದ್ರೆ ಒನ್ ವೇ ಇಟ್ ಈಸ್ ಟುಗೆದರ್ನೆಸ್ ಆರ್ ಎಲ್ಸ್ ಕನೆಕ್ಟೆಡ್ ಅಂತ ಹೇಳ್ತೀವಿ. ನಮಗೆಲ್ಲರಿಗೂ ಕೂಡ ಗೊತ್ತು. ನೆಕ್ಸ್ಟ್ ನಿಮಗೆ ಸ್ಟ್ರಕ್ಚರ್ ಆಫ್ ದ ಕೋರ್ಟ್ಸ್ ನಲ್ಲಿ ಬರ್ತಾ ಹೋಗುತ್ತೆ. ಲೈಕ್ ವಿ ಹ್ಯಾವ್ ಸುಪ್ರೀಂ ಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಆಸ್ ವೆಲ್ ಆಸ್ ಸಬಾರ್ಡಿನೇಟ್ ಕೋರ್ಟ್ಸ್, ಹೈ ಕೋರ್ಟ್ಸ್, ಈ ರೀತಿ ಬರ್ತಾ ಹೋಗುತ್ತೆ. ಇಲ್ಲಿ ಏನು ಡಿಸಿಷನ್ಸ್ ಗಳು ಅಪ್ಪರ್ ಕೋರ್ಟ್ಸ್ ಗಳು ತಗೊಳುತ್ತೆ, ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಲೋಯರ್ ಕೋರ್ಟ್ ಯಾವುದೋ ಒಂದು ಕೇಸ್ ಇದೆ, ಲೋಯರ್ ಕೋರ್ಟ್ ನಲ್ಲೂ ಕೂಡ ಏನು ಫಸ್ಟ್ ಅದು ಏನ್ ಮಾಡ್ತಾರೆ, ಅಪೀಲ್ ಅನ್ನ ಲೋಯರ್ ಕೋರ್ಟ್ಸ್ ಗೆ ಕಳ್ಸಿರ್ತಾರೆ. ಸೊ ಅಲ್ಲಿ ಜಡ್ಜ್ಮೆಂಟ್ಸ್ ಅವರಿಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ,
ಅಪ್ಪರ್ ಕೋರ್ಟ್ಸ್ ದಟ್ ಈಸ್ ಹೈಕೋರ್ಟಿಗೆ ಏನ್ ಮಾಡ್ತಾರೆ ಅಪ್ರೋಚ್ ಅನ್ನ ಮಾಡುವಂಥದ್ದು. ಇಸಂಟ್ ಇಟ್? ಹೌದಲ್ವಾ? ಈಗ ಹೈಕೋರ್ಟ್ ಏನ್ ಡಿಸಿಷನ್ಸ್ ಕೊಡುತ್ತೆ ಆ ಡಿಸಿಷನ್ಸ್ ಗಳನ್ನ ಲೋಯರ್ ಕೋರ್ಟ್ಸ್ ಗಳಿರುತ್ತೆ ಅದನ್ನ ಅವರು ಅಪೋಸ್ ಮಾಡೋ ಹಾಗಿಲ್ಲ. ವಾಟ್ ಎವರ್ ದ ಜಡ್ಜ್ಮೆಂಟ್ ಇಸ್ ಬೀನ್ ಡೆಲಿವರ್ಡ್ ಬೈ ದ ಅಪ್ಪರ್ ಕೋರ್ಟ್ಸ್ that has to be agreed and followed by the lower courts. ಗೊತ್ತಾಗ್ತಿದೆಯಾ? ಇಂಟಿಗ್ರೇಟೆಡ್ ಸಿಸ್ಟಮ್ ಅಂತ ಅಂದ್ರೆ ನಮಗೆ ಟೂ ಇಂಪಾರ್ಟೆಂಟ್ ಥಿಂಗ್ಸ್ ಗಳು ನೆನಪು ಬರಬೇಕು. ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಡಿಸಿಷನ್. ಡಿಸಿಷನ್ ಅಲ್ಲಿ ಬಂದಾಗ ಆಲ್ ದ ಡಿಸಿಷನ್ಸ್ ಆರ್ ಬೈಂಡಿಂಗ್, ದಟ್ ಈಸ್ ಆಲ್ ದ ಡಿಸಿಷನ್ಸ್ ಆಫ್ ದ ಹೈಯರ್ ಕೋರ್ಟ್ಸ್. ಗೊತ್ತಾಗ್ತಿದೆಯಾ? ಇಲ್ಲಿ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಅಂತ ಬಂದಾಗ ಸುಪ್ರೀಂ ಕೋರ್ಟ್ ಬಿಕಮ್ಸ್ ದ ಹೈಯರ್ ಕೋರ್ಟ್. ಗೊತ್ತಾಗ್ತಿದೆಯಾ? So here all the decisions of the higher courts are binding on the lower courts. This is first important statement for why we call our judiciary as integrated ಅಂತ ಹೇಳೋದು. Clear? This is first and foremost thing. Next we have second thing. ಏನಕ್ಕೆ ನಮ್ಮ ಜುಡಿಷಿಯರಿನ ಇಂಟಿಗ್ರೇಟೆಡ್ ಅಂತ ಹೇಳ್ತೀವಿ ಅನ್ನೋದಕ್ಕೆ, ಸೊ ದಟ್ ಈಸ್ ಅಪಿಲಿಯೇಟ್ ಸಿಸ್ಟಮ್ ಅಂತ ಅಂತೀವಿ. ಆಗ್ತಿದ್ಯಾ? ಯಾಕೆ ನಮ್ಮ ಜುಡಿಷಿಯರಿನ ಇಂಟಿಗ್ರೇಟೆಡ್ ಅಂತ ಹೇಳ್ತೀವಿ ಅಂತಂದ್ರೆ, ಮೊದಲನೇದಾಗಿ ಡಿಸಿಷನ್ಸ್ ಗಳು ಯಾವ ಹೈಯರ್ ಕೋರ್ಟ್ಸ್ ಗಳು ಡಿಸಿಷನ್ಸ್ ಗಳನ್ನ ಕೊಡುತ್ತೆ ಆ ಪ್ರತಿಯೊಂದು ಡಿಸಿಷನ್ಸ್ ಗಳು ಕೂಡ ಏನಾಗಿರುತ್ತೆ ನಮ್ಮ ಲೋಯರ್ ಕೋರ್ಟ್ಸ್ ಗಳೇನಿದೆ ಅದ್ರ ಮೇಲೆ ಬೈಂಡಿಂಗ್ ಆಗಿರುವಂತದ್ದು. ನಂತರ ಹೇಳೋದಾದ್ರೆ ವಿ ಹ್ಯಾವ್ ಅಪಿಲಿಯೇಟ್ ಸಿಸ್ಟಮ್. ಅಪಿಲಿಯೇಟ್ ಸಿಸ್ಟಮ್ ಅಂತಂದ್ರೆ ಏನದು? ಎಸ್, ನೇಮ್ ಅಲ್ಲೇ ಇದೆ ಅಲ್ವಾ, ಅಪೀಲ್ ಮಾಡುವಂತದ್ದು. ರೈಟ್? ಫಸ್ಟ್ ಏನಾಗುತ್ತೆ, ಯಾವ್ದೋ ಒಂದು ಇಶ್ಯೂ ಅರೈಸ್ ಆಯ್ತು ಅಥವಾ ಯಾವ್ದೋ ಒಂದು ಕೇಸ್ ಬಂತು ಅಂದ್ರೆ ಫಸ್ಟ್ ಐ ಅಪೀಲ್ ಟು ದ ಲೋಯರ್ ಸಬಾರ್ಡಿನೇಟ್ ಕೋರ್ಟ್ಸ್. ಇಸಂಟ್ ಇಟ್? ಲೋಯರ್ ಕೋರ್ಟ್ಸ್ ಗಳು ಏನಿರುತ್ತೆ ಲೋಕಲ್ ಲೆವೆಲ್ಸ್ ನಲ್ಲಿ, ಅದಕ್ಕೆ ನಾನು ಅಪ್ರೋಚ್ ಆಗ್ತೀವಿ. ಲೈಕ್ ಇಟ್ ಮೇ ಬಿ ಇನ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ಸ್ ನಲ್ಲಿ ಇರುವಂತದ್ದು. ಇಸಂಟ್ ಇಟ್? ಫಸ್ಟ್ ಐ ಅಪ್ರೋಚ್ ಟು ದಟ್. ಇಫ್ ದ ಡಿಸಿಷನ್ ವಾಟ್ ದಟ್ ಕೋರ್ಟ್ ಈಸ್ ಗಿವನ್ ಈಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ ಟು ಮೀ, ನನಗೆ ಏನು ಲೋಯರ್ ಕೋರ್ಟ್ಸ್ ಗಳಲ್ಲಿ ಅಂದ್ರೆ ನಾನು ಫಸ್ಟ್ ಅಪೀಲ್ ಮಾಡಿದಂತಹ ಕೋರ್ಟ್ ನಲ್ಲಿ ಡಿಸಿಷನ್ ಗಳು ನನಗೆ ಸ್ಯಾಟಿಸ್ಫೈ ಆಗ್ತಿಲ್ಲ ಅಂತ ಅಂದಾಗ, ಸೊ ವಾಟ್ ಐ ಕ್ಯಾನ್ ಡೂ, ಐ ಕ್ಯಾನ್ ಅಗೇನ್ ಅಪೀಲ್ ಟು ದ ಹೈಯರ್ ಕೋರ್ಟ್ಸ್. ಇಸಂಟ್ ಇಟ್? ಫಸ್ಟ್ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಅಪ್ರೋಚ್ ಮಾಡಿರ್ತೀನಿ, ಅಲ್ಲಿ ಸಿಕ್ಕಂತಹ ಡಿಸಿಷನ್ ನನಗೆ ಸ್ಯಾಟಿಸ್ಫ್ಯಾಕ್ಟರಿ ಆಗೋದಿಲ್ಲ, ಹಾಗಾಗಿ ನಾನು ಏನ್ ಮಾಡ್ತೀನಿ ಮತ್ತೆ ಹೈಕೋರ್ಟ್ಗೆ ಹೋಗುವಂಥದ್ದು. ಎಸ್, ಬೆಸ್ಟ್ ಎಕ್ಸಾಂಪಲ್ ನಿರ್ಭಯ ಕೇಸ್, ಹೌದಲ್ವಾ? ಸ್ಟಿಲ್ ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್ ನಾವು ಆ ರೀತಿ ತಗೊಂಡ್ರೆ. ದಟ್ ಮೀನ್ಸ್ ಯರ್ ಅಪಿಲಿಯೇಟ್ ಸಿಸ್ಟಮ್ ಅಂತ ಅಂದ್ರೆ ಏನು ಲೋಯರ್ ಕೋರ್ಟ್ಸ್ ಗೆ ಫಸ್ಟ್ ಅಪೀಲ್ ಹೋಗ್ತೀವಿ, ಅದು ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ ಅಂತಂದ್ರೆ ವಿ ಕ್ಯಾನ್ ಫರ್ದರ್ ಮೂವ್ ಆನ್. ಗೊತ್ತಾಗ್ತಿದ್ಯಾ? ಟಿಲ್ ಹೈಯರ್ ಕೋರ್ಟ್ಸ್ ವರ್ಗುನು ಕೂಡ. ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಸಿಂಪಲ್ ಅಂಡ್ ಫಾರ್ಮೋಸ್ಟ್ ಎಕ್ಸಾಂಪಲ್ ನಿಮಗೆ ಹೇಳೋದಿದ್ರೆ, ಸೊ ಇನ್ನೂನು ಸೊ ಐ ಸೇ ಯೂಶಲಿ ಏನಂತೀವಿ, ಫಸ್ಟ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ಸ್ ನಲ್ಲಿ ವಿ ಹ್ಯಾವ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್, ನಂತರ ವಿ ಹ್ಯಾವ್ ಸ್ಟೇಟ್ ನಲ್ಲಿ ಹೈ ಕೋರ್ಟ್ಸ್ ಇರುವಂತದ್ದು, ಸ್ಟೇಟಿಗೆ ದಟ್ ಈಸ್ ದ ಹೈಯೆಸ್ಟ್, ಅಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಸುಪ್ರೀಂ ಕೋರ್ಟ್. ಇಸಂಟ್ ಇಟ್? ಅದು ನೇಷನ್ಗೆನೆ ಇಟ್ ಈಸ್ ಹೈಯೆಸ್ಟ್, ಕಂಟ್ರೀಸ್ ಹೈಯೆಸ್ಟ್ ಕೋರ್ಟ್ ಅಂತಂದ್ರೆ ವಿ ಕಾಲ್ ಇಟ್ ಆಸ್ ಸುಪ್ರೀಂ ಕೋರ್ಟ್. ಹೌದಾ? ಇವಾಗ ದೇರ್ ಆರ್ ಸಮ್ ಮ್ಯಾಟರ್ಸ್ ನಮಗೆ ಎಲ್ಲೂ ಕೂಡ ಈಗ ಬಿಟ್ವೀನ್ ಟೂ ಕಂಟ್ರೀಸ್ ಎಲ್ಲ ಬಂದಾಗ, ಈಗ ಯು ಆಲ್ ನೋ ಕುಲ್ಭೂಷಣ್ ಜಾಧವ್ ಕೇಸ್, ಇಸಂಟ್ ಇಟ್? ಆ ಕೇಸ್ ಅನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತಿದಾರ. ವಾಟ್ ಈಸ್ ದಟ್? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ದಟ್ ಮೀನ್ಸ್ we have still one more highest authority ಅಂತ ಅಂತೀವಿ ಜುಡಿಷಿಯರಿಗೆ, that is ICJ, that is International Court of Justice. If you don't get anywhere justice ಗಳು, then you can approach to ICJ. No, presidential sentence is also mandatory. The last appeal in India. You can appeal, but when we speak of country, so it is Supreme Court. Not every matter is taken by the ICJ. There are certain criteria there also. You cannot take simple matters like property case or else a murder case to the ICJ. If it is of national importance, getting what I am saying? ಯಾವ್ದು ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಿರುವಂತಹ ಕೇಸಸ್ ಗಳಿದೆ, ಸೊ ಅಂತಹ ಕೇಸಸ್ ಗಳನ್ನ ಈಗ ನಮಗೆ ನಾರ್ಮಲ್ ಆಗಿ ಬಿಟ್ವೀನ್ ಟೂ ಸ್ಟೇಟ್ಸ್ ನಲ್ಲಿ ಬಂದಾಗ ದೇ ವಿಲ್ ಸಿಟ್ ಅಂಡ್ ದೇ ವಿಲ್ ಡಿಸ್ಕಸ್. ಇಫ್ ವಿ ಡೋಂಟ್ ಗೆಟ್ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ಸ್, ಇಫ್ ದೇ ಡೋಂಟ್ ಅಬೈಡ್ ಗೊತ್ತಾಗ್ತಿದೆಯಾ ರೂಲ್ಸ್ ಗಳು, ಸೊ ದೆನ್ ವಾಟ್ ದೇ ಡೂ ಇಸ್ ದೇ ಕ್ಯಾನ್ ಅಪೀಲ್ ಟು ದ ICJ. ದಿಸ್ ಈಸ್ ಕನ್ಸಿಡರ್ಡ್ ಟು ಬಿ ದ ಹೈಯೆಸ್ಟ್ ಅಥಾರಿಟಿ. ವೆನ್ ಐ ಸ್ಪೀಕ್ ಆಫ್ ನೇಷನ್, ಇಟ್ ಈಸ್ ಸುಪ್ರೀಂ ಕೋರ್ಟ್, but of national importance, of international level, then ICJ is must. ICJ is the highest authority. ಆದರೆ ನಮಗೆ ಗೊತ್ತಿರಬೇಕು ಇದರಲ್ಲಿ ಎಲ್ಲಾ ಒಂದು ಮ್ಯಾಟರ್ಸ್ ಗಳನ್ನು ಏನೋ ಡಿಸ್ಕಷನ್ಸ್ ಅನ್ನ ಮಾಡೋದಿಲ್ಲ. ವಿಚ್ ಈಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್, ವಿಚ್ ಈಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಲೆವೆಲ್ ಇದ್ರೆ ಮಾತ್ರ then only that matters have been considered by the ICJ.
ತಿಳಿದಿದ್ಯಾ? ಓಕೆ, ದಿಸ್ ಈಸ್ ಒನ್ ಥಿಂಗ್. ಸೊ ಇಲ್ಲಿ ಅಪೀಲಿಯೇಟ್ ಸಿಸ್ಟಮ್ ಅಂತಂದ್ರೆ ಅದೇನೇನೆ. ಸೊ ಲೋಯರ್ ಕೋರ್ಟ್ಸ್ ನಲ್ಲಿ ನಾವು ಫಸ್ಟ್ ಅಪೀಲ್ ಅನ್ನ ಮಾಡಿರ್ತೀವಿ. ಸೊ ಅಲ್ಲಿ ನಮಗೆ ಏನಾದ್ರೂ ಕೂಡ ಡಿಸಿಷನ್ಸ್ ಗಳು ಸ್ಯಾಟಿಸ್ಫ್ಯಾಕ್ಟರಿ ಆಗಿಲ್ಲ ಅಂತಂದ್ರೆ ಜಡ್ಜ್ಮೆಂಟ್ಸ್ ಗಳು, ಅವಾಗ ನಾವೇನಾಗ್ತೀವಿ ಮತ್ತೆ ಹೈಯರ್ ಕೋರ್ಟ್ಸ್ ಗೆ ಅಪೀಲ್ ಅನ್ನ ಕೊಡ್ತಾ ಹೋಗುವಂತದ್ದು. ಕ್ಲಿಯರಾ? ಸೊ ದಟ್ ಈಸ್ ಅಪೀಲಿಯೇಟ್ ಸಿಸ್ಟಮ್. ಯಾವುದು? ಜುಡಿಷಿಯರಿ ಇದು ಮಾಡ್ಬೋದಾ? ದೇ ಹ್ಯಾವ್ ಸರ್ಟನ್ ಕ್ರೈಟೀರಿಯಾಸ್. ದಟ್ಸ್ ವೈ ಫಸ್ಟ್ ಅವ್ರು ಏನ್ ಮಾಡ್ತಾರೆ, NIA ಅಪ್ರೋಚ್ ಮಾಡುವಂಥದ್ದು. ನ್ಯಾಷನಲ್ ಇಂಟೆಲಿಜೆನ್ಸ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಏಜೆನ್ಸಿ ಇಸ್ ಆಲ್ಸೋ ಪಾರ್ಟ್. ಫಸ್ಟ್ ಅವರು ಡೈರೆಕ್ಟ್ ಆಗಿ ಡಿಸ್ಕ್ಲೋಸ್ ಮಾಡೋದಿಲ್ಲ ಜುಡಿಷಿಯರಿ. when we speak of army matters there are certain criterias ಗಳಲ್ಲೂ ಕೂಡ. ಅಂಡ್ ಇದರಲ್ಲಿ ಯೂಶಲಿ ಏನಾಗುತ್ತೆ ಅಂತಂದ್ರೆ ಆರ್ಮಿ ರಿಲೇಟೆಡ್ ಮ್ಯಾಟರ್ಸ್ ಗಳು ಬಂದಾಗ ಯೂಶಲಿ CBI ಪಿಕ್ಸ್ ಅಪ್ ದ ಮ್ಯಾಟರ್ಸ್ ಕೆಲವೊಂದು ಬಾರಿ, ಬಿಕಾಸ್ ಇಟ್ ಈಸ್ ಆಫ್ ಸೆಂಟ್ರಲ್ ಲೆವೆಲ್ ನಲ್ಲಿ ಇರುವಂತದ್ದು, ಸೆಂಟ್ರಲ್ ಎಂಪ್ಲಾಯೀಸ್ ಗಳು ಬರುವಂತದ್ದು. ಹಾಗೇನೆ when we speak of ಆರ್ಮಿ ರಿಲೇಟೆಡ್ ಏನಾದ್ರೂ ನಡೀತು ಅಂತಂದ್ರೆ ದೇ ಆರ್ ಹೈಲಿ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಗಳವೆಲ್ಲ. when we speak of ಮಿಲಿಟರಿ ಫೋರ್ಸಸ್ ಗಳೆಲ್ಲ ಬಂದಾಗ ದೇ ಆರ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಗಳು. ಅವನ್ನೆಲ್ಲ ನಾರ್ಮಲ್ ಲೆವೆಲ್ ಅಲ್ಲಿ ಲೋಯರ್ ಕೋರ್ಟ್ಸ್ ಗಳಲ್ಲೆಲ್ಲ ಡಿಸ್ಕಷನ್ ನಡೆಯೋದಿಲ್ಲ. ನಿಮಗೆ ಸಿವಿಲ್ ಕೋರ್ಟ್, ಕ್ರಿಮಿನಲ್ ಅದು ನಡೆಯುತ್ತೆ. ಸೊ ಫಸ್ಟ್ ಈಗ ಏನೇ ಇದ್ರೂ ಕೂಡ ಈಗ CBI ಇಫ್ ಇಟ್ ಟೇಕ್ಸ್ ಅಪ್ ದ ಮ್ಯಾಟರ್ ಆಲ್ಸೋ, CBI ರಿಪೋರ್ಟ್ ಮಾಡಬೇಕಾಗಿರೋದು ಯಾರಿಗೆ? ಸುಪ್ರೀಂ ಕೋರ್ಟಿಗೆ. ಅಲ್ಟಿಮೇಟ್ ಜಸ್ಟಿಸ್ ಇಸ್ ಬೀನ್ ಡೆಲಿವರ್ಡ್ ಬೈ ದ ಸುಪ್ರೀಂ ಕೋರ್ಟ್. ದಟ್ ಎವ್ರಿವನ್ ಹ್ಯಾಸ್ ಟು ಒಬೇ. ಗೊತ್ತಾಗ್ತಿದ್ಯಾ? ಕೆಲವೊಂದು ಮ್ಯಾಟರ್ಸ್ ಗಳು ಇಟ್ ಈಸ್ ಹೈಲಿ ಕಾನ್ಫಿಡೆನ್ಷಿಯಲ್. ಹಾಗೆ ನೋಡ್ಕೊಂಡ್ರೆ when we speak of prime minister and president they have certain exceptional cases. ಅವರು ಅಧಿಕಾರ ಇದ್ದಂತಹ ಅವಧಿಯಲ್ಲಿ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಗಳನ್ನ ನಾವು ಹಾಕೋ ಹಾಗಿಲ್ಲ. ಲೈಕ್ ಲಾ ಅಂದ್ರೆ ಲೀಗಲ್ ಪ್ರೊಸೀಡಿಂಗ್ಸ್ ಗಳು ನಡೆಯೋ ಹಾಗಿಲ್ಲ ಅಂತ ಇದೆ ಅದಲ್ವಾ. ಬಟ್ when we speak of civil ಅಂತ ಬಂದಾಗ ಅವರಿಗೆ ಅರೌಂಡ್ 14 days 2 months ಲೈಕ್ ದಿಸ್ ಡಿಪೆಂಡಿಂಗ್ ಅಪಾನ್ ದ ಟೆನ್ಯೂರ್. ಸೊ ಅವರಿಗೆ ಏನ್ ಮಾಡ್ತಾರೆ, ನೋಟಿಸ್ ಅನ್ನ ಜಾರಿ ಮಾಡುವಂತದ್ದು. ಓನ್ಲಿ ಇನ್ ದ ಕೇಸ್ ಆಫ್ ಸಿವಿಲ್ ಪ್ರೊಸೀಡಿಂಗ್ಸ್, ನಾಟ್ ಇನ್ ದ ಕೇಸ್ ಆಫ್ ಕ್ರಿಮಿನಲ್. when we speak of ಕ್ರಿಮಿನಲ್ ಬಂದಾಗ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಲೀಗಲ್ ಸೂಟ್ ಅನ್ನ ಹಾಕೋ ಹಾಗಿಲ್ಲ. ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಒಂದೊಂದು ಲೆವೆಲ್ಗೂ ಕೂಡ ವಿ ಹ್ಯಾವ್ ಡಿಫರೆಂಟ್ ಥಿಂಗ್ಸ್. ಗೊತ್ತಾಗ್ತಿದೆಯಾ? ಸರ್ಟನ್ ರೂಲ್ಸ್ ಗಳು, ರೆಸ್ಟ್ರಿಕ್ಷನ್ಸ್ ಗಳು ಇರ್ತಾ ಹೋಗುತ್ತೆ. ಸೊ ದಟ್ ಈಸ್ ಅಪೀಲಿಯೇಟ್ ಸಿಸ್ಟಮ್ ನಲ್ಲಿ ಬಂದಾಗ ವಿ ಯೂಶಲಿ ನಾರ್ಮಲ್ ಆಗಿ ಜನರಲ್ ಆಗಿ ನೋಡಿದ್ರೆ ಜಸ್ಟ್ ಅಪೀಲ್ಸ್ ಗಳನ್ನ ಒಂದು ಕೋರ್ಟ್ ಇಂದ, ಲೋಯರ್ ಕೋರ್ಟ್ ಇಂದ ಹೈಯರ್ ಕೋರ್ಟ್ಗೆ ಅಪೀಲ್ಸ್ ಗಳನ್ನ ಕೊಡ್ತಾ ಹೋಗುವಂತದ್ದು. ಕ್ಲಿಯರಾ? ಡೌಟ್? ಕ್ಲಿಯರ್? ಓಕೆ. ಸೊ ಗೊತ್ತಾಗ್ತಿದ್ಯಾ ವೈ ವಿ ಸೇ ಅವರ್ ಜುಡಿಷಿಯರಿ ಆಸ್ ಇಂಟಿಗ್ರೇಟೆಡ್ ಅಂತ ಹೇಳಿ? ಸೊ ಬಿಕಾಸ್ ಆಲ್ ದ ಡಿಸಿಷನ್ಸ್ ದಟ್ ಆರ್ ಟೇಕನ್ ಬೈ ದ ಹೈಯರ್ ಕೋರ್ಟ್ಸ್ ದೇ ಆರ್ ಬೈಂಡಿಂಗ್ ಆನ್ ದ ಲೋಯರ್ ಕೋರ್ಟ್ಸ್ ಅಂತ ಹೇಳ್ತೀವಿ. And the second most important ಏನಕ್ಕೆ ಅಂತಂದ್ರೆ because of affiliate system this judiciary is considered as integrated and it is being connected. ಇವಾಗ ಜುಡಿಷಿಯರಿ ಇವಾಗ ಕೋರ್ಟ್ ಸಿಸ್ಟಮ್ ನಲ್ಲಿ ಈ ಅಪೀಲ್ ಮಾಡುವಂತಹ ಪ್ರೋಸೆಸ್ ಇಲ್ಲ ಅಂತ ಅಂದ್ರೆ ಈಗ ಲೋಯರ್ ಕೋರ್ಟಿಗೂ ಹೈಯರ್ ಕೋರ್ಟಿಗೂ ಕೂಡ ಏನು ಕೂಡ ಇಲ್ಲಿ ರಿಲೇಶನ್ಶಿಪ್ ಇರಲಿಲ್ಲ ಅಂತ ಅಂದಿದ್ರೆ, ಕನೆಕ್ಟೆಡ್ ಇರಲಿಲ್ಲ ಅಂತಂದ್ರೆ ಲೋಯರ್ ಕೋರ್ಟ್ ಅಪೀಲ್ ಮಾಡೋದನ್ನ ಹೈಯರ್ ಕೋರ್ಟ್ ಒಬೇ ಮಾಡ್ತಿತ್ತಾ, ರಿಸೀವ್ ಮಾಡ್ತಿತ್ತಾ ಅಪೀಲ್? ನೋ, it could have been rejected, isn't it? This is not my part of work ಅಂತ ಅಂದ್ಬಿಟ್ಟು ಸೊ it could have been rejected. ಹೌದಲ್ವಾ? ದಟ್ ಏನ್ ಅಪೀಲ್ ಅನ್ನ ಕೊಟ್ಟಿರ್ತಾರೆ ಅಥವಾ ಅಪ್ಲಿಕೇಶನ್ ಅನ್ನ ಹಾಕಿರ್ತಾರೆ ಅದನ್ನ ಈಸಿಯಾಗಿ ಹೈಯರ್ ಕೋರ್ಟ್ಸ್ ಗಳು ರಿಜೆಕ್ಟ್ ಅನ್ನ ಮಾಡಬಹುದಾಗಿತ್ತು. Isn't it? Since the courts are interconnected, here the appeals have been taken by the higher courts from the lower courts and the proper judgments will be delivered. ತಿಳಿತಿದ್ಯಾ? So this is called as affiliate system ಅಂತಂತೀವಿ. Because of these two, our judiciary is considered to be integrated. ಬರೀಬಹುದಾ? ಮೇನ್ಸ್ ಅಲ್ಲಿ ಆನ್ಸರ್ ಕೊಟ್ಟರು ಕೂಡ 2 ಪಾಯಿಂಟ್ಸ್ ಇಟ್ಕೊಂಡು ಆರಾಮ್ಸೆ. So why our system, our judiciary system is considered as independent as well as judiciary. ನಿಮಗೆ ಮೇನ್ ಟರ್ಮಿನಾಲಜೀಸ್ ಗಳು ಗೊತ್ತಿದೆ, you can extend it by giving example and all. Isn't it? So you can easily write if somebody asks why our judiciary system, our judiciary is independent and integrated ಅಂತಂದ್ರೆ all these things you can put. ಬರಿಬೇಕಾಗಿರೋದೇ 1.5 to 2 page. ಆರಾಮ್ಸೆ you can write. ಜುಡಿಷಿಯರಿ ಫಸ್ಟ್ ಇಂಟ್ರೊಡಕ್ಷನ್ ಕೊಡಿ, ನಂತರ ವೈ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಗಳ ಸಮೇತ ಪಾಯಿಂಟ್ಸ್ ಗಳ ಸಮೇತ ಕೊಟ್ಬಿಟ್ಟು ಗಿವ್ ಯುವರ್ ಕನ್ಕ್ಲೂಷನ್. ದಟ್ಸ್ ಇಟ್. ಕಷ್ಟನಾ? ಇಸ್ ಇಟ್ ಈಸಿ? ಓಕೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ದ ಕೋರ್ಟ್ಸ್ ನ ನೋಡ್ತಾ ಹೋಗೋಣ ಇವಾಗ.
ವಿ ಹ್ಯಾವ್ ಯೂಶಲಿ 3 ಲೆವೆಲ್ಸ್ ಇದೆ ಕೋರ್ಟ್ಸ್ ನಲ್ಲಿ ಅಂತ ಹೇಳ್ತೀವಿ. ತಿಳಿತಿದ್ಯಾ? ವೆನ್ ಐ ಸ್ಪೀಕ್ ಆಫ್ ಸ್ಟ್ರಕ್ಚರ್ ಆಫ್ ದ ಕೋರ್ಟಿನ ಸ್ಟ್ರಕ್ಚರ್ ಅಂತ ಅಂದಾಗ ಡೌಟಾ? When I speak of structure of court, usually that is divided into 3 levels ಅಂತ ಅಂತೀವಿ. ಸೊ ಪರ್ಟಿಕ್ಯುಲರ್ ಈಗ ನಮ್ಮಲ್ಲಿ ಗವರ್ಮೆಂಟ್ ಅಂತ ಬಂದಾಗ ಕೂಡ ಐ ಸ್ಪೀಕ್ ಆಫ್ 3 ಟೈರ್ ಗವರ್ಮೆಂಟ್, isn't it? ಒಂದು ಸೆಂಟ್ರಲ್ ಲೆವೆಲ್ ಅಲ್ಲಿ ಇರುತ್ತೆ, ಇನ್ನೊಂದು ಸ್ಟೇಟ್ ಲೆವೆಲ್ ನಲ್ಲಿ ಇರುತ್ತೆ, ಇನ್ನೊಂದು ಬಂದ್ಬಿಟ್ಟು ಲೋಕಲ್ ಲೆವೆಲ್ಸ್, isn't it? In the similar manner, ಜುಡಿಷಿಯರಿಲೂ ಕೂಡ ಕೋರ್ಟ್ಸ್ ಗಳ ಸ್ಟ್ರಕ್ಚರ್ ಅನ್ನು ಬಂದಾಗ we divided it into 3 main things. ಕ್ಲಿಯರ್? ಈಗ ಇದನ್ನ ನಾವು ಲೋಯರ್ ಲೆವೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಹೈಯರ್ ಲೆವೆಲ್ ಅಂತ ಬರುತ್ತೆ. ಬಟ್ ಲಾಸ್ಟ್ ದ ಅಟ್ಮೋಸ್ಟ್ ಅಲ್ಟಿಮೇಟ್ ಲೆವೆಲ್ ಅನ್ನ ನಾವೇನಂತೀವಿ, ಅಪೆಕ್ಸ್ ಲೆವೆಲ್ ಅಂತ ಅಂತೀವಿ. ಅಪೆಕ್ಸ್ ಅಂತ ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಹೈಯೆಸ್ಟ್ ಅಂತ ಹೇಳಿ. ಕ್ಲಿಯರಾ? ಇದು ಲೋಯರ್ ಲೆವೆಲ್ ನಲ್ಲಿ ಇರುವಂತದ್ದು, ನಂತರ ಹೋಗ್ತಾ ಹೋಗ್ತಾ ಏನಾಗುವಂತದ್ದು ಇದು ಅಪೆಕ್ಸ್ ಲೆವೆಲ್ ಅಲ್ಲಿ ಇರುವಂತದ್ದು. ಇವಾಗ ಇಲ್ಲಿ ಲೋಯರ್ ಲೆವೆಲ್ ಅಂತ ಬಂದಾಗ ಏನಾಗುವಂತದ್ದು, ಸೊ ನಮಗೆ ಡಿಸ್ಟ್ರಿಕ್ಟ್ ನಲ್ಲಿ ಬರುವಂತದ್ದು, ಪ್ರತಿಯೊಂದು ಡಿಸ್ಟ್ರಿಕ್ಟ್, ಆ ಡಿಸ್ಟ್ರಿಕ್ಟ್ ನಲ್ಲೂ ಕೂಡ ಏನೋ ಹಲವಾರು ರೀತಿಯಾದಂತಹ ಲೋಯರ್ ಕೋರ್ಟ್ಸ್ ನಲ್ಲೂ ಬರ್ತಾ ಹೋಗುತ್ತೆ. ಇಲ್ಲಿ ಫಸ್ಟ್ ಒನ್ ಈಸ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಅಂತ ಅಂತೀವಿ. ಇಲ್ಲಿ ಯೂಶಲಿ ನಾವು ಅಲ್ಲಿ ನಂಬರ್ ಆಫ್ ಕೋರ್ಟ್ಸ್ ಗಳನ್ನ ನೋಡ್ತೀವಿ, ಅದನ್ನ ನಾವೇನಂತೀವಿ, ಸಬಾರ್ಡಿನೇಟ್ ಕೋರ್ಟ್ಸ್. ಕ್ಲಿಯರಾ? ಡಿಸ್ಟ್ರಿಕ್ಟ್ ಕೋರ್ಟ್ ಆರ್ ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ಅಂತೀವಿ ಯೂಶಲಿ. ಅಂದ್ರೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ನಲ್ಲೂ ಕೂಡ ಜಸ್ಟಿಸ್ ಅನ್ನ ಡೆಲಿವರ್ ಮಾಡೋದಕ್ಕೆ, ಕೇಸಸ್ ಗಳನ್ನ ರಿಸಾಲ್ವ್ ಮಾಡೋದಕ್ಕೆ ವಿ ಹ್ಯಾವ್ ಅ ಸರ್ಟನ್ ಕೋರ್ಟ್ ಫಾರ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಸ್ಪೆಸಿಫಿಕ್ ಆಗಿ. ಸೊ ಅವುಗಳನ್ನ ನಾವು ಡಿಸ್ಟ್ರಿಕ್ಟ್ ಕೋರ್ಟ್ ಅಂತ ಅಂತೀವಿ, ಅಥವಾ ಇನ್ನೊಂದು ಸಬಾರ್ಡಿನೇಟ್ ಕೋರ್ಟ್ ಅಂತ ಅಂತೀವಿ. ದಿಸ್ ಈಸ್ ಅಟ್ ದ ಲೋಯರ್ ಲೆವೆಲ್. ದೆನ್ ಲೇಟರ್ ಆನ್ ಮೇಲ್ಗಡೆ ಬಂದಾಗ ಸೊ ಯಾವ್ದಿರುವಂತದ್ದು, ದಟ್ ಈಸ್ ಸ್ಟೇಟ್ ಲೆವೆಲ್ ನಲ್ಲಿ ವಿ ಹ್ಯಾವ್ ಸ್ಟೇಟ್ ಹೈ ಕೋರ್ಟ್. ಗೊತ್ತಾಗ್ತಿದ್ಯಾ? ಸೊ ಪರ್ಟಿಕ್ಯುಲರ್ ಸ್ಟೇಟ್ ನಲ್ಲಿ ವಿ ಹ್ಯಾವ್ ಒಂದು ಹೈಕೋರ್ಟ್ ಇರುತ್ತೆ, ಅಂಡ್ ದಟ್ ಹೈಕೋರ್ಟ್ ಏನಾಗುತ್ತೆ, ಸೊ ಹೈಯೆಸ್ಟ್ ಕೋರ್ಟ್ ಆಗಿ ಒಂದು ಸ್ಟೇಟ್ ನಲ್ಲಿ ಆಕ್ಟ್ ಮಾಡುವಂತದ್ದು. ಸೊ ಡಿಸ್ಟ್ರಿಕ್ಟ್ ಕೋರ್ಟ್, ಸಬಾರ್ಡಿನೇಟ್ ಕೋರ್ಟ್ಸ್ ಆರ್ ನಾಟ್ ದ ಹೈಯೆಸ್ಟ್ ಕೋರ್ಟ್ಸ್ ವಿತ್ ಇನ್ ದ ಸ್ಟೇಟ್. ಒಂದು ಸ್ಟೇಟ್ ಅಂತ ಬಂದಾಗ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಅಥವಾ ಸಬಾರ್ಡಿನೇಟ್ ಕೋರ್ಟ್ಸ್ ಗಳನ್ನ ನಾವು ಹೈಯೆಸ್ಟ್ ಕೋರ್ಟ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಅದನ್ನ ಯಾವ್ದಂತ ಅಂತೀವಿ ನಾವು, ಹೈ ಕೋರ್ಟ್ಸ್, ಸ್ಟೇಟ್ ಹೈ ಕೋರ್ಟ್ಸ್ ಅಂತ ಅಂತೀವಿ. ನಂತರ ಬರುವಂತದ್ದು ನ್ಯಾಷನಲ್ ಲೆವೆಲ್ ನಲ್ಲಿ, ದಟ್ ಈಸ್ ದ ಸೆಂಟ್ರಲ್ ಲೆವೆಲ್ ನಲ್ಲಿ ಯಾವುದು ಇರುವಂತದ್ದು, ದಟ್ ಈಸ್ ದ ಸುಪ್ರೀಂ ಕೋರ್ಟ್. ಯೂಶಲಿ ಈ ಸ್ಟೇಟ್ ಹೈ ಕೋರ್ಟ್ಸ್ ಗಳು ಎಲ್ಲಿ ಸಿಚುಯೇಟ್ ಆಗಿರುತ್ತೆ, ಲೊಕೇಟ್ ಆಗಿರುತ್ತೆ, ಕ್ಯಾಪಿಟಲ್ ಆಫ್ ದ ಸ್ಟೇಟ್ ಅಥವಾ ಸ್ಟೇಟ್ ಕ್ಯಾಪಿಟಲ್ ನಲ್ಲಿ ಏನು ಪರ್ಟಿಕ್ಯುಲರ್ ಸ್ಟೇಟಿನ ಹೈ ಕೋರ್ಟ್ಸ್ ಗಳು ಲೊಕೇಟ್ ಆಗಿರುವಂತದ್ದು. ನಾವು ವೆನ್ ಐ ಸ್ಪೀಕ್ ಆಫ್ ಸುಪ್ರೀಂ ಕೋರ್ಟ್, ಇಟ್ ಈಸ್ ಇನ್ ಡೆಲ್ಲಿ. ಗೊತ್ತಾಗ್ತಿದ್ಯಾ? ಇದರಲ್ಲಿ ಈ ಸುಪ್ರೀಂ ಕೋರ್ಟಿನ ಮೇನ್ ಒಂದು ಅಥಾರಿಟಿ ಅಥವಾ ಪವರ್ ಅನ್ನ ಹೊಂದಿರೋದು ಯಾರು ಅಂತ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ದಿಸ್ ಯು ಶುಡ್ ನೋ. ಸುಪ್ರೀಂ ಕೋರ್ಟ್, ದ ಹೈಯೆಸ್ಟ್ ಅಥಾರಿಟಿ ಹಿಯರ್ ಇಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತೀವಿ. ಅದ್ರ ನಂತರ ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳು ಬರ್ತಾ ಹೋಗ್ತಾರೆ. ಗೊತ್ತಾಗ್ತಿದೆಯಾ? ನಂಬರ್ ಆಫ್ ಥಿಂಗ್ಸ್ ಅದರಲ್ಲಿ. ಸೊ ಪರ್ಟಿಕ್ಯುಲರ್ ಥಿಂಗ್ಸ್ ಗಳು ಬಂದಾಗ ನಮಗೆ 11th and 12th ನಲ್ಲಿ ವಿಲ್ ಕವರ್ ಇಟ್ ಆಫ್. ಹಿಯರ್ ಯು ಶುಡ್ ನೋ ದ ಬೇಸಿಕ್ ಥಿಂಗ್ಸ್ ಗಳು ಇವಾಗ. Clear? So the highest authority is Chief Justice of India. So that is Supreme Court nalli. So it is being located in the capital of our country, that is New Delhi ಅಲ್ಲಿ ಇರುವಂತದ್ದು. ನಂತರ ಬರುವಂತದ್ದು ಸ್ಟೇಟ್ ಹೈ ಕೋರ್ಟ್ಸ್ ಗಳು, ನಂತರ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಅಥವಾ ಅದನ್ನ ನಾವು ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ಅಂತೀವಿ. ಕ್ಲಿಯರ್? ಓಕೆ. ಇವಾಗ ನಮಗೆ ಐ ಸೆಡ್ ಟೋಟಲಿ ಹೈ ಕೋರ್ಟ್ಸ್ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಸ್ ಅಂತಾನೆ, ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಗಳಂತ ಯಾರಾದ್ರೂ ಹೇಳ್ಬೋದಾ ಟೋಟಲಿ ಟಿಲ್ ನೌ ಎಷ್ಟು ಹೈ ಕೋರ್ಟ್ಸ್ ಗಳಿದೆ ಅಂತ ಹೇಳಿ ನಮ್ಮಲ್ಲಿ? ಪ್ರೆಸೆಂಟ್ ಎಷ್ಟು? 34. ನೆನಪಿರ್ಬೇಕಿದು ಸ್ಟೇಟ್ಮೆಂಟ್ಸ್. ಟಿಲ್ ನೌ ಇಟ್ ಇಸ್ 25. ಪ್ರೆಸೆಂಟ್ ಅಲ್ಲಿ ನೋಡಿದ್ರೆ ಸೊ ಇಟ್ಸ್ ಬೀನ್ 25. ಬಟ್ ನೀವು ಲಕ್ಷ್ಮೀಕಾಂತ್ 4th edition ಲೈಕ್ ಅವಾಗೆಲ್ಲ ನೋಡಿದ್ರೆ ಇಟ್ಸ್ ಬೀನ್ 22 ಹೈ ಕೋರ್ಟ್ಸ್ ಅವಾಗ. ಬಟ್ ನೌ ಇಟ್ಸ್ ಬೀನ್ ಚೇಂಜ್. ಗೊತ್ತಾಗ್ತಿದೆಯಾ? ಟೋಟಲ್ ಹೈ ಕೋರ್ಟ್ಸ್ ಗಳ ನಂಬರ್ ನಿಮಗೆ ಗೊತ್ತಿರಬೇಕು, ಯಾಕಂದ್ರೆ ಪ್ರಿಲಿಮ್ಸ್ ನಲ್ಲಿ ಸ್ಟೇಟ್ಮೆಂಟ್ಸ್ ವೈಸ್ ಕೇಳಿದಾನೆ ಒಂದೊಂದು ಬಾರಿ. ಸೊ ಇಲ್ಲಿ ಟೋಟಲಿ ದೇರ್ ಆರ್ 25 ಹೈ ಕೋರ್ಟ್ಸ್ ಇನ್ ಅವರ್ ಕಂಟ್ರಿ.
ಕ್ಲಿಯರ್? 25 ಹೈಕೋರ್ಟ್ಸ್ ಇರುವಂತದ್ದು. ಅಂಡ್ ನೆಕ್ಸ್ಟ್ ನಾವು ನೋಡಿದ್ರೆ ಕೆಲವೊಂದು ಹೈಕೋರ್ಟ್ಸ್ಗಳು ನಮಗೆ ಗೊತ್ತಿರಬೇಕು. ಎಲ್ಲೆಲ್ಲಿ ಐ ಮೀನ್ ಲೈಕ್ ಯಾವಾಗ ಯಾವ ರೀತಿ ಇದಾಗಿದೆ ಅಂತ ಹೇಳಿ. ಯೂಶಲಿ ನಾವು ನೋಡಿದ್ರೆ 1862 ನಲ್ಲಿ ಮೇಜರ್ ಪ್ರೆಸಿಡೆನ್ಸಿಸ್ಗಳು, ಈಗ ನೀವು ವಾಟ್ ಈಸ್ ದಟ್ ಸಾರಿ 1773 ರೆಗ್ಯುಲೇಟಿಂಗ್ ಆಕ್ಟ್ ಬಂತು. ಸೊ ಅದರಲ್ಲಿ ಮೇಜರ್ ಪಾಯಿಂಟ್ ಅನ್ನು ನೋಡಿದ್ರಿ ಅಲ್ವಾ, ಸುಪ್ರೀಂ ಕೋರ್ಟ್ ಇಸೆಂಟ್ ಇಟ್ ನೋಡಿದ್ರೆ ಇಲ್ವಾ? ನೆಕ್ಸ್ಟ್ ಬಂದಾಗ ಪಿಟ್ಸ್ ಇಂಡಿಯಾ ಆಕ್ಟ್ ಬರುತ್ತೆ, ಅದರಲ್ಲೂ ಕೂಡ ಕೆಲವೊಂದೊಂದು ಫಾರ್ಮೇಶನ್ಸ್ ಗಳಿದೆ, ಆಗ್ತಿದ್ಯಾ? ಸೊ ಈ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ಬರ್ತಾ ಹೋಗುತ್ತೆ. ಇಲ್ಲಿ 1862 ಅಲ್ಲಿ ಮೇಜರ್ ಪ್ರೆಸಿಡೆನ್ಸಿಸ್ ಅಂತ ನಾವು ಅವಾಗ ಯಾವ್ದನ್ನ ಕರಿತೀವಿ ಬ್ರಿಟಿಷ್ ಆಡಳಿತದಲ್ಲಿ? ಎಸ್, ಬಾಂಬೆ, ಕ್ಯಾಲ್ಕಟ್ಟಾ, ಮೆಡ್ರಾಸ್. ಆಗ್ತಿದ್ಯಾ? 1862 ನಲ್ಲಿ ಬಾಂಬೆ, ಕ್ಯಾಲ್ಕಟ್ಟಾ, ಮೆಡ್ರಾಸ್ ಈ ಮೂರು ಪ್ಲೇಸ್ಗಳಲ್ಲಿ ಏನು ಈ ಕೋರ್ಟಿನ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಗೊತ್ತಾಗ್ತಿದ್ಯಾ? ಈ ಹೈ ಕೋರ್ಟ್ಸ್ ಆಫ್ ಬಾಂಬೆ, ಕ್ಯಾಲ್ಕಟ್ಟಾ ಅಂಡ್ ಮೆಡ್ರಾಸ್ have been established in 1862. ನೆನಪಿಟ್ಕೋಬೇಕು. ನಿಮಗೆ ಡೇಟ್ಸ್ ನಿಮಗೆ ನೆನಪಾಗ್ತಿಲ್ಲ ಅಂತಂದ್ರೆ ಜಸ್ಟ್ ರಿಮೆಂಬರ್ ದ ಆಕ್ಟ್ಸ್ 1773, 1864 ಆ ಆಸ್ಪಾಸ್ ರೇಂಜ್. ಗೊತ್ತಾಗ್ತಿದ್ಯಾ? ಇಫ್ ಯು ಕಾಂಟ್ ರಿಮೆಂಬರ್ ಕೋರ್ಟ್ಸ್ಗಳ ಬಗ್ಗೆ. ನಂತರ 1966 ಅಲ್ಲಿ ದಟ್ ಈಸ್ ಹೈಕೋರ್ಟ್ ಆಫ್ ಡೆಲ್ಲಿ. ಕ್ಲಿಯರ್? ಗೊತ್ತಾಗ್ತಿದ್ಯಾ? ಕ್ಲಿಯರ್? ಬರ್ಕೊಂಡ್ರಾ ತಮ್ಮ ರೈಟಿಂಗ್ ಅಲ್ಲ? ಓಕೆ. ಇವಾಗ ಸೊ ವಾಟ್ ಐ ಸೆಡ್, ಈಗ ಸ್ಟೇಟ್ ಹೈಕೋರ್ಟ್ಸ್ ಅಂತ ಹೇಳಿದೆ. ಏನ್ ಡೌಟಾ? ಈಗ ನಾನು ಸ್ಟೇಟ್ ಹೈಕೋರ್ಟ್ಸ್ ಅಂತ ಅಂದೆ, ಹೌದಲ್ವಾ? ಅಂದ್ರೆ ಪರ್ಟಿಕ್ಯುಲರ್ ಸ್ಟೇಟ್ಗೂ ಕೂಡ ವಿ ಹ್ಯಾವ್ ಒನ್ ಹೈಕೋರ್ಟ್ಸ್ ಅಂತ ಹೇಳಿದೆ. ಇವಾಗ ನಮ್ಮಲ್ಲಿ ಎಷ್ಟೊಂದು ಸ್ಟೇಟ್ಸ್ಗಳಿದೆ, ಇಸಂಟ್ ಇಟ್? ಎಲ್ಲಾ ಸ್ಟೇಟ್ಸ್ಗಳಿಗೂ ಕೂಡ ಒಂದೊಂದು ಹೈಕೋರ್ಟ್ ಇದೆಯಾ? ಇಲ್ಲ. ಏನಾಗಿದೆ, ಫಾರ್ ಸಮ್ ಸ್ಟೇಟ್ಸ್ ಏನಾಗಿದೆ, 2 ಸ್ಟೇಟ್ಸ್ಗಳಿಗೆ ಒಂದು ಹೈಕೋರ್ಟ್ ಮಾಡಿರುವಂತದ್ದು, ಹೌದಲ್ವಾ? ಕೆಲವೊಂದು ಮೇಜರ್ ಅಂತ ಬಂದಾಗ ವಿ ಹ್ಯಾವ್ ಒನ್ ಹೈಕೋರ್ಟ್ಸ್, ಬಟ್ ವಿ ಆಲ್ಸೋ ಹ್ಯಾವ್ ಕೋರ್ಟ್ಸ್ ಫಾರ್ ಏನು ಜಾಯಿನ್ ಆಗಿರುವಂತಹ 2 ಸ್ಟೇಟ್ಸ್ಗಳಿಗೂ ಕೂಡ ಕ್ಲಬ್ ಮಾಡಿ, ಅಂದ್ರೆ ಡಿಸ್ಕಷನ್ಸ್ ಗಳು ಪಾರ್ಲಿಮೆಂಟ್ ನಲ್ಲಿ ನಡೆದು ಒಂದು ಹೈಕೋರ್ಟ್ ಫಾರ್ 2 ಸ್ಟೇಟ್ಸ್ಗೆ ಅಂತ ಅಂದ್ಬಿಟ್ಟು ಎಸ್ಟಾಬ್ಲಿಷ್ ಅನ್ನ ಮಾಡಿದ್ದಾರೆ. ಎಸ್, ಅಂದ್ರೆ ದೇರ್ ಆರ್ ಮೆನಿ, ಆ ತರ ತುಂಬಾನೇ ಇದೆ. ಗೊತ್ತಾಗ್ತಿದ್ಯಾ? ಇಲ್ಲಿ ನಾವು ಯೂಶಲಿ ನೋಡಿದ್ರೆ ದಟ್ ಈಸ್ ಒನ್ ಥಿಂಗ್. ಗೊತ್ತಾಗ್ತಿದ್ಯಾ? 2 ಸ್ಟೇಟ್ಸ್ ಗಳಿಗೂ ಸೇರಿ ಒಂದು ಹೈಕೋರ್ಟ್ ಮಾಡಿರುವಂತಹ ಕೇಸಸ್ ಗಳು ಇದೆ. ಡೋಂಟ್ ಥಿಂಕ್ ಜಸ್ಟ್ ಒಂದು ಸ್ಟೇಟ್ ಗೆ ಒಂದೇ ಹೈಕೋರ್ಟ್ ಅಂತ ಹೇಳಿ. ಗೊತ್ತಾಗ್ತಿದ್ಯಾ? ದಟ್ ಈಸ್ ಒನ್ ಥಿಂಗ್. ಈಗ ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗಳನ್ನ ನೋಡಿದ್ರೆ ಟೋಟಲಿ ಹೌ ಮೆನಿ ನಾರ್ತ್ ಈಸ್ಟ್ ಸ್ಟೇಟ್ಸ್ ಆರ್ ದೇರ್? ಎಷ್ಟಿದೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ಗಳು? ನಾರ್ತ್ ಈಸ್ಟ್ ಸ್ಟೇಟ್ಸ್ ಗಳು ಟೋಟಲ್ ಆಗಿ ಎಷ್ಟಿದೆ? ಎಸ್, ಇಟ್ ಈಸ್ ದೇರ್ ಆರ್ ಟೋಟಲ್ 7 ನಾರ್ತ್ ಈಸ್ಟ್ ಸ್ಟೇಟ್ಸ್ ಗಳಂತ ಅಂತೀವಿ, ನೆನಪಿರಿ. ಕ್ಲಿಯರಾ? ಟೋಟಲ್ ಆಗಿ ನಮಗೆ 7 ನಾರ್ತ್ ಈಸ್ಟ್ ರಾಜ್ಯಗಳು ಬರ್ತಾ ಹೋಗುತ್ತೆ. ಈ 7 ಸ್ಟೇಟ್ಸ್ ಗಳಿಗೂ ಸೇರಿ ವಿ ಹ್ಯಾವ್ ಒನ್ ಹೈಕೋರ್ಟ್. ಗೊತ್ತಾಗ್ತಿದ್ಯಾ? ನಾಟ್ ಓನ್ಲಿ 2 or 3, ಅಂದ್ರೆ ಇಲ್ಲಿ ಕ್ಲಬ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಒಂದೊಂದು ಹೈಕೋರ್ಟ್ ಅನ್ನ ಡಿಪೆಂಡಿಂಗ್ ಆನ್ ದ ಸರ್ಕಮ್ಸ್ಟಾನ್ಸಸ್, ಹೇಗೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ನಡೆಯುವಂತಿರೋದು ಅಥವಾ ಪಾಪ್ಯುಲೇಷನ್ ಗಳ ಮೇಲೆ ಇದರ ಸರ್ಟನ್ ಕ್ರೈಟೀರಿಯಾಸ್ಗಳು. ಗೊತ್ತಾಗ್ತಿದ್ಯಾ? ಸೊ ಹಿಯರ್ ಪರ್ಟಿಕ್ಯುಲರ್ ಸ್ಟೇಟ್ ಗೆ ಒಂದು ಹೈಕೋರ್ಟ್ ಅಂತ ಮಾತ್ರ ಅಲ್ಲ, ಸೊ ಮೆನಿ ಸ್ಟೇಟ್ಸ್ ಗಳನ್ನು ಕ್ಲಬ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿ ಒಂದು ಹೈಕೋರ್ಟ್ ಅನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಎಸ್, ಯಾರೇನೋ ಕೇಳಿದ್ರು, someone asked something. ಹೇಳ್ತೀನಿ, ನೀವು ಹೇಳೇ ಇಲ್ಲ ನನಗೆ. ಗೊತ್ತಾಗ್ತಿದ್ಯಾ? 7 ನಾರ್ತ್ ಈಸ್ಟ್ ಸ್ಟೇಟ್ಸ್ ಗಳು ಬರ್ತಾ ಹೋಗುತ್ತಲ್ವಾ, ಅರುಣಾಚಲ್ ಪ್ರದೇಶ, ಅಸ್ಸಾಂ, ಮಿಜೋರಾಂ, ನಾಗಾಲ್ಯಾಂಡ್, ಸೊ ಈ ರೀತಿದು ಬರ್ತಾ ಹೋಗುತ್ತೆ. ಆ 7 ನಾರ್ತ್ ಈಸ್ಟ್ ಸ್ಟೇಟ್ಸ್ ಗಳಿಗೂ ಸೇರಿ ಒಂದು ಹೈಕೋರ್ಟ್ ಅನ್ನ ಫಾರ್ಮೇಶನ್ ಮಾಡಿದ್ದಾರೆ. ಅಂಡ್ ದಟ್ ಹೈಕೋರ್ಟ್ ಈಸ್ ಲೊಕೇಟೆಡ್ ಇನ್ ಗುವಾಹಟಿ. ಗೊತ್ತಾಗ್ತಿದ್ಯಾ? 7 ನಾರ್ತ್ ಈಸ್ಟ್ ಸ್ಟೇಟ್ಸ್ ಗಳಿಗೂ ಸೇರಿ ಒಂದು ಹೈಕೋರ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಂಡ್ ಆ ಹೈಕೋರ್ಟ್ ಇರುವಂತದ್ದು ಗುವಾಹಟಿ. ಡೌಟಾ ಅನಿಲ್? ಕ್ಲಿಯರಾ? ಓಕೆ, ಕ್ಲಿಯರಾ? 7 ನಾರ್ತ್ ಈಸ್ಟ್ ಸ್ಟೇಟ್ಸ್ ಗಳಿಗೂ ಕೂಡ ಸೇರಿ ವಿ ಹ್ಯಾವ್ ಒನ್ ಹೈಕೋರ್ಟ್, ದಟ್ ಈಸ್ ಗುವಾಹಟಿ. ನಾಟ್ ಓನ್ಲಿ ದಟ್, ಕೆಲವೊಂದೊಂದು 2 ಸ್ಟೇಟ್ಸ್ ಗಳಿಗೂ ಕೂಡ
ಒಂದೊಂದು ಹೈಕೋರ್ಟ್ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶಿಗೆ ತೆಲಂಗಾಣ, ಆಂಧ್ರ ಪ್ರದೇಶ್ ಅದಕ್ಕೆ ನಮಗೆ ಹೈದರಾಬಾದ್ ಅಲ್ಲಿ ಇರುವಂತದ್ದು. ಪಂಜಾಬ್ ಅಂಡ್ ಹರಿಯಾಣ ಅದಕ್ಕೆ ಚಂಡೀಗಢ ನಲ್ಲಿ ಇರುವಂತದ್ದು. ಗೊತ್ತಾಗ್ತಿದ್ಯಾ? ಈ ರೀತಿಯಾಗಿ ವಿ ಹ್ಯಾವ್ ಡಿಫರೆಂಟ್ ಕ್ರೈಟೀರಿಯಾಸ್ ಗಳು. ಗೊತ್ತಾಗ್ತಿದ್ಯಾ? ಸಂದೆ ವಿ ಶುಡ್ ನಾಟ್ ಓನ್ಲಿ ಥಿಂಕ್ ಒಂದು ಹೈಕೋರ್ಟ್ ಬರೀ ಒಂದು ಸ್ಟೇಟಿಗೆ ಮಾತ್ರ ಅಂತ ಅನ್ಕೊಳ್ಳಿ. ಕ್ಲಿಯರ್? ಸೊ ಇದು ನಿಮಗೆ ಮೇಜರ್ ಆಗಿ ಗೊತ್ತಿರಬೇಕು. 7 ಸ್ಟೇಟ್ಸ್ ಗಳಲ್ಲೂ ಕೂಡ ಸೇರಿ ಒಂದು ಹೈಕೋರ್ಟ್ ಇರುವಂತದ್ದು. ಆ ಹೈಕೋರ್ಟ್ ಇರುವಂತದ್ದು ಗುವಾಹಟಿನಲ್ಲಿ. ಏನೇ 7 ಸ್ಟೇಟ್ಸ್ ಗೆ ರಿಲೇಟೆಡ್ ಆದಂತಹ ಇಶ್ಯೂಸ್ ಗಳು ಬಂದ್ರೂ ಕೂಡ ಅವ್ರು ಹೈಕೋರ್ಟ್ ಗೆ ಅಪ್ರೋಚ್ ಮಾಡ್ಬೇಕು ಅಂತಂದ್ರೆ ಅವರು ಗುವಾಹಟಿಗೆ ಅಪ್ರೋಚ್ ಮಾಡ್ಬೇಕು ಹೈಕೋರ್ಟ್. ಕ್ಲಿಯರ್? ಕ್ಲಿಯರ್? ಸೊ ಇಷ್ಟು ಕೂಡ ನಿಮಗೆ ಸ್ಟ್ರಕ್ಚರ್ ಆಫ್ ದ ಜುಡಿಷಿಯರಿ ನಲ್ಲಿ ಬರುತ್ತೆ. ಸ್ಟ್ರಕ್ಚರ್ ಅಂತಂದ್ರೆ ಬೇಸಿಕಲಿ ಒಂದೊಂದು ಪರ್ಟಿಕ್ಯುಲರ್ ಲೆವೆಲ್ಸ್ ನಲ್ಲಿ ಏನೆಲ್ಲ ಯಾವ್ಯಾವ ಕೋರ್ಟ್ಸ್ ಗಳು ಇರುವಂತದ್ದು. ಒಂದು ಕೋರ್ಟ್ ಬರೀ ಒಂದು ಸ್ಟೇಟಿಗೆ ಮಾತ್ರನಾ ಅಥವಾ 2 ಡಿಫರೆಂಟ್ ಸ್ಟೇಟ್ಸ್ ಗಳಿಗೆ ಸೇರಿ ಒಂದು ಹೈಕೋರ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡಬಹುದಾ? ಲೈಕ್ ಈ ರೀತಿಯಾದಂತಹ ಥಿಂಗ್ಸ್ ಗಳನ್ನ ನಾವು ನೋಡುವಂತ. ಯೂನಿಯನ್ ಟೆರಿಟರೀಸ್ ಗಳಿಗೂ ಕೂಡ ಸೇರಿ ಮಾಡ್ತಾರೆ ಕೆಲವೊಂದ್ಸರಿ. ಯೂನಿಯನ್ ಟೆರಿಟರೀಸ್ ಆರ್ ಆಲ್ಸೋ ಇನ್ಕ್ಲೂಡೆಡ್ ಹಿಯರ್. ಗೊತ್ತಾಗ್ತಿದ್ಯಾ? ಬಿಕಾಸ್ ಯೂನಿಯನ್ ಟೆರಿಟರೀಸ್ ಗಳು ಕೂಡ ನಮ್ಮ ಇಂಡಿಯಾದ ಒಂದು ಅಡ್ಮಿನಿಸ್ಟ್ರೇಷನ್ ಗೆನೆ ಸೇರುವಂತದ್ದು. ಗೊತ್ತಾಗ್ತಿದ್ಯಾ? ಅಲ್ಲಿ ಯೂಶಲಿ ನಾವು ಲೆಫ್ಟಿನೆಂಟ್ ಅಂತ ಕರಿತೀವಿ, ಹೌದಲ್ವಾ? ಸೊ ಮೇನ್ ಅಲ್ಲಿ ಆಡಳಿತವನ್ನ ಮಾಡೋದಕ್ಕೆ. ಸೊ ದಟ್ ಈಸ್ ಆಲ್ಸೋ ಬೀನ್ ಇನ್ಕ್ಲೂಡೆಡ್ ಹಿಯರ್. ಗೊತ್ತಾಗ್ತಿದ್ಯಾ? ಯೂನಿಯನ್ ಟೆರಿಟರೀಸ್ ಪುಡುಚೇರಿ ಸೊ ಇದೆಲ್ಲವೂ ಕೂಡ ಪುಡುಚೇರಿ, ಮಡ್ರಾಸ್ ಈ ರೀತಿಯಾಗಿ. ಗೊತ್ತಾಗ್ತಿದ್ಯಾ? ಸೊ ದೇರ್ ಆರ್ ಡಿಫರೆಂಟ್ ಥಿಂಗ್ಸ್. ಯೂನಿಯನ್ ಟೆರಿಟರೀಸ್ ಅದು ಮಾತ್ರ ಎಕ್ಸ್ಕ್ಲೂಡ್ ಆಗಿಲ್ಲ. ಸೊ ಇಟ್ ಈಸ್ ಆಲ್ಸೋ ಬಿನ್ ಕನ್ಸಿಡರ್ಡ್. ಇವಾಗ ನಾವು ಯೂನಿಯನ್ ಟೆರಿಟರೀಸ್ ಅಂತ ಅಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ನೋಡೋದಕ್ಕೆ ಹೋಗಲ್ಲ. ಸೊ ಇಲ್ಲಿ ಇಂಡಿಯಾ ಅಂತ ಅಂದಾಗ ಇಂಡಿಯಾ ಪ್ಲಸ್ ಯೂನಿಯನ್ ಟೆರಿಟರೀಸ್ ಗಳು ಆಡ್ ಆಗೇ ಆಗುತ್ತೆ. ಹೌ ಮೆನಿ ಯೂನಿಯನ್ ಟೆರಿಟರೀಸ್ ಟೋಟಲ್ ಆಗಿ? ಗೊತ್ತಾಗ್ತಿದ್ಯಾ? when I speak of Indian administration, here union territories are also included. But if I speak of certain restrictions ಗಳು ಅಥವಾ ಅವುಗಳಿಗೆ ಕೆಲವೊಂದೊಂದು ಫಂಕ್ಷನಾಲಿಟೀಸ್ ಗಳು ಇದ್ದಾಗ ಮಾತ್ರ ಸ್ಪೆಸಿಫಿಕ್ ಆಗಿ ನಾವು ಡಿಸ್ಕ್ರೈಬ್ ಅನ್ನ ಮಾಡ್ತೀವಿ. ಅಂದ್ರೆ ಯೂನಿಯನ್ ಟೆರಿಟರೀಸ್ ಗೆ ಡಿಫರೆಂಟ್ ಆಗಿ ಇರುತ್ತೆ ಅಂತ ಹೇಳಿ. if something is there, but here it is also included high court ನಲ್ಲಿ. For example ಹೇಳಿದ ಪುಡುಚೇರಿ, ಚಂಡೀಗಢ also isn't it? ಪಂಜಾಬ್, ಹರಿಯಾಣ, ಚಂಡೀಗಢ is a territory, union territory isn't it? ಮತ್ತೆ ಯೂನಿಯನ್ ಟೆರಿಟರಿ ಇರ್ಲಿಲ್ಲ ಅಂತಂದ್ರೆ ಅದಕ್ಕೆ ಸೆಪರೇಟ್ ಅಂತಂದ್ರೆ ಚಂಡೀಗಢ ಇನ್ಕ್ಲೂಡ್ ಮಾಡೋ ಹಾಗೆ ಇರ್ತಿರ್ಲಿಲ್ಲ, ಹೌದಾ ಇಲ್ವಾ? ಸೊ ಹಿಯರ್ ಯೂನಿಯನ್ ಟೆರಿಟರೀಸ್ ಗಳನ್ನು ಕೂಡ ಇಲ್ಲಿ ಆಡ್ ಅನ್ನ ಮಾಡಿದ್ದಾರೆ. ಕ್ಲಿಯರಾ? ಡೌಟಾ? ಕ್ಲಿಯರ್? ಓಕೆ. ನೌ ನೆಕ್ಸ್ಟ್ ಥಿಂಗ್, ಸ್ಟ್ರಕ್ಚರ್ ಅರ್ಥ ಆಯ್ತಾ? ಸ್ಟ್ರಕ್ಚರ್ ಅರ್ಥ ಆಯ್ತಾ? ಓಕೆ. ಇವಾಗ ಏನ್ ಬರ್ದಿರೋಂಥದ್ದು? ಎಸ್, ದಟ್ ಈಸ್ ಬ್ರಾಂಚಸ್ ಆಫ್ ಲೀಗಲ್ ಸಿಸ್ಟಮ್. ಈಗ ನಿಮಗೆ ಗೊತ್ತಿರೋದು ಹೇಳ್ಬೋದಾ? ಬೇಸಿಕಲಿ ಇರೋದೇ 2. ಯಾವ್ದಾವ್ದು ಯಾವ್ದಾವ್ದು ಬ್ರಾಂಚ್ಗಳಂತಂದಾಗ ಲೀಗಲ್ ಸಿಸ್ಟಮ್ ನಲ್ಲಿ ಏನೆಲ್ಲ ಅಂತೀವಿ ನಾವು? ಎಸ್, ಸಿಂಪಲ್, ಹೌದಾ ಅಲ್ವಾ? ಕ್ರಿಮಿನಲ್ ಈಗ ಕೋರ್ಟ್ಸ್ ಗಳಲ್ಲೂ ಬಂದಾಗ ಸಿವಿಲ್ ಕೋರ್ಟ್ಸ್ ಆರ್ ಡಿಫರೆಂಟ್, ಕ್ರಿಮಿನಲ್ ಕೋರ್ಟ್ಸ್ ಆರ್ ಡಿಫರೆಂಟ್, ಇಸಂಟ್ ಇಟ್? ಈಗ ಮರ್ಡರ್ ಮಾಡಿ ಈಗ ಏನ್ ನಾರ್ಮಲ್ ಆಗಿ ತುಂಬಾ ಹೈ ಆಗಿ ಏನಾದ್ರು ಇದು ಹಾರ್ಮ್ ಅಥವಾ ವಾಟ್ ಇಸ್ ದಟ್ ಇನ್ಸಿಡೆಂಟ್ಸ್ ಗಳು ನಡೆದಾಗ ಲೈಕ್ ಮರ್ಡರ್ ಅಂಡ್ ಆಲ್, ಅದನ್ನ ರಿಸಾಲ್ವ್ ಮಾಡೋದಕ್ಕೆ ಬೇರೆ ಕೋರ್ಟ್ಸ್ ಗಳು ಇರುತ್ತೆ. ಪ್ರಾಪರ್ಟಿ ಕೈಂಡ್ ಲ್ಯಾಂಡ್ ಲೈಕ್ ಈ ರೀತಿ ಮ್ಯಾಟರ್ಸ್ ಗಳು ಬಂದಾಗಲೇ ಡಿಫರೆಂಟ್ ಇರುತ್ತೆ. ಮ್ಯಾರೇಜ್, ಫ್ಯಾಮಿಲಿ, ಪರ್ಟಿಕ್ಯುಲರ್ ಇಂಡಿವಿಜುವಲ್ ಅಂತ ಬಂದಾಗ ಅದನ್ನ ರಿಸಾಲ್ವ್ ಮಾಡೋದಕ್ಕೇನೆ ಬೇರೆ ಕೋರ್ಟ್ ಇರುತ್ತೆ, ಹೌದಲ್ವಾ? ಎಲ್ಲದನ್ನೂ ಕೂಡ ಒಂದೇ ಪ್ಲೇಟ್ ನಲ್ಲಿ ಹಾಕೋದಕ್ಕೆ ಆಗೋದಿಲ್ಲ, isn't it? That's why we make branches, ಹೌದಲ್ವಾ? ಈವನ್ ಸೈನ್ಸ್ ಅಂತ ಅಂದಾಗ ಸೈನ್ಸ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಎಲ್ಲದನ್ನೂ ಓದೋದಕ್ಕಾಗುತ್ತಾ? ನೋ. That's why they have
done branches, isn't it? We have physics, botany, zoology, astrophysics, ಅದು ಇದು ಅಂತ ಅಂದ್ಬಿಟ್ಟು ಅದರಲ್ಲೂ ಮತ್ತೆ ಇನ್ ಡೆಪ್ತ್ ಆಗಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಮತ್ತೆ ಅದರಲ್ಲೂ ಡಿವಿಷನ್ಸ್ ಗಳು ಮಾಡಿದ್ದಾರೆ. isn't it? These are all the branches. ಗೊತ್ತಾಗ್ತಿದ್ಯಾ? ಇಲ್ಲಿ in the similar way branches of legal system ನಲ್ಲಿ we have two branches. One is civil and the other one is criminal. ಡಿಫ್ರೆನ್ಸ್ ಹೇಳ್ಬೋದಾ ಯಾರಾದ್ರೂ? ಕ್ರಿಮಿನಲ್ ಲಾಸ್ ಡಿಗ್ರೀಸ್ ಆಫ್ ಕ್ರೈಮ್ ಇರುತ್ತಲ್ಲ ಅದರಲ್ಲಿ ಯಾವ್ದಾದ್ರು ಒಂದಕ್ಕೆ ಅಂತಂದ್ರೆ ಕ್ರಿಮಿನಲ್ ಲಾಗ್ ಹೋಗುತ್ತೆ. ಡಿಗ್ರೀಸ್ ಆಫ್ ಕ್ರೈಮ್ ಡಿಗ್ರಿ ಸಾರಿ ಡಿಗ್ರಿ ಆಫ್ ಕ್ರೈಮ್ ಬಂದಾಗ ಕ್ರಿಮಿನಲ್ ಹೋಗುತ್ತೆ. ಆಮೇಲೆ ನಾರ್ಮಲ್ ಸಿವಿಲ್ ಕೇಸಸ್ ಅಂದ್ರೆ ಇವಾಗ ಆಕ್ಸಿಡೆಂಟ್ ಓಕೆ ಅಕ್ಕಪಕ್ಕ ಜಗಳ ಅದೆಲ್ಲ ಸಿವಿಲ್ ಹೋಗುತ್ತೆ. ಓಕೆ ನೆಕ್ಸ್ಟ್ ಜಗಳ ಆದಾಗ ಕೊಲೆ ಆದ್ರೆ ಕ್ರಿಮಿನಲ್ ಹೋಗುತ್ತೆ. yes that's good. ನೆಕ್ಸ್ಟ್ ಬೇರೆ ಡಿಫರೆನ್ಸಿಯೇಷನ್ ಫ್ಯಾಮಿಲಿ ಅದು ಇದ್ದಿದೆ. ಐ ಮೀನ್ ಐ ಆಮ್ ಆಸ್ಕಿಂಗ್ ಇನ್ನು ಬೇರೆದು ಯಾವ್ದು ಡಿಫರೆನ್ಸಿಯೇಷನ್ಸ್ ಗಳನ್ನ ಕೊಡ್ಬೋದು? ಒನ್ ಈಸ್ ಐ ರಿಯಲಿ ಅಪ್ರಿಷಿಯೇಟ್ ದಟ್ ವಾಟ್ ಎವರ್ ಯು ಟೋಲ್ಡ್ ವಿತ್ ಎಕ್ಸಾಂಪಲ್ ದಟ್ ಈಸ್ ಗುಡ್. ಅದು ಕರೆಕ್ಟ್ ಆಕ್ಚುಲಿ. ಏನ್ ನೀವು ಹೇಳಿದ್ದು ಡಿಗ್ರಿ ಆಫ್ ಕ್ರೈಮ್ ಮೇಲೆ ಹೋಗುವಂಥದ್ದು. ಇಲ್ಲಿ ನಾನು ಹೇಳುವಂಥದ್ದು ಅದನ್ನ ಬಿಟ್ಟು ಬೇರೆ ಪ್ರೋಸೆಸ್ ನಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಬೋದಾ? ಸಿವಿಲ್ ಲಾ ಹೇಗೆ, ಕ್ರಿಮಿನಲ್ ಲಾ ಹೇಗೆ? ಲೈಕ್ the level of ಸಿವಿಲ್ ಅಲ್ಲೂ ಹೋಗ್ಬೋದಲ್ಲ. ಫ್ಯಾಮಿಲಿ ಇವಾಗ The level- ಗಂಡ ಕಿರ್ಕಳ ಕೊಡ್ತಿದ್ದಾನೆ ಅಂತಂದಾಗ ಈವನ್ ದೇರ್ ವಿ ಕ್ಯಾನ್ ಅಪ್ರೋಚ್ ಕೋರ್ಟ್. ಲ್ಯಾಂಡ್ ಬಂತು ಅಂತಂದ್ರೆ ಸಿವಿಲ್ ನಲ್ಲಿ ಅವಾಗಲೂ ಕೂಡ ವಿ ಕ್ಯಾನ್ ಅಪ್ರೋಚ್ ಕೋರ್ಟ್. isn't it? So that is same. ಪೊಲೀಸ್ ಅಪ್ರೋಚ್ ಮಾಡುವಂತದ್ದು it will be the same. Next level of punishment. For the civil punishment, it will be for civil prisons will be there. And for the criminal testing, then we are criminal prisons different. that is The level one way of it is correct. punishment. And the degree of punishment, Yeah. degree of crime, degree of punishment will be different. Okay, next sorry ಎಂತ ಏನ್ ಹೇಳಿದ್ದು? No, the word katina karagra for the criminal. ಕಠಿಣ ಕಾರಾಗೃಹ ಕಾರಾಗೃಹ ಕಾರಣ Katina karagra. that's what ಖೈದಿ ಓಕೆ ನೆಕ್ಸ್ಟ್ ಇದರಲ್ಲಿ ಇರ್ತದಲ್ವಾ ಯಾವುದು? ಡಿಫ್ರೆನ್ಸ್ ಆಫ್ ಒಪಿನಿಯನ್ ಮೇಲೆ ಏನು ಬ್ರಾಂಚಸ್ ಇಲ್ವಾ? ಒಪಿನಿಯನ್ಸ್ ಗಳ ಮೇಲೆ ಫಾರ್ಮ್ ಲಾಸ್ ಅದು ಸಿವಿಲ್ ಬರುತ್ತಾ? ಇದೆ ಏನಾದ್ರು ಫಾರ್ಮ್ ಲಾಸ್ ಅಂಡ್ ಆಲ್ ದೇ ಆರ್ ಸಿವಿಲ್ ಲಾಸ್ ಗಳಲ್ಲಿ ಬರುವಂತದ್ದು. Civil laws. ಕ್ರಿಮಿನಲ್ ಇಸ್ ಜಸ್ಟ್ ರಿಲೇಟೆಡ್ ಟು ಮರ್ಡರ್ ಲೈಕ್ ಕಾರಿಸಿದ್ದು ಅಂದ್ರೆ ದಟ್ಸ್ ವಾಟ್ ಐ ಸೇ. IPC ಬರುತ್ತೆ. IPC ಇಸ್ ಡಿಫರೆಂಟ್, CRPC ಇಸ್ ಇವೆಲ್ಲವೂ ಕೂಡ ಕೋರ್ಟ್ಸ್ ಗಳು ಬರ್ತಾ ಹೋಗುತ್ತೆ. ನೋ ಇಂಡಿಯನ್ ಪೀನಲ್ ಕೋಡ್ಸ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಸ್ ಗಳು ಗೊತ್ತಾಗ್ತಿದೆ. CRPC ಇವೆಲ್ಲ ಕೇಸಸ್ ಬರುತ್ತಲ್ಲ ಅದು ಸಿವಿಲ್ ಅಲ್ಲಿ ಬರುತ್ತಾ? ಏನು ಜಡ್ಜಸ್ ಮೇಲೆ ಇಫ್ ಹಿ ಹಸ್ ಡನ್ ಕ್ರೈಮ್ ಅಟ್ ಗ್ರೇಟರ್ ಲೆವೆಲ್ ದೆನ್ ಹಿ ಇಸ್ ಕನ್ಸಿಡರ್ಡ್ ಟು ಬಿ ಕ್ರಿಮಿನಲ್. ಇಟ್ ಕಮ್ಸ್ ಅಂಡರ್ ಕ್ರಿಮಿನಲ್ ಲಾ. ಈಗ ಒಂದು ಪ್ರಾಪರ್ಟಿ ರಿಲೇಟೆಡ್ ಮ್ಯಾಟರ್ ಇದೆ, ಇಟ್ ಕಮ್ಸ್ ಅಂಡರ್ ಸಿವಿಲ್ ಲಾ. ಜಡ್ಜ್ ಆದ್ರೆ ಪ್ರೆಸಿಡೆಂಟ್ ಆದ್ರೆ ದಟ್ಸ್ ವೈ ವಿ ಸೆ ಟು ಪ್ರೊಸೀಡಿಂಗ್ಸ್. ಹೌದಲ್ವಾ? ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆಸ್ ವೆಲ್ ಆಸ್ ಸಿವಿಲ್ ಪ್ರೊಸೀಡಿಂಗ್ಸ್ ಗಳು. ಕ್ಲಿಯರಾ? ಓಕೆ, ಇವಾಗ ಸಿವಿಲ್ ಅಂಡ್ ಕ್ರಿಮಿನಲ್ ಅಂತ ಹೇಳಿದೆ. ಒನ್ ಥಿಂಗ್ ಯು ಸೆಡ್ ಡಿಗ್ರಿ ಆಫ್ ಕ್ರೈಮಿನ ಮೇಲೆ ಅಂತ ಹೇಳಿ. ಎಸ್ ದಟ್ ಈಸ್ ಕರೆಕ್ಟ್. ಇಲ್ಲಿ ನಾನು ಸಿವಿಲ್ ಅಂಡ್ ಕ್ರಿಮಿನಲ್ ನ ಬೇಸಿಕ್ ಆಗಿ ನಾನು ಒಂದು ವರ್ಡ್ ಇಂದ ಡಿಫರೆನ್ಶಿಯೇಟ್ ಮಾಡಬಹುದು. ದಟ್ ಬೇಸಿಕ್ ವರ್ಡ್ ಈಸ್ ಸೊಸೈಟಿ. ಸೊಸೈಟಿ ಅನ್ನೋ ವರ್ಡ್ ಇಟ್ಕೊಂಡು ವಿ ಕ್ಯಾನ್ ಡಿಫರೆನ್ಶಿಯೇಟ್ ದೋಸ್ ಟು. ಕ್ರಿಮಿನಲ್ ಅಂತ ಅಂದ್ರೆ against society, that is called as criminal law. ಯಾವುದೇ ಒಂದು ಕ್ರೈಮ್ಸ್ ಗಳನ್ನ ಸೊಸೈಟಿ ಸಮಾಜದ ವಿರುದ್ಧ ನಡೀತಾ ಇದೆ ಅಂತಂದ್ರೆ ಅದನ್ನ ನಾವು ಕ್ರಿಮಿನಲ್ ಅಂತ ಹೇಳ್ತೀವಿ. ಡೋಂಟ್ ಟೇಕ್ ಇಟ್ ಡೌನ್. ಐ ಗಿವ್ ಯು 3 ಮೇಜರ್ ಡಿಫರೆನ್ಸಸ್ ಗಳಿದೆ, ಅದನ್ನ ನಾನು ಬರ್ಸ್ತೀನಿ ನಿಮಗೆ. ಬಿಕಾಸ್ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್. ಕ್ರಿಮಿನಲ್ ಅಂತ ಅಂದ್ರೆ ಯೂಶಲಿ ಸೊಸೈಟಿಯ ವಿರುದ್ಧ ಯಾವುದೇ ಒಂದು ಕ್ರೈಮ್ ನಡೆದ್ರೂ ಕೂಡ ಅದನ್ನ ನಾವೇನಂತೀವಿ? ಕ್ರಿಮಿನಲ್ ಅಂತ ಅಂತೀವಿ. ಬಟ್ ವೆರಾಸ್ ಸಿವಿಲ್ ಅಂತ ಬಂದಾಗ ಇದು ಸೊಸೈಟಿ ವಿರುದ್ಧ ನಡೆಯಲ್ಲ, ಇದು ಇಂಡಿವಿಜುವಲಿನ ವಿರುದ್ಧ ನಡೆಯುವಂಥದ್ದು. ಕ್ಲಿಯರಾ? ಡಿಫರೆನ್ಸಿಯೇಷನ್ ಇಲ್ಲಿ ಸೊಸೈಟಿ ವಿರುದ್ಧ ಅಂತ ಅಂದ್ರೆ ಕ್ರಿಮಿನಲ್ ಅಂತ ಬಂದಾಗ ಸರ್ಟನ್ ಕ್ರೈಮ್ ಕೈಂಡ್ ಆಫ್ ಪ್ರೊಟೆಸ್ಟ್ ಗಳು ನಡೆದಾಗ ಅಲ್ಲಿ ಮರ್ಡರ್ ಆಗೋ
ಆಗುವಂಥದ್ದು. ಈಗ ರೀಜನಲಿಸಮ್ ಬಂದಾಗ ಒಂದು ರೀಜನ್ ಪರ್ಟಿಕ್ಯುಲರ್ ರೀಜನ್ ಅವರು ಇನ್ನೊಂದು ರೀಜನ್ ಅವ್ರನ್ನ ಏನ್ ಮಾಡೋದಕ್ಕೆ ಹೆಸೋದಿಲ್ಲ, ಹೌದಾ ಅಲ್ವಾ? ರಿಸಾಲ್ವಿಂಗ್ ಕಾನ್ಫ್ಲಿಕ್ಟ್ಸ್ ನಲ್ಲಿ ದಟ್ಸ್ ವಾಟ್ ಐ ಸೆಡ್, ಕಾನ್ಫ್ಲಿಕ್ಟ್ಸ್ ಲೀಡ್ಸ್ ಟು ಡೆತ್ ಅಂತ ಅನ್ಬಿಟ್ಟು, ಹೌದಲ್ವಾ? ಸೊ ಹಿಯರ್ ದಟ್ ಈಸ್ ವಾಟ್ ಅಲ್ಟಿಮೇಟ್ ಕ್ರೈಮ್ ಅಗೇನ್ಸ್ಟ್ ಸೊಸೈಟಿ. ಇಲ್ಲಿ ಸೊಸೈಟಿ ಅಂತ ಅಂದಾಗ ಬರೀ ಮರ್ಡರ್ ಮಾತ್ರ ಅಲ್ಲ, ಇಲ್ಲೀಗಲ್ ಆಗಿ ಹ್ಯೂಮನ್ ಟ್ರಾಫಿಕಿಂಗ್ ಮಾಡುವಂಥದ್ದು, ಗರ್ಲ್ಸ್ ಲೇಬರ್ ಚಿಲ್ಡ್ರನ್ಸ್ ಗಳನ್ನೆಲ್ಲ ಮಾರುವಂಥದ್ದು. ಸೊ ಇದೆಲ್ಲ ಏನು ಸಿವಿಲ್ ಲಾಸ್ಗೆ ಬರುತ್ತಾ? ನೋ, ಇದೆಲ್ಲ ಯಾವುದಕ್ಕೆ ಬರುವಂಥದ್ದು? ಕ್ರಿಮಿನಲ್ ಲಾಸ್ಗಳಿಗೆ. ಯಾಕೆ ಅಂತಂದ್ರೆ ಇದು ಸೊಸೈಟಿಯ ವಿರುದ್ಧ ಹೋಗ್ತಿರೋಂಥದ್ದು. ಸೊಸೈಟಿ ಅಂತ ಎಲ್ಲರೂ ಬರ್ತಾರೆ, ಹೌದಲ್ವಾ? ಮೇಜರ್ ಆಗಿ ಚಿಲ್ಡ್ರನ್, ವಿಮೆನ್, ಮೆನ್, ಎವ್ರಿವನ್ ಆರ್ ಇನ್ಕ್ಲೂಡೆಡ್. ನಾಟ್ ಓನ್ಲಿ ದಟ್, ಈವನ್ ಅನಿಮಲ್ಸ್, ಇಲ್ಲಿಗಲ್ ಆಗಿ ದಂಧೆ ಮಾಡುವಂಥದ್ದು, ಡ್ರಗ್ಸ್ ಕೇಸ್ಗಳು, ಹೌದಲ್ವಾ? ಸೊ ಎಲ್ಲವೂ ಕೂಡ ಬರುವಂಥದ್ದು. ಹಾಗೇನೆ ಇಲ್ಲಿಗಲ್ ಅನಿಮಲ್ ಟ್ರಾಫಿಕಿಂಗ್, ಎಲಿಫೆಂಟ್ಸ್ ಟ್ರಂಕ್ಸ್ ಗಳನ್ನೆಲ್ಲ ಏನ್ ಮಾಡ್ತಾರೆ, ಮೆಡಿಸಿನಲ್ ಪರ್ಪಸ್ಗೆ ಇದು ಮಾಡುವಂಥದ್ದು, ಸ್ಯಾಂಡಲ್ವುಡ್ ಟ್ರೀಸ್ ಗಳನ್ನ ಕಡಿತಾರೆ. ಅಂದ್ರೆ ಬೇಸಿಕಲಿ ಇಲ್ಲಿ ಸಮಾಜದ ವಿರುದ್ಧ ಯಾವುದು ಕಾನೂನಾತ್ಮಕವಾಗಿ ಅಲ್ಲ, ಇಲ್ಲಿ ಇಲ್ಲಿಗಲ್ ಆಗಿ ಯಾವುದು ಹೋಗ್ತಿದೆ, ಸೊ ಅದು ಎಲ್ಲವೂ ಕೂಡ ಬರುವಂಥದ್ದು ಕ್ರಿಮಿನಲ್ ಸಿಸ್ಟಮ್ ನಲ್ಲಿ. ತಿಳಿದ್ಯಾ? ಬಟ್ ವೆನ್ ಐ ಸ್ಪೀಕ್ ಆಫ್ ಸಿವಿಲ್, ಇಲ್ಲಿ ಒಬ್ಬ ಇಂಡಿವಿಜುವಲಿನ ವಿರುದ್ಧ ಹೋಗುವಂಥದ್ದು. ಇಂಡಿವಿಜುವಲಿನ ವಿರುದ್ಧ ಅಂತಂದ್ರೆ ಯಾವ ರೀತಿ ಹೇಳ್ಬೋದಾ? ಯಾರಾದ್ರೂ ಎಕ್ಸಾಂಪಲ್ಸ್? ಈಗ ನಾನು ಕ್ರಿಮಿನಲ್ಗೆ ಕೊಟ್ಟೆ ಅಲ್ವಾ, ಸಿವಿಲ್ಗೆ ಯಾವ ರೀತಿಯಾದಂತಹ ಕೊಡ್ಬೋದು? ಪ್ರಾಪರ್ಟಿ, ಲ್ಯಾಂಡ್, ಈ ಮ್ಯಾಟರ್. ಬೇಸಿಕಲಿ ಇಲ್ಲಿ ಇಂಡಿವಿಜುವಲ್ ಅಂತ ಅಂದಾಗ ಸಿವಿಲ್ ಲಾಸ್ ನಲ್ಲಿ ಯಾವುದೇ ಒಬ್ಬ ಇಂಡಿವಿಜುವಲ್ ವ್ಯಕ್ತಿಗೆ ಇಂಜುರಿ ಮಾಡುವಂಥದ್ದು, ಹಾರ್ಮ್ ಮಾಡುವಂಥದ್ದು, ಅಥವಾ ಆ ಇಂಡಿವಿಜುವಲಿನ ಏನು ರೈಟ್ಸ್ ಗಳಿರುತ್ತೆ, ಫಂಡಮೆಂಟಲ್ ರೈಟ್ಸ್, ಆ ಫಂಡಮೆಂಟಲ್ ರೈಟ್ಸ್ ಗಳಿಗೆ ಅಫೆಕ್ಟ್ ಆಗುತ್ತಿದೆ ಅಂತ ಅಂದಾಗ ಆ ಎಲ್ಲಾ ಮ್ಯಾಟರ್ಸ್ ಗಳು ಬರುವಂಥದ್ದು ಸಿವಿಲ್ ನಲ್ಲಿ. ಕ್ಲಿಯರ್? ಡಿಫರೆನ್ಸ್ ಗೊತ್ತಾಗ್ತಿದೆ ಯಾವ ರೀತಿ ಅಂತ ಅನ್ಬಿಟ್ಟು. ಸೊ ಕ್ರಿಮಿನಲ್ ನಲ್ಲಿ ಬಂದಾಗ ಇಟ್ಸ್ ಅ ಕ್ರೈಮ್ ಅಗೇನ್ಸ್ಟ್ ಸೊಸೈಟಿ. ಕ್ಲಿಯರ್? ಅರ್ಥ ಆಯ್ತಾ? ಬಟ್ ವೆರಾಸ್ ಹಿಯರ್ ವೆನ್ ಐ ಸ್ಪೀಕ್ ಆಫ್ ಸಿವಿಲ್, ಇಟ್ ಈಸ್ ಸ್ಪೀಕಿಂಗ್ ಆಫ್ ಇಂಡಿವಿಜುವಲ್. ಆ ಇಂಡಿವಿಜುವಲ್ಗೆ ಯಾವುದೇ ರೀತಿಯಾದಂತಹ ಇಂಜುರಿ, ಹಾರ್ಮ್, ಅಥವಾ ಆ ಇಂಡಿವಿಜುವಲಿನ ಫಂಡಮೆಂಟಲ್ ರೈಟ್ಸ್ ಗೆ ಏನಾದರೂ ಧಕ್ಕೆ ಬಂತು ಅಂದ್ರೆ ಅಂತಹದ್ದೆಲ್ಲದನ್ನು ಕೂಡ ಈ ಸಿವಿಲ್ ಲಾ ಹ್ಯಾಂಡಲ್ ಮಾಡುತ್ತೆ. ದಿಸ್ ಈಸ್ ದ ಫಸ್ಟ್ ಮೇಜರ್ ಡಿಫರೆನ್ಸ್. ಅಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ರಿಲೇಟೆಡ್ ಟು ಪೊಲೀಸ್. ಇಲ್ಲೇನಾಗುತ್ತೆ ಅಂತಂದ್ರೆ ಕ್ರಿಮಿನಲ್ ಕೇಸ್ ನಲ್ಲಿ ಒಬ್ಬ ಏನು ಅಕ್ಯೂಸ್ಡ್ ಅನ್ನ ಅಥವಾ ಯಾರು ಅಪರಾಧಿಯನ್ನ ಏನು ಲೈಕ್ ತಪ್ಪನ್ನ ಮಾಡಿರ್ತಾನೆ, ಅವನನ್ನ ಅವರು ಅರೆಸ್ಟ್ ಮಾಡಬೇಕು ಅಂತಂದ್ರೆ ಕ್ರಿಮಿನಲ್ ಕೇಸ್ಗಳಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ಅವರು FIR ಅನ್ನ ಹಾಕಬೇಕು. ಗೊತ್ತಾಗ್ತಿದ್ಯಾ? ದೇ ಹ್ಯಾವ್ ಟು ಅಪ್ರೋಚ್ ದ ಕೋರ್ಟ್. ಫಸ್ಟ್ ದೇ ಹ್ಯಾವ್ ಟು ಪುಟ್ FIR, ನೆಕ್ಸ್ಟ್ ಚಾರ್ಜ್ ಶೀಟ್ ಹಾಕಿ ನಂತರ ಏನಾಗುವಂಥದ್ದು ಕೋರ್ಟ್ ನಲ್ಲಿ ಪ್ರೊಸೀಡಿಂಗ್ಸ್ ಗಳನ್ನ ಮಾಡುವಂಥದ್ದು. ದಿಸ್ ಈಸ್ ಮಸ್ಟ್ ಅಂಡ್ ಶುಡ್ ಇನ್ ಕ್ರಿಮಿನಲ್ ಕೇಸ್. ಗೊತ್ತಾಗ್ತಿದ್ಯಾ? ಸೊ ಇವಾಗ ರೀಸೆಂಟ್ ಆಗಿ ದಟ್ಸ್ ವಾಟ್ ಇಟ್ಸ್ ಬೀನ್ ಇಶ್ಯೂಡ್. ಈ ಅರ್ನಬ್ ಗೋಸ್ವಾಮಿ ಕೇಸ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಈಗ ಆಗ್ತಿರೋಂಥದ್ದು ವಿತೌಟ್ ಎನಿ ವಾರೆಂಟ್, ವಿತೌಟ್ ಎನಿಥಿಂಗ್. ಸೊ ಅಲ್ಲಿ ಏನಾಗಿದೆ, ಅವನನ್ನ ಅರೆಸ್ಟ್ ಮಾಡಿರುವಂಥದ್ದು. ಬಟ್ ಆ ಅರೆಸ್ಟ್ ಮಾಡಿರೋದನ್ನ ಸುಪ್ರೀಂ ಕೋರ್ಟ್ ಕೂಡ ಅವನನ್ನ ಡಿಫೆಂಡ್ ಮಾಡಿದೆ. ನೋಡಿ, ಗೊತ್ತಿದೆ ಆ ಕೇಸ್ ನಿಮಗೆ? ನ್ಯೂಸ್ ನಲ್ಲಿ ಇರುವಂತದ್ದು ಅರ್ನಬ್ ಗೋಸ್ವಾಮಿ, ಫೇಮಸ್ ಅವನು ರಿಪೋರ್ಟರ್, ಅವನು ಜರ್ನಲಿಸ್ಟ್, ಅವನು ರಿಪಬ್ಲಿಕ್ ಟಿವಿ. ಫಸ್ಟ್ ಅವ್ನು ಟೈಮ್ಸ್ ನೋವಲ್ಲಿ ಇದ್ದ. ಸೊ ಅದಾದ್ಮೇಲೆ ಅವನು ಅವನದೇ ಓನ್ ಚಾನೆಲ್ ಅನ್ನ ಅವನು ಓಪನ್ ಮಾಡಿದ್ದು. ಗೊತ್ತಾಗ್ತಿದ್ಯಾ? ಸೊ ಅವನಿಂದ ರಿಪಬ್ಲಿಕ್ ಟಿವಿ ಆಂಕರ್ ಏನಿದ್ದಾನೆ, ದಟ್ ಇಸ್ ಸ್ಪೆಷಲ್ ಅವನು ಇನ್ಚಾರ್ಜ್ ಅರ್ನಬ್ ಗೋಸ್ವಾಮಿ. ಸೊ ಅವನನ್ನ ಸುಪ್ರೀಂ ಕೋರ್ಟ್ ಕೂಡ ಡಿಫೆಂಡ್ ಮಾಡಿದೆ. ಮಹಾರಾಷ್ಟ್ರ ಗೌರ್ಮೆಂಟ್ ಏನು ಅವನ್ನ ಒಂಥರ ವಾಟ್ ಟು ಸೇ ಇನ್ಹ್ಯೂಮನ್ ಇಂದ ಟ್ರೀಟ್ ಮಾಡಿದೆ. ಸೊ ಅದು ತಪ್ಪು ಅಂತ ಹೇಳಿ ಮಹಾರಾಷ್ಟ್ರ ಗೌರ್ಮೆಂಟ್ಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಗೊತ್ತಾಗ್ತಿದ್ಯಾ? ಸೊ ಆಲ್ ದೀಸ್ ಕಮ್ಸ್ ಅಂದ್ರೆ ಅಲ್ಲಿ ಏನಂತಂದ್ರೆ ಅವನಿಗೆ ಕ್ರಿಮಿನಲ್ ಕ್ರೈಮ್ ಅನ್ನ ಮಾಡಿದ್ದಾನೆ ಅಂದ್ರೆ ಲೈಕ್ ವಾಟ್ ಈಸ್ ದಟ್, ಅವ್ನ ಡಿಸೈನ್ ಅನ್ನ ಸೂಸೈಡ್ ಮಾಡೋದಕ್ಕೆ ಆ ಸೂಸೈಡ್ ಆಗೋದಕ್ಕೆ ಲೈಕ್ ಅವನು ಇಂಟೀರಿಯರ್ ಡಿಸೈನ್ ಸಮಥಿಂಗ್. ಸೊ ಅರ್ನಬ್ ಗೋಸ್ವಾಮಿ ಸೊ ಅವನಿಗೆ ಚೀಟಿಂಗ್ ಮಾಡಿರುವಂತದ್ದು ದುಡ್ಡಲ್ಲಿ. ಸೊ ಅದು ಏನಾಗಿರೋದು, ಅವನಿಗೆ ಸೂಸೈಡ್ ಮಾಡೋದಕ್ಕೆ ಪ್ರೇರೇಪಿಸಿದೆ ಆ ಇಂಟರ್ನಲ್ ಡಿಸೈನರ್ ಏನಿದ್ದಾನೆ ಅವನಿಗೆ ಅಂತ ಹೇಳಿ ಸಮ್ ಕೇಸ್ ಇಸ್ ದೇ ದಟ್ಸ್ ಬೀನ್ ಗೋಯಿಂಗ್ ಆನ್. ಇಲ್ಲಿ ಏನಾಗಿದೆ ಅಂದ್ರೆ ಸೂಸೈಡ್ ಎಲ್ಲ ಬರುವಂತದ್ದು ಕ್ರಿಮಿನಲ್ ಕೇಸಿಗೆ ಬರುತ್ತೆ. ಗೊತ್ತಾಗ್ತಿದ್ಯಾ? ಈಗ ಅಕಾರ್ಡಿಂಗ್ಲಿ ಏನಂತಂದ್ರೆ ಅವ್ರು ಫಸ್ಟ್ FIR ಅನ್ನ ಹಾಕ್ಬೇಕು, ನಂತರ ಅವನನ್ನ ಅರೆಸ್ಟ್ ಮಾಡಿ ಹೋಗ್ಬೇಕಾಗಿರುವಂತದ್ದು. ಸೊ ಇದು ಕ್ರಿಮಿನಲ್ ಕೇಸಸ್ ನಲ್ಲಿ ಇದು ಮಸ್ಟ್ ಅಂಡ್ ಶುಡ್. ಬಟ್ ಹಿಯರ್ ಇನ್ ಹಿಸ್ ಕೇಸ್, ದಟ್ ಇಸ್ ಅರ್ನಬ್ ಗೋಸ್ವಾಮಿ ಕೇಸ್ ನಲ್ಲಿ ಅದು ಯಾವುದು ಕೂಡ ಆಗಿಲ್ಲ. ಸೊ ದಟ್ಸ್ ವೈ ಈವನ್ ಸುಪ್ರೀಂ ಕೋರ್ಟ್ ಡಿಫೆಂಡ್ ಅನ್ನ ಮಾಡಿರುವಂತದ್ದು ಅವನನ್ನು. ಮಹಾರಾಷ್ಟ್ರ ಗೌರ್ಮೆಂಟ್ ಅನ್ನ ಅದು ಆ ಏನು ಆಕ್ಟಿವಿಟಿಯನ್ನ ಮಾಡಿದ್ದು ಅದನ್ನ ಅಪೋಸ್ ಅನ್ನ ಮಾಡಿದ್ರು. ಗೊತ್ತಾಗ್ತಿದ್ಯಾ? ಸೊ ಕ್ರಿಮಿನಲ್ ಲಾ ನಲ್ಲಿ ಗೊತ್ತಾಯ್ತಾ, FIR ಇಸ್ ಮಸ್ಟ್ ಅಂಡ್ ಶುಡ್. ಬಟ್ ಸಿವಿಲ್ ನಲ್ಲಿ ಯಾವುದೇ ರೀತಿಯಾದಂತಹ FIR ನ ನೆಸೆಸಿಟಿ ಇರೋದಿಲ್ಲ.
ಗೊತ್ತಾಗ್ತಿದ್ಯಾ? ಈಗ ಫ್ಯಾಮಿಲಿ ಡಿವೋರ್ಸ್ ಅಂತ ಬಂತು ಅಂತಂದ್ರೆ ನೀವು ಹೋಗಿ FIR ಹಾಕ್ತೀರಾ? ಡಿವೋರ್ಸ್ ಬೇಕು ಅಂತಂದ್ರೆ FIR ಹಾಕ್ಬಿಟ್ಟು ಏನ್ ಹಸ್ಬೆಂಡ್ ಇರ್ತಾನೆ ಅವ್ನು ಕೋರ್ಟಿಗೆ ಕರೆಸಿದ್ರೂ ದಟ್ ಕೈಂಡ್ ಆಫ್ ಥಿಂಗ್ ಈಸ್ ನಾಟ್ ರಿಕ್ವೈರ್ಡ್. ಹಿಯರ್ ಒನ್ ನೋಟಿಸ್ ಈಸ್ ಎನಫ್. ಗೊತ್ತಾಗ್ತಿದ್ಯಾ? ಒಂದು ಅಪೀಲ್ ಅಥವಾ ಒಂದು ನೋಟಿಸ್ ಕಳಿಸಿದ್ರೆ ಸಾಕು. ಹಿಯರ್ ದ ಕೇಸ್ ಇಟ್ ಸೆಲ್ಫ್ ಇಟ್ ಅಪ್ರೋಚಸ್ ಟು ದ ಕೋರ್ಟ್. ಬಟ್ ಕ್ರಿಮಿನಲ್ ನಲ್ಲಿ ಇಟ್ ಡಸಂಟ್ ಹ್ಯಾಪನ್ ಲೈಕ್ ದಟ್. ಗೊತ್ತಾಗ್ತಿದ್ಯಾ? ದಿಸ್ ಈಸ್ ದ ಸೆಕೆಂಡ್ ಡಿಫರೆನ್ಸ್. ಅಂಡ್ ದ ನೆಕ್ಸ್ಟ್ ಡಿಫರೆನ್ಸ್ ನೋಡಿದ್ರೆ ಇಟ್ ಈಸ್ ಇನ್ ಡಿಗ್ರಿ ಆಫ್ ಪನಿಷ್ಮೆಂಟ್ ನಲ್ಲಿ ಇರುವಂತದ್ದು. ಕ್ರಿಮಿನಲ್ ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಜೈಲಿಗೂ ಕಳಿಸ್ತಾರೆ ಸಮಟೈಮ್ಸ್, ಇಲ್ಲ ಬರೀ ಫೈನ್ ಅನ್ನ ಹಾಕ್ತಾರೆ, ಇಲ್ಲ ಎರಡನ್ನೂ ಕೂಡ ಹಾಕ್ತಾರೆ. ಇಫ್ ಹಿ ಇಸ್ ಫೌಂಡ್ ಆಫ್ ಗಿಲ್ಟಿ, ಆ ವ್ಯಕ್ತಿ ಏನಾದ್ರು ತಪ್ಪನ್ನ ಮಾಡಿದಾನೆ ಅಂತ ಹೇಳಿ ಅಲ್ಲಿ ಏನಾದ್ರು ಸಾಬೀತಾಯ್ತು ಅಂತಂದ್ರೆ ಅಲ್ಲಿ ಏನ್ ಮಾಡ್ತಾರೆ, ಸೊ ಕ್ರಿಮಿನಲ್ ಲಾ ನಲ್ಲಿ ಸ್ವಲ್ಪ ಜೈಲಿಗೆ ಕಳಿಸ್ತಾರೆ, ಹಾಗೇನೆ ಇಲ್ಲಿ ಪ್ರಾಪರ್ ಫೈನ್ ಅನ್ನ ಹಾಕುವಂಥದ್ದು. ಬಟ್ ಇನ್ ಕೇಸ್ ಆಫ್ ಸಿವಿಲ್ ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನೋ ಸಚ್ ಥಿಂಗ್ಸ್ ವಿಲ್ ಬಿ ಡನ್. ಹಿಯರ್ ಏನಂತಂದ್ರೆ ರಿಲೀಫಿಗೆ ಕೇಳುವಂಥದ್ದು. ಈಗ ಫ್ಯಾಮಿಲಿನಲ್ಲಿ ಮ್ಯಾಟರ್ಸ್ ಗಳು ಬಂದಾಗ, ಲ್ಯಾಂಡ್ ಮ್ಯಾಟರ್ಸ್ ಗಳು ಬಂದಾಗ ಏನ್ ಮಾಡ್ತಾರೆ, ಜೈಲಿಗೆ ಕಳಿಸ್ತಾರ? ಇಲ್ಲ, ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಪ್ರಾಪರ್ ಆಗಿ ಸಮಾಧಾನವಾಗಿ ಕೂತು ಮಾತುಕತೆಯನ್ನ ಮಾಡಿ, ಇಫ್ ಯಾರಾದ್ರೂ ಒಬ್ರು ಲ್ಯಾಂಡ್ ಅನ್ನ ಎನ್ಕ್ರೋಚ್ ಮಾಡಿದ್ದಾರೆ ಅಂತ ಅಂದಾಗ ಯಾರು ಎನ್ಕ್ರೋಚ್ ಮಾಡಿರ್ತಾನೆ ಈದರ್ ಅವನು ಲ್ಯಾಂಡ್ ಅನ್ನ ಬಿಟ್ಕೊಡ್ಬೇಕು, ಇಲ್ಲ ಅಂತಂದ್ರೆ ಫೈನ್ ಅನ್ನ ಕೊಡ್ಬೇಕು, ಅಲ್ಲಿಗೆ ದುಡ್ಡನ್ನ ಇಷ್ಟಿಷ್ಟು ಅಂತ ಬಿಟ್ಟು ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಳುವಂತದ್ದು. ಸಮ್ ಕೈಂಡ್ ಆಫ್ ರಿಲೀಫ್ ಈಸ್ ನೆಸೆಸರಿ ಇನ್ ದ ಕೇಸ್ ಆಫ್ ಸಿವಿಲ್ ಲಾ. ಬಟ್ ಕ್ರಿಮಿನಲ್ ಲಾ ನಲ್ಲಿ ಅವನಿಗೆ ಪ್ರಾಪರ್ ಪನಿಷ್ಮೆಂಟ್ ಕೂಡ ಆಗುತ್ತೆ, ಆಸ್ ವೆಲ್ ಆಸ್ he has to pay fine. ತಿಳಿದಿದ್ಯಾ? These are the differences between civil and criminal code. Sorry, civil and criminal law. Clear? ಏನಾದ್ರು ಡೌಟ್ ಇದೆಯಾ? ಡೌಟ್ ಏನಾದ್ರು? ಓಕೆ, ಟೇಕ್ ಡೌನ್. ಕ್ರಿಮಿನಲಿ ಸೊಸೈಟಿ ವಿರುದ್ಧ ಹೋಗೋದ್ರಿಂದ ಇದನ್ನು ಹೇಳಿದ್ದವರು. ಸೊಸೈಟಿ ವಿರುದ್ಧ ಅಂತಂದ್ರೆ ಸೊಸೈಟಿನಲ್ಲಿ ಇರುವಂತಹ ಕೆಲವೊಂದು ಪ್ರಿನ್ಸಿಪಲ್ಸ್ ಗಳ ವಿರುದ್ಧ ಹೋಗುವಂತೆ, ನಾಟ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಸೊಸೈಟಿ. ಡಿಸಿಷನ್ಸ್ ವಿರುದ್ಧ ಹೋದ್ರೆ ಯಾವ ಡಿಸಿಷನ್ಸ್ ವಿರುದ್ಧ ಅಂತಂದ್ರೆ ಈಗ ಉದಾಹರಣೆಗೆ ಕರ್ನಾಟಕ ಮತ್ತು ತಮಿಳುನಾಡು ನಡೀತಿರುವ ಕಾವೇರಿ ಇಶ್ಯೂ, ಅದೊಂದು ಸೊಸೈಟಿ ಇನ್ನೊಂದು ಸೊಸೈಟಿ ವಿರುದ್ಧ ವಿರೋಧ. that is not related to society. Major issue society ಅಲ್ಲ, this is related to water. This comes under civil law. This is not criminal. ಯಾವುದೇ ರೀತಿಯಾದಂತಹ ಕ್ರೈಮ್ ಆಗಿಲ್ಲ. ಸೊ ಬೇಸಿಕಲಿ ವಾಟ್ ಯು ಹ್ಯಾವ್ ಟು ಸಿ ಈಸ್ ನಾಟ್ ರೀಜನ್, ಆ ತರದ್ದಲ್ಲ, ಸೊಸೈಟಿ ಅಲ್ಲ. ಮೇಜರ್ ಇಶ್ಯೂಸ್ ಗಳು ಸೊಸೈಟಿಯಲ್ಲಿ ಇರುವಂತಹ ಪ್ರಿನ್ಸಿಪಲ್ಸ್ ಗಳ ವಿರುದ್ಧ ಅದರ ಬೇಸಿಸ್ ಮೇಲೆ ನಾವು ಸಿವಿಲ್ ಅಂಡ್ ಕ್ರಿಮಿನಲ್ ಅಂತ ಡಿಸ್ಕಸ್ ಮಾಡುವಂಥದ್ದು. ಇಲ್ಲಿ ವಾಟರ್ ಟ್ರೀಟಿ ಅಂತ ಅಂದಾಗ ವಾಟರ್ ಅಂತ ಅನ್ನೋದು ಏನು, ದಟ್ ಈಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಅದು ಪ್ರತಿ ನಾಟ್ ಓನ್ಲಿ ಬರೀ ಒಂದು ಸ್ಟೇಟ್ ಎರಡು ಸ್ಟೇಟಿಗೆ ಮಾತ್ರ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಇಟ್ ಈಸ್ ದೇರ್, ಇಟ್ಸ್ ಅ ಯೂನಿವರ್ಸಲ್ ಥಿಂಗ್ ಹಿಯರ್. ಸೊ ಅದಕ್ಕೆ ಇಲ್ಲಿ ಏನಾದ್ರೂ ಮೇಜರ್ ಆಗಿ ಅವರು ಸೊಸೈಟಿ ಇಲ್ಲ ರೀಜನಲಿಸಮ್ ಅಥವಾ ರಿಲಿಜಿಯನ್ ಅನ್ನ ಅಪೋಸ್ ಮಾಡಿದ್ ಯಾವ್ದು ಇಲ್ಲ. ಇಲ್ಲಿ ಏನ್ ಇಶ್ಯೂ ಆಗ್ತಿರೋಂಥದ್ದು, ವಾಟರ್ ಬಗ್ಗೆ ನಮಗೂ ಇಷ್ಟು ಬರಬೇಕು, ನಮಗೆ ಹೆಚ್ಚಾಗಿ ವಾಟರ್ ಬರಬೇಕು, ಈ ರೀತಿಯಾಗಿ ಪ್ರಾಪರ್ಟಿ, ವಾಟರ್ ಇಸ್ ಅ ಕೈಂಡ್ ಆಫ್ ಪ್ರಾಪರ್ಟಿ ಹಿಯರ್, ಇಸಂಟ್ ಇಟ್? ಸೊ ಹಾಗಾಗಿ ಇದು ಸಿವಿಲ್ ನಲ್ಲಿ ಬರುವಂತದ್ದು. ಈ ಇಶ್ಯೂಸ್ ಗಳು ಯಾವ್ದು ಕೂಡ ಇಲ್ಲಿ ಕ್ರೈಮ್ ಆಗ್ತಾನೆ ಇಲ್ಲ, ಸೊಸೈಟಿ ವಿರುದ್ಧ ಹೋಗ್ತಿಲ್ಲ. ಇಲ್ಲಿ ಸಿವಿಲ್ ಅಲ್ಲಿ ಇಂಡಿವಿಜುವಲ್ ಮೇಲೆ ಅಂತ ನೀವು ಹೇಳಿರೋದು. ಸಿವಿಲ್ ನಲ್ಲಿ ಇಂಡಿವಿಜುವಲ್ಗೆ ಯಾವುದೇ ರೀತಿಯಾದಂತಹ ಹಾರ್ಮ್ ಆದಲ್ಲಿ, ಇಂಜುರಿ ಆದಲ್ಲಿ ಅಥವಾ ಅವ್ರ ಫಂಡಮೆಂಟಲ್ ರೈಟ್ಸ್ ಗೆ ದಕ್ಕ ಬಂದಲ್ಲಿ ಅದನ್ನ ನಾವೇನಂತೀವಿ ಸಿವಿಲ್ ನಲ್ಲಿ ಬರುವಂತದ್ದು. ಫಾರ್ ಎಕ್ಸಾಂಪಲ್ ಐ ಸೆಡ್ ಸಿವಿಲ್ ನಲ್ಲಿ ನೋಡೋದಿದ್ರೆ ಈಗ ಲ್ಯಾಂಡ್ ಮ್ಯಾಟರ್ ಗಳಿಗೆ ಬಂದಾಗ ಸೊ ಇಬ್ರು ಕೂಡ ಲ್ಯಾಂಡಿಗೋಸ್ಕರ ಕಿತ್ತಾಡ್ತಿರ್ತಾರೆ, ಹೌದಾ? ಸಿವಿಲ್ ಅಂತ ಅಂದಾಗ ಪ್ರಾಪರ್ಟಿ ಆಕ್ಟ್ಸ್ ಗಳು ಈ ರೀತಿ ಕೈಂಡ್ ಆಫ್ ಬರುವಂತದ್ದು. ಇಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಅವನು ಆಕ್ಟ್ ಮಾಡ್ತಿದ್ದಾನೆ ಅಂತ ಅಂದಾಗ ಸೊ ಯೂಶಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ದಕ್ಕೆ ಹೇಳ್ತೀನಿ, ವಾಟರ್ ಅಂತ ಅಂದಾಗ ಹೌದಲ್ವಾ, ಇಲ್ಲಿ ವಾಟರ್ ಅನ್ನೋದು ಇಟ್ಸ್ ಎ ಕೈಂಡ್ ಆಫ್ ಪ್ರಾಪರ್ಟಿ. ಸೊ ಅದರಲ್ಲೂ ಕೂಡ ಅದು ಸಿವಿಲ್ ಗೆ ಬರುತ್ತೆ. ಇಲ್ಲಿ ಇಂಡಿವಿಜುವಲ್ ಗೆ ಹಾರ್ಮ್ ಆಗುತ್ತೆ ಅಂತ ಅಂದಾಗ ಅಲ್ಲಿರುವಂತಹ ಇಂಡಿವಿಜುವಲ್ಸ್ ಗೆ ವಾಟರ್ ಸಿಗ್ಲಿಲ್ಲ ಅಂತಂದಾಗ ಅಲ್ಲಿ ಏನಾಗುತ್ತೆ, ಅರ್ಥ ಆಯ್ತಾ ಲಿಂಕ್ ಯಾವ ರೀತಿ ಅಂತ ಅಂದ್ಬಿಟ್ಟು? ಇಟ್ ಡಸಂಟ್ ಮೀನ್ ಅಗೇನ್ಸ್ಟ್ ಸೊಸೈಟಿ ಅಂತ ಹೇಳಿ. ಇಲ್ಲಿ ವಾಟರ್ ಅನ್ನೋದು ಏನ್ ಮಾಡ್ತಾರೆ, ಸೊ KRS ಇಲ್ಲಿದು ಮತ್ತೆ ಹಾಗೆ ಯಾವ್ದು ಇನ್ನೊಂದು ಇರುವಂತದ್ದು ಮೆಟ್ಟೂರ್ ಡ್ಯಾಮ್ ತಮಿಳ್ನಾಡಲ್ಲಿ. ಸೊ ಸೇಮ್ ನದಿ ಮೇಲೆ, ಕಾವೇರಿ ನದಿ ಮೇಲೆ ಇರುವಂತದ್ದು ಅಂತ ಅಂದ್ಬಿಟ್ಟು ವಿ ಹ್ಯಾವ್ ಟೋಲ್ಡ್, ಇಸಂಟ್ ಇಟ್? ಇಲ್ಲಿ ಕೆಲವರೇನು ನಮಗೂ ಇರಿಗೇಷನ್ ಬೇಕು, ಅಗ್ರಿಕಲ್ಚರ್ ಬೇಕು ಅಂತ ಹೇಳಿ ಅಪೋಸ್ ಅನ್ನ ಮಾಡ್ತಿರೋಂಥದ್ದು. ಇಲ್ಲಿ ವಾಟರ್ ಅವೈಲಬಿಲಿಟಿ ಸಿಗ್ಲಿಲ್ಲ ಅಂತ ಅಂದಾಗ ಏನಾಗುತ್ತೆ, ಪ್ರತಿಯೊಬ್ರು ಕೂಡ ಅಗ್ರಿಕಲ್ಚರ್ ಆಕ್ಟಿವಿಟಿ ಇಂದ ಏನಾಗ್ತಾರೆ, ಹಿಂದೆ ಬರೆಯುವಂಥದ್ದು. ಸೊ ಹಾಗಾಗಿ ನಮ್ಮಲ್ಲಿ ಈಲ್ಡ್ ಕಡಿಮೆ ಆಗುತ್ತೆ, ನಮಗೆ ವಿ ನೀಡ್ ಮೋರ್ ವಾಟರ್ ದನ್ ನ್ಯೂ ಪೀಪಲ್ ಅಂತ ಹೇಳಿ ವಾಟರ್ ಇಶ್ಯೂ ಇಟ್ಕೊಂಡು ಜಗಳ ಆಡ್ತಿರೋದು. ಗೊತ್ತಾಗ್ತಿದೆಯಾ? ಹಾರ್ಮ್ ಅಂತಂದ್ರೆ ಇಟ್ಸ್ ನಾಟ್ ಲೈಕ್ ದಟ್, ಇಟ್ ಇಸ್ ದಟ್ ವೇ. ಗೊತ್ತಾಗ್ತಿದೆ ಯಾವ ರೀತಿ ಇಂಟರ್ ಕನೆಕ್ಟ್ ಮಾಡೋದಂಥದ್ದು? ಕ್ಲಿಯರಾ? ಇನ್ನು ಡೌಟ್ ಇದೆ ಬೇಕಾದ್ರೆ ಕ್ಲಿಯರಾ? ಓಕೆ, ಡೌಟಾ? ಓಕೆ, ಟೇಕ್ ಡೌನ್. ಜಸ್ಟ್ 2 ಕಾಲಮ್ಸ್ ಅನ್ನ ಡಿವೈಡ್ ಮಾಡಿಬಿಟ್ಟು ಹಾಕೊಳ್ಳಿ. ಒನ್ ಇಸ್ ಕ್ರಿಮಿನಲ್ ಅಂಡ್ ಅದರ್ ಒನ್ ಇಸ್ ಸಿವಿಲ್ ಅಂತ.
ಕ್ರಿಮಿನಲ್ ಫಸ್ಟ್ ಕ್ರಿಮಿನಲ್ ಹಾಕೊಳ್ಳಿ, ನೆಕ್ಸ್ಟ್ ಸಿವಿಲ್ ಅಂತ ಹಾಕೊಳ್ಳಿ, ಲೈಕ್ ಡಿಫ್ರೆನ್ಶಿಯೇಟ್ ಮಾಡಿ ಕಾಲಮ್. ಆಯ್ತಾ? ಓಕೆ, ಹಿಯರ್ ಕ್ರಿಮಿನಲ್ ನಲ್ಲಿ ಫಸ್ಟ್ ಪಾಯಿಂಟ್, ಇಟ್ ಡೀಲ್ಸ್ ವಿತ್ ಕಂಡಕ್ಟ್ ಅಂತ ಅಂದ್ರೆ ಬಿಹೇವಿಯರ್, ಗೊತ್ತಾಗ್ತಿದ್ಯಾ? ಕಂಡಕ್ಟ್ ಅಂತ ಅಂದ್ರೆ ಬಿಹೇವಿಯರ್. ಇಲ್ಲಿ ಕ್ರಿಮಿನಲ್ ನಲ್ಲಿ ಇಟ್ ಡೀಲ್ಸ್ ವಿತ್ ಕಂಡಕ್ಟ್ or acts that the law defines as offenses. ಕ್ಲಿಯರಾ? ಅಂದ್ರೆ ಇಲ್ಲಿ ಯಾವುದ್ರ ಬಗ್ಗೆ ಕ್ರಿಮಿನಲ್ ಯೂಶಲಿ ಡೀಲ್ ಮಾಡುತ್ತೆ ಅಂತಂದ್ರೆ, ಒಂದು ಹೆಸರು ಇಟ್ ಈಸ್ ಇಫ್ ಇಟ್ ಗೋಸ್ ಅಗೇನ್ಸ್ಟ್ ದ ಸೊಸೈಟಿ, ಇನ್ನೊಂದು ಯಾವುದೇ ರೀತಿಯಾದಂತಹ ಆಕ್ಟ್ಸ್ ಗಳಾಗಿರ್ಬೋದು ಅಥವಾ ಬಿಹೇವಿಯರ್ಸ್ ಗಳು ಈ ಲಾ ನಲ್ಲಿ ಪರ್ಟಿಕ್ಯುಲರ್ ಆಗಿ ಡಿಸ್ಕ್ರೈಬ್ ಅನ್ನ ಮಾಡಿರ್ತಾರೆ. ಸೇ ಫಾರ್ ಎಕ್ಸಾಂಪಲ್, ಇವಾಗ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂತ ಹೇಳಿದ್ರೆ ಅಲ್ಲಿ ಏನ್ ಮಾಡಿದೀವಿ, ವಿ ಹ್ಯಾವ್ ಡಿಫೈನ್ ಇಟ್ ಅಲ್ವಾ. ಇಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಬಂದಾಗ ಕೇವಲ ಫಿಸಿಕಲಿ ಅಂತ ಅಂದ್ಬಿಟ್ಟು ನಾವು ಹೇಳೋದಿಲ್ಲ, ಏನಂತೀವಿ, ಎಮೋಷನಲಿ ಅಂತ ಕೂಡ ಅಂತೀವಿ. ವರ್ಬಲಿ, ನಾನ್ ವರ್ಬಲಿ, ಸೆಕ್ಷುಲಿ, ಎಲ್ಲಾದ್ರೂ ಕೈಂಡ್ ಆಫ್ ಹರಾಸ್ಮೆಂಟ್ ಅನ್ನ ಮಾಡುವಂಥದ್ದು. ಗೊತ್ತಾಗ್ತಿದೆಯಾ? ಅಲ್ಲಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಲಾ ಯಾವ್ದನ್ನ ಇಲ್ಲಿ ಅಫೆನ್ಸ್ ಅಥವಾ ಯಾವ ಆಕ್ಟ್ ಅನ್ನ, ಕಂಡಕ್ಟ್, ಬಿಹೇವಿಯರ್ ಅನ್ನ ಕ್ರಿಮಿನಲ್ ಅಂತ ಅಂದ್ಬಿಟ್ಟು ಟ್ರೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಲಾ ಹೇಳಿರುತ್ತೆ. ಆ ಲಾಗೆ ವಿರುದ್ಧ ಯಾವ್ದಾದ್ರು ಅಫೆನ್ಸ್ ಅಂದ್ರೆ ಯಾವ್ದಾದ್ರು ತಪ್ಪು ನಡೆದಾಗ ಅದು ಯಾವ್ದು ಅಂಡರ್ ಬರುವಂತದ್ದು, ಕ್ರಿಮಿನಲ್ ಲಾ ಅಂಡರ್ ಬರುವಂತದ್ದು. ಕ್ಲಿಯರಾ? ಓಕೆ, ಇಟ್ ಡೀಲ್ಸ್ ವಿತ್ ದ ಕಂಡಕ್ಟ್ ಆರ್ ಆಕ್ಟ್ಸ್ ದಟ್ ದ ಲಾ ಡಿಫೈನ್ಸ್ ಆಸ್ ಅಫೆನ್ಸಸ್. ಕ್ಲಿಯರ್? ತಗೊಂಡಾಯ್ತಾ? ಎಕ್ಸಾಂಪಲ್ ಬರ್ಕೊಳ್ಳಿ ಇದಕ್ಕೆ ನಿಮ್ಮ ಒಂದು ರೆಫರೆನ್ಸ್ಗೆ. ಹರಾಸಿಂಗ್ ಅ ವಿಮೆನ್, ಒಬ್ಬ ಮಹಿಳೆಯನ್ನ ಶೋಷಣೆಯನ್ನ ಮಾಡುವಂಥದ್ದು, ಹರಾಸ್ ಮಾಡುವಂಥದ್ದು. ಯೂಶಲಿ ಹರಾಸ್ಮೆಂಟ್ ಅಂದಿದ ತಕ್ಷಣ ನಮಗೆ ಡೊಮೆಸ್ಟಿಕ್ ವೈಲೆನ್ಸ್ ಅಂದಿದ ತಕ್ಷಣ ಜಸ್ಟ್ ಫಿಸಿಕಲಿ ಅಂತ ಅಂದ್ಬಿಟ್ಟು ನಾವು ಅನ್ಕೊಂತೀವಿ, ಅದರ ದೈಹಿಕ ಹಲ್ಲೆ ಮಾಡಿದ್ರೆ ಮಾತ್ರ ಅದು ಹಲ್ಲೆ ಅಂತ ಹೇಳಿ ಅನ್ಕೊಳ್ಳೋಂಥದ್ದು. ನೋ, ಸೊ ಇಟ್ ಈಸ್ ಎಮೋಷನಲಿ ಕೂಡ ಆಗುತ್ತೆ. ಗೊತ್ತಾಗ್ತಿದೆಯಾ? ಹರಾಸ್ಮೆಂಟ್ ಅನ್ನುವಂಥದ್ದು ನಾಟ್ ಓನ್ಲಿ ಫಿಸಿಕಲ್ ಬಟ್ ಆಲ್ಸೋ ಇಟ್ ಈಸ್ ಎಮೋಷನಲ್. ಆಯ್ತಾ? ಕ್ರಿಮಿನಲ್ ನಲ್ಲಿ ಫಸ್ಟ್ ಪಾಯಿಂಟ್ ವಿತ್ ಎಕ್ಸಾಂಪಲ್ ಆಯ್ತಾ? ನೆಕ್ಸ್ಟ್ ಸಿವಿಲ್ ಲಾ ನಲ್ಲಿ ಬರ್ಕೊಳ್ಳಿ ಫಸ್ಟ್, ಪಕ್ಕ ಅದು ಪಕ್ಕ. ಸಿವಿಲ್ ಲಾ ನಲ್ಲಿ ಇಟ್ ಡೀಲ್ಸ್ with any harm or injury to the rights of individuals. It deals with any harm or injury to the rights of individual. ಒಬ್ಬ ಇಂಡಿವಿಜುವಲ್ ವ್ಯಕ್ತಿಯ ಒಂದು ರೈಟ್ಸ್ ಗೆ ಧಕ್ಕೆ ಬಂದಾಗ ಗೊತ್ತಾಗ್ತದೆ, ಅದು ಸಿವಿಲ್ ಲಾಸ್ ನಲ್ಲಿ ಬರುವಂತದ್ದು. ಎಕ್ಸಾಂಪಲ್ disputes relating to sale of land and property, land related matters, sale of land, purchase of goods. ಗೊತ್ತಾಗ್ತಿದೆಯಾ? ಟ್ರೇಡ್ ರಿಲೇಟೆಡ್ ಮ್ಯಾಟರ್ ಬಂದಾಗ ಪರ್ಚೇಸ್ ಆಫ್ ಗೂಡ್ಸ್ ಎಟ್ಸೆಟ್ರಾ. ಫಸ್ಟ್ ಡಿಫರೆನ್ಶಿಯೇಟ್ ಗೊತ್ತಾಯ್ತಾ? ಇವಾಗ ಕ್ರಿಮಿನಲ್ ಮತ್ತೆ ಸಿವಿಲ್ಗೆ. ಕ್ರಿಮಿನಲ್ ಅಂತ ಬಂದಾಗ ಒನ್ ಈಸ್ ಅಗೈನ್ಸ್ಟ್ ಸೊಸೈಟಿಯಲ್ ಪ್ರಿನ್ಸಿಪಲ್ಸ್ ಗಳಿಗೆ ವಿರುದ್ಧ ಹೋದಾಗ, ಹಾಗೆ ಇನ್ನೊಂದೇನಂತ ಅಂದ್ರೆ ಕ್ರಿಮಿನಲ್ ನಲ್ಲಿ ಲಾ ಏನ್ ಡಿಸ್ಕ್ರೈಬ್ ಮಾಡಿರುತ್ತೆ, ಸೊ ಆ ಅಫೆನ್ಸಸ್ ಗಳಂತ ಅಂದ್ಬಿಟ್ಟು ಅದು ನಡೆದಾಗ, ಆ ಬಿಹೇವಿಯರ್ಸ್ ಗಳು ನಡೆದಾಗ. ಸೊ ಸಿವಿಲ್ ಅಂತಂದ್ರೆ ಒಬ್ಬ ವ್ಯಕ್ತಿಯ ಇಂಡಿವಿಜುವಲ್ ರೈಟ್ಸ್, ಫಂಡಮೆಂಟಲ್ ರೈಟ್ಸ್ ಗೆ ವಯಲೇಟ್ ಮಾಡ್ತಿದ್ರೆ ಅದನ್ನ ನಾವು ಸಿವಿಲ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ವಿತ್ ಎಕ್ಸಾಂಪಲ್ಸ್ ಐ ಹ್ಯಾವ್ ಗಿವನ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಕ್ರಿಮಿನಲ್ ನಲ್ಲಿ ಸೆಕೆಂಡ್ ಪಾಯಿಂಟ್ ತಗೊಳ್ಳಿ. ಇವಾಗ ಕ್ರಿಮಿನಲ್ ಲಾ ನಲ್ಲಿ ಸೆಕೆಂಡ್ ಪಾಯಿಂಟ್, ಹೇಗೆ
ಕ್ರಿಮಿನಲ್ ಲಾಸ್ಗಳು ಇನಿಷಿಯೇಟ್ ಆಗುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಇದರಲ್ಲಿ ಇವಾಗ ಇಟ್ ಬಿಗಿನ್ಸ್ ವಿತ್ FIR ಅಂದ್ರೇನು ಫಸ್ಟ್ ಇನ್ಫಾರ್ಮೇಶನ್. ಎಸ್ ಇಟ್ ಬಿಗಿನ್ಸ್ ವಿತ್ ಲಾಡ್ಜಿಂಗ್ FIR ಕರೆಕ್ಟ್ ಇದೆಯಾ ಕ್ರಿಮಿನಲ್ ಲಾನ ಹೇಗೆ ಇನಿಷಿಯೇಟ್ ಮಾಡೋದು ಕೋರ್ಟ್ಸ್ ನಲ್ಲಿ ಅಂತ ಅಂದ್ಬಿಟ್ಟು ಯೂಶಲಿ ಮಾಡಬೇಕು ಅಂತಂದ್ರೆ ಇಟ್ ಬಿಗಿನ್ಸ್ ವಿತ್ ಲಾಡ್ಜಿಂಗ್ FIR ನ ಎಲ್ಲಿ ಲಾಡ್ಜ್ ಮಾಡುವಂತದ್ದು ಎಸ್ ಇಟ್ ಬಿಗಿನ್ಸ್ ವಿತ್ ಲಾಡ್ಜಿಂಗ್ FIR ವಿತ್ ಪೊಲೀಸ್ who investigate. It begins with lodging FIR with police who investigate the crime which a case is which a case CASE which a case is filed in court ಅಂದ್ರೆ ಪ್ರೊಸೀಡಿಂಗ್ಸ್ ಗಳು ಹೇಗೆ ನಡೀತಾ ಹೋಗುತ್ತೆ ಅಂತಂದ್ರೆ ಇಲ್ಲಿ ಫಸ್ಟ್ ಏನ್ ಮಾಡ್ತಾರೆ ಅವರು FIR ನ ಲಾಡ್ಜ್ ಮಾಡ್ತಾರೆ ಪೊಲೀಸ್ ನಲ್ಲಿ ನಂತರ ಅವ್ರು ಏನ್ ಮಾಡ್ತಾರೆ ಚಾರ್ಜ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತಾರೆ ಸೊ ಗೊತ್ತಾಗ್ತಿದ್ಯಾ ಅಲ್ಲಿ ಇನ್ವೆಸ್ಟಿಗೇಷನ್ ನಡೆದಾದ್ಮೇಲೆ ಆ ಕೇಸಿನ ವಿರುದ್ಧ ಅಂದ್ರೆ ಕೋರ್ಟ್ ನಲ್ಲಿ ಪ್ರೊಸೀಡಿಂಗ್ಸ್ ಗಳು ಸೆಷನ್ಸ್ ಗಳು ನಡೆಯುವಂಥದ್ದು ಜಡ್ಮೆಂಟ್ಸ್ಗೋಸ್ಕರ ಕ್ಲಿಯರಾ ಫಸ್ಟ್ ಕ್ರಿಮಿನಲ್ ಬಂದಾಗ FIR ಲಾಡ್ಜ್ ಆಗುತ್ತೆ ಸೊ ಸ್ಟಾರ್ಟ್ ಆಗೋದೇ ಇದು ಆ ರೀತಿ ಕ್ರಿಮಿನಲ್ ಲಾ ಸಿವಿಲ್ ಲಾ ನಲ್ಲಿ ಇವಾಗ ಬರ್ಕೊಳ್ಳಿ ಹೇಗೆ ಮಾಡ್ತಾರೆ ಅಂತಂದ್ರೆ ಎ ಪಿಟಿಷನರ್ ಪಿಟಿಷನ್ ಅಂತಂದ್ರೇನು ಪಿಟಿಷನರ್ ಅಂತಂದ್ರೆ ಏನು ಪಿಟಿಷನ್ ಅಂತಂದ್ರೆ ಸ್ಟಾರ್ಟಿಂಗ್ ಏನು ಅರ್ಜಿ ಅಪ್ಲಿಕೇಶನ್ ಪಿಟಿಷನ್ ಹಾಕಿ ಅಂತ ಅಂತಾರಲ್ವಾ ಯೂಶಲಿ ಏನಂತ ಅಂದ್ರೆ ಪಿಟಿಷನ್ ಅಂತಂದ್ರೆ ಯೂಶಲಿ ಅರ್ಜಿ ಅಂತ ಅಂತೀವಿ ಅಂದ್ರೆ ದೋಸ್ ಹೂ ಹ್ಯಾಸ್ ಫೈಲ್ಡ್ ದ ಕಂಪ್ಲೇಂಟ್ ಯಾರು ಕಂಪ್ಲೇಂಟ್ ಅನ್ನ ಫೈಲ್ ಮಾಡ್ತಿರ್ತಾರೆ ಅವ್ರನ್ನ ಸೊ ಇಲ್ಲಿ ಪಿಟಿಷನರ್ ಹ್ಯಾಸ್ ಟು ಬಿ it's petition not petitioner petition arji a petition has to be filed before the relevant court ಲೈಕ್ ಏನು ವೆದರ್ ಇಟ್ ಈಸ್ ಫ್ಯಾಮಿಲಿ ಕೋರ್ಟ್ ನಲ್ಲಿ ಬರ್ತವೆ ಈಗ ಸಿವಿಲ್ ಕೇಸಸ್ ನಲ್ಲಿ ತುಂಬಾನೇ ಡಿಫ್ರೆಂಟ್ ಮ್ಯಾಟರ್ಸ್ ಗಳು ಬರ್ತಾ ಹೋಗುತ್ತೆ ಎಲ್ಲಾ ಮ್ಯಾಟರ್ಸ್ ಗಳನ್ನು ಒಂದೇ ಕೋರ್ಟ್ ಡಿಸ್ಕಸ್ ಮಾಡಿಬಿಟ್ಟು ಜಡ್ಜ್ಮೆಂಟ್ ಕೊಡೋದಕ್ಕೆ ಕೂತ್ರೆ ಲೈಕ್ ಇನ್ನೂ ಕೂಡ ಈಗ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಮೋರ್ ದನ್ 30,000 ಕೇಸಸ್ ಆರ್ ಪೆಂಡಿಂಗ್ ಸೊ ಹಾಗಾಗಿನೇ ವಿ ಹ್ಯಾವ್ ಟ್ರಿಬ್ಯುನಲ್ಸ್ ಗಳನ್ನ ಅವ್ರು ಮಾಡ್ತಿರುವಂತದ್ದು ಸರ್ಟನ್ ಏಜೆನ್ಸೀಸ್ ಗಳು ಸೊ ದಟ್ ಏನಂತಾರೆ ಇಲ್ಲಿ ಕೇಸಸ್ ಗಳು ಡಿಸ್ಟ್ರಿಬ್ಯೂಟ್ ಆಗ್ಲಿ ಸೊ ಬೇಗ ಏನು ಇಲ್ಲಿ ಕೇಸಸ್ ಗಳು ಡೆಲಿವರ್ ಆಗಲಿ ಜಡ್ಜ್ಮೆಂಟ್ ಡೆಲಿವರ್ ಆಗಿ ಅಂತ ಒಂದೇ ಒಂದು ಉದ್ದೇಶಕ್ಕೆ ಸೊ ಹಾಗಾಗಿ ಇಲ್ಲಿ ರಿಲೆವೆಂಟ್ ಕೋರ್ಟ್ಸ್ ಗಳಂತ ಬಂದಾಗ ಈಗ ಫ್ಯಾಮಿಲಿ ರಿಲೇಟೆಡ್ ಮ್ಯಾಟರ್ಸ್ ಬಂದಾಗ ಫ್ಯಾಮಿಲಿ ಕೋರ್ಟ್ ಪ್ರಾಪರ್ಟಿ ರಿಲೇಟೆಡ್ ಮ್ಯಾಟರ್ ಬಂದಾಗ ಸಿವಿಲ್ ಕೋರ್ಟ್ ಲೈಕ್ ಈ ರೀತಿಯಾಗಿ ದೇರ್ ಆರ್ ಡಿಫರೆಂಟ್ ಥಿಂಗ್ಸ್ ಯಾವ ರೀತಿಯಲ್ಲಿ ಪಿಟಿಷನ್ ಹಾಕಿರ್ತಾನೆ ಯಾವ ಕೇಸ್ ಮೇಲೆ ಸೊ ಅದನ್ನ ಇವನು ಏನ್ ಮಾಡ್ಬೇಕು ಆ ರಿಲಿವೆಂಟ್ ಕೋರ್ಟಿನ ಮುಂದೆ ಅವನು ಫೈಲ್ ಅನ್ನ ಮಾಡಬೇಕು ಸೊ ಬರ್ಕೊಳ್ಳಿ ಫೈಲ್ ಬಿಫೋರ್ ದ ರಿಲಿವೆಂಟ್ ಕೋರ್ಟ್ ಬೈ ದ ಅಫೆಕ್ಟೆಡ್ ಪಾರ್ಟಿ ಅಂದ್ರೆ ಇವಾಗ ಯಾವ ಒಬ್ಬ ವ್ಯಕ್ತಿ ಈಗ ಫಾರ್ ಎಕ್ಸಾಂಪಲ್ ಡೈವರ್ಸ್ ಈಗ ತಗೊಳ್ಳೋದು ಎಕ್ಸಾಂಪಲ್ ಇವಾಗ ನಾನು ಡೈವರ್ಸ್ ಅನ್ನ ಕನ್ಸಿಡರ್ ಮಾಡ್ತಿದ್ದೀನಿ ಅಂತ ಅಂದಾಗ ಇಲ್ಲಿ ಡೈವರ್ಸ್ ಅಂತ ಅಂದಾಗ ಇಲ್ಲಿ ಇಬ್ರು ಕೂಡ ಚೆನ್ನಾಗಿತ್ತು ಅಂತಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಇಫ್ ದೇ ಆರ್ ಗುಡ್ ಅಂತ ಅಂದಾಗ ಇಲ್ಲಿ ಡೈವರ್ಸ್ ಅನ್ನೋ ಕಾನ್ಸೆಪ್ಟ್ ಬರುತ್ತಾ ನೋ ಇಟ್ ವಿಲ್ ನಾಟ್ ಕಮ್ ಈಗ ಏನೋ ಒಂದು ಮ್ಯಾಟರ್ ಆಗಿರುತ್ತೆ ಸೊ ಹಾಗಾಗಿನೇ ಇಲ್ಲಿ ಅವ್ರು ಏನ್ ಮಾಡಿರ್ತಾರೆ ಒಂದು ಮೇಜರ್ ಡಿಸಿಷನ್ ಅನ್ನು ತಗೊಳ್ಳೋದಕ್ಕೆ ಅವ್ರು ಮುಂದಾಗಿರುವಂತದ್ದು ಇಲ್ಲಿ ಯಾರು ಆ ಒಂದು ಏನು ಈಗ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇಂದ ಫೆಡ್ ಅಪ್ ಆಗಿರ್ತಾರೆ ಅಥವಾ ಅಫೆಕ್ಟ್ ಆಗಿರ್ತಾರೆ ಅವರೇನೆ ಫಸ್ಟ್ ಏನ್ ಮಾಡುವಂತದ್ದು ಪಿಟಿಷನ್ ಅನ್ನ ಫೈಲ್ ಮಾಡಬೇಕು ಅಂದ್ರೆ ದಟ್ ಪರ್ಸನ್ ಇಸ್ ಕನ್ಸಿಡರ್ಡ್ ಟು ಬಿ ದ ಅಫೆಕ್ಟೆಡ್ ಪಾರ್ಟಿ ಅಂತ ಅಂತೀವಿ ಈಗ ಲ್ಯಾಂಡ್ ರಿಲೇಟೆಡ್ ಮ್ಯಾಟರ್ ಬಂದಾಗ ಕೂಡ ಈಗ ಒಬ್ಬನ ಲ್ಯಾಂಡ್ ಅನ್ನ ಇನ್ನೊಬ್ಬ ಎನ್ಕ್ರೋಚ್ ಮಾಡಿದ್ದಾನೆ ಅಂತಂದ್ರೆ ಯಾರ್ದು ಪರ್ಟಿಕ್ಯುಲರ್ ಆಗಿ ಲ್ಯಾಂಡ್ ಇತ್ತು ಅವ್ನಿಗೆ ತಾನೇ ಇದರಿಂದ ಅಫೆಕ್ಟ್ ಆಗ್ತಿರೋಂಥದ್ದು ಈಗ ನನ್ನ ಲ್ಯಾಂಡ್ ಅನ್ನ ಯಾರೋ ಬಂದು ಎನ್ಕ್ರೋಚ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ನನಗೆ ಅಫೆಕ್ಟ್ ಆಗ್ತಿರೋಂಥದ್ದು ಸೊ ಐ ವಿಲ್ ಗೋ ಅಂಡ್ ಫೈಲ್ ಅ ಪಿಟಿಷನ್ so that the proceedings will take in the court ಗೊತ್ತಾಗ್ತಿದ್ಯಾ ಇಲ್ಲಿ ಅಫೆಕ್ಟೆಡ್ ಪಾರ್ಟಿ
ಪಾರ್ಟಿ ಯಾರಿರ್ತಾರೆ ಅವರು ಫಸ್ಟ್ ಫೈಲ್ ಅನ್ನ ಅಂದ್ರೆ ಪಿಟಿಷನ್ ಅನ್ನ ಫೈಲ್ ಮಾಡಬೇಕು ಕೋರ್ಟ್ ನಲ್ಲಿ ಅಂದ್ರೆ ರಿಲೆವೆಂಟ್ ಕೋರ್ಟ್ಸ್ ನಲ್ಲಿ. ಬಟ್ ವೆರಸ್ ಕ್ರಿಮಿನಲ್ ನಲ್ಲಿ ಫಸ್ಟ್ ಏನ್ ಮಾಡಬೇಕು, ಪೊಲೀಸ್ ಹತ್ರ ಹೋಗಿ FIR ಅನ್ನ ಲಾಂಚ್ ಮಾಡಿ ನಂತರ ಅದು ಕೋರ್ಟಿಗೆ ಹೋಗುವಂತದ್ದು. ವೆರಸ್ ಇನ್ ಸಿವಿಲ್ ಕೇಸಸ್ ಡೈರೆಕ್ಟ್ ಥ್ರೂ ನೋಟಿಸ್. ತಿಳಿದಿದ್ಯಾ ಡಿಫರೆನ್ಸ್? ಓಕೆ, ನೆಕ್ಸ್ಟ್ ಕ್ರಿಮಿನಲ್ ನಲ್ಲಿ ಬರ್ಕೊಳ್ಳಿ. ಇಫ್ ಫೌಂಡ್ ಗಿಲ್ಟಿ the accused can be sent to, ಅವನ ತಪ್ಪನ್ನ ಅಕಸ್ಮಾತ್ ಅಲ್ಲಿ ಸಾಬೀತಾಯ್ತು ಕೋರ್ಟ್ ಅಲ್ಲಿ ಅಂತಂದ್ರೆ ಏನು ಫುಲ್ ಅವನಿಗೆ ರೆಸ್ಪೆಕ್ಟ್ ಆರ್ತಿ ಮಾಡ್ಬಿಟ್ಟು ಕರ್ಕೊಂಡ್ ಬರ್ತಾರ ಮನೆಗೆ, ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಅದೊಂದೇನ ಇರೋದು? Okay, if found guilty, the accused can be sent to jail. ಅಂದ್ರೆ ಇಲ್ಲಿ ಅಕ್ಯೂಸ್ಡ್ ಅಂತಂದ್ರೆ ಇಲ್ಲಿ ಯಾರು ತಪ್ಪನ್ನ ಮಾಡ್ಬಿಟ್ಟು ಅಪರಾಧಿ ಸ್ಥಾನದಲ್ಲಿ ನಿಂತಿರ್ತಾನೆ ಅವನು ಅಕ್ಯೂಸ್ಡ್. ಕ್ಯಾನ್ ಬಿ ಸೆಂಟ್ ಟು ಜೈಲ್ ಅಂಡ್ ಆಲ್ಸೋ ಏನ್ ಮಾಡ್ತಾರೆ, ಜೈಲಿನ ಜೊತೆಗೆ ಏನ್ ಹಾಕ್ತಾರೆ ಅವ್ರಿಗೆ? ಫೈನ್. ಗೊತ್ತಾಗ್ತಿದ್ಯಾ? ಓಕೆ, ಟೇಕ್ ಡೌನ್. ಕ್ಯಾನ್ ಬಿ ಸೆಂಟ್ ಟು ಜೈಲ್ ಅಂಡ್ ಆಲ್ಸೋ ಫೈನ್ಡ್, FINED, ಫೈನ್ಡ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಸಿವಿಲ್ ಲಾ ನಲ್ಲಿ ಯೂಶಲಿ ಏನಾಗುತ್ತೆ ಅಂದ್ರೆ ಅವರು ಕಾಂಪೆನ್ಸೇಷನ್ ಮಾತ್ರ ಅಂದ್ರೆ ರಿಲೀಫ್ ಅನ್ನ ಮಾತ್ರ ಇಲ್ಲಿ ಪ್ರೊವೈಡ್ ಮಾಡುತ್ತೆ ಕೋರ್ಟ್. ಬಟ್ ಹಿಯರ್ ದೇ ಡೋಂಟ್ ಏನಿಲ್ಲಿ ನೀನು ಅದ್ ಮಾಡಿದ್ಯಾ ಅಂತ ಜೈಲಿಗೆ ಕಳ್ಸೋದಿಲ್ಲ. ಈಗ ಡಿವೋರ್ಸ್ ಅಥವಾ ಇದಕ್ಕೆ ಬಂದಾಗ ಎಷ್ಟೊಂದು ಮ್ಯಾಟರ್ಸ್ಗಳು ಬಂದೋಗುತ್ತಲ್ವಾ, ಇವನು ನನಗೆ ಹಂಗ್ ಮಾಡ್ತಾ, ನನಗೆ ಹಿಂಸೆ ಕೊಟ್ಟ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬೇರೆ ಮೆನಿ ಮ್ಯಾಟರ್ಸ್ ಹಂಗಂತ ಅಂದ್ಬಿಟ್ಟು ಅವ್ನ ಹಸ್ಬೆಂಡ್ ನ ತಗೊಂಡೋಗಿ ಜೈಲಿಗೆ ಹಾಕ್ತಾರ. ಆ ಕೋರ್ಟ್ ನಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಮೇಂಟೆನೆನ್ಸ್ ಕಾಂಪನ್ಸೇಷನ್ ಏನ್ ಪ್ರೊವೈಡ್ ಮಾಡ್ಬಿಟ್ಟು ಅದನ್ನ ಪರ್ಟಿಕ್ಯುಲರ್ ರಿಲೀಫ್ ಅನ್ನ ಮಾತ್ರ ಇಲ್ಲಿ ಪ್ರೊವೈಡ್ ಮಾಡುವಂಥದ್ದು ಸಿವಿಲ್ ನಲ್ಲಿ. ನಾಟ್ ಜೈಲ್ ಆರ್ ಸಮಥಿಂಗ್. ಓಕೆ, ತಗೊಳ್ಳಿ. ಸಿವಿಲ್ ನಲ್ಲಿ ಕೋರ್ಟ್ gives the specific relief asked for. ಓಕೆನಾ? ಅಂದ್ರೆ ಇಲ್ಲಿ ಕೋರ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಅಲ್ಲಿ ಏನು ನಡೀತಾ ಇರುತ್ತೆ ಲೈಕ್ ಸೆಷನ್ಸ್ ಗಳು, 1-on-1 ಆರ್ಗ್ಯುಮೆಂಟ್ಸ್ ಗಳು, ಅದರಲ್ಲಿ ಯಾವ್ದು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಜಡ್ಜ್ಮೆಂಟ್ಸ್ ಅನ್ನ ಪಾಸ್ ಮಾಡುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಜೈಲ್ ಅನ್ನುವಂತಹ ಪನಿಷ್ಮೆಂಟ್ ಇಲ್ಲಿ ಸಿಗೋದಿಲ್ಲ. ಏನೋ ಒಂದು ಕಾಂಪನ್ಸೇಷನ್ ರಿಲೀಫ್ ಕೈಂಡ್ ಆಫ್ ಥಿಂಗ್ಸ್ ಅನ್ನ ಇಲ್ಲಿ ಪ್ರೊವೈಡ್ ಮಾಡುವಂಥದ್ದು. ಕ್ಲಿಯರಾ? ಫಾರ್ ಎಕ್ಸಾಂಪಲ್ ಇವಾಗ ನೋಡಿದ್ರೆ ಸಿವಿಲ್ ನಲ್ಲಿ ಇದು ಒಂದು ಬರುತ್ತೆ, ಟೆನೆಂಟ್, ಲ್ಯಾಂಡ್ ಲಾರ್ಡ್, ಬಾಡಿಗೆ ಮನೆ ಇರೋರು, ಲೈಕ್ ಹಾಗೆ ಓನರ್ಸ್. ಸಮ್ಟೈಮ್ಸ್ ಎಷ್ಟೊಂದು ಇಶ್ಯೂಸ್ ಗಳು ಬರುತ್ತೆ. ಇವಾಗ ಲ್ಯಾಂಡ್ ಲಾರ್ಡ್ ಏನ್ ಮಾಡ್ತಾನೆ, ಇವ್ರ ಹೆಸರಿನಿಂದ ನಮಗೆ ಬಾಡಿಗೆ ಕೊಟ್ಟಿಲ್ಲ, ಮನೇನು ಖಾಲಿ ಮಾಡ್ತಿಲ್ಲ ಅಂತ ಅಂದಂತ ಸಮಯದಲ್ಲಿ ಎಷ್ಟೊಂದು ಕೇಸಸ್ಗಳು ನೀವು ಲೈಕ್ ಇಫ್ ಯು ಹ್ಯಾವ್ ಯು ಕುಡ್ ಹ್ಯಾವ್ ಅಂಡರ್ಸ್ಟುಡ್ ಬೆಟರ್. ಲೈಕ್ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಕೋರ್ಟಿಗೆ ಹೋಗ್ತಾರೆ, ಅಪೀಲ್ ಅನ್ನ ಹಾಕ್ತಾರೆ, ಮತ್ತೆ ಅಲ್ಲಿ ನಾರ್ಮಲ್ ಸೆಷನ್ಸ್ ಗಳು ನಡೆಯುತ್ತೆ. ಅಲ್ಟಿಮೇಟ್ ಆಗಿ ಫೈನಲ್ ಆಗಿ ಕೋರ್ಟ್ ಏನ್ ಕೊಡುತ್ತೆ ಅಂತಂದ್ರೆ, ಸಿನ್ಸ್ ದ ಲ್ಯಾಂಡ್ ಲಾರ್ಡ್ ಅಂತಾನೆ ಓನರ್, ಅದಕ್ಕೆ ಅವನ್ನ ಲ್ಯಾಂಡ್ ಲಾರ್ಡ್ ಅಂತ ಅನ್ನುವಂಥದ್ದು, ಅಂದ್ರೆ ಮನೆ ಓನರ್. ಸೊ ಅವನಿಗೆ ಟೆನೆಂಟ್ ಬಾಡಿಗೆ ಇರುವಂತವ್ರು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಬಾಡಿಗೆ ಕೊಡದೇ ಇದ್ದಂತಹ ಕಾರಣ, ಅಂದ್ರೆ ಅವರಿಗೆ ಪ್ರಾಪರ್ ಆಗಿ ಏನು ರೆನ್ಯುಮರೇಷನ್ ಕೊಡದೇನೆ ಇರೋ ಕಾರಣ ಏನಂತಂದ್ರೆ ಇಲ್ಲಿ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಯಾರು ಟೆನೆಂಟ್ಸ್ ಅವರು ಕೂಡಲೇ ಅವರಿಗೆ ಅಮೌಂಟ್ ಅನ್ನ ಪ್ರೊವೈಡ್ ಮಾಡ್ಬಿಟ್ಟು ವೆಕೇಟ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಅವರಿಗೆ ಪ್ರಾಪರ್ ಪನಿಷ್ಮೆಂಟ್ ಅನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಬರುವಂತದ್ದು. ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಟೆನೆಂಟ್ ನ ಜೈಲಿಗೆ ಹಾಕ್ಸೋದಿಲ್ಲ. ದೇ ವಿಲ್ ಗಿವ್ ಸರ್ಟನ್ ಟೈಮ್, ದೇ ವಿಲ್ ಆಸ್ಕ್ ಹಿಮ್ ಟು ಪೇ ದ ಏನು ಪ್ರಾಪರ್ ರೆಂಟ್ ಇರುತ್ತೆ ಲೈಕ್ ಅದನ್ನ, ಅಂದ್ರೆ ಯಾವ ಒಂದು ರಿಲೀಫಿಗೋಸ್ಕರ ಇಲ್ಲಿ ಕೋರ್ಟ್ ಅವ್ರನ್ನ ಕೇಳುತ್ತೆ. ಬಟ್ ಹಿಯರ್ ನೋ ಸೆಂಟೆನ್ಸ್ ಟು ಜೈಲ್ ಆರ್ ನಥಿಂಗ್. ಕ್ಲಿಯರಾ? ಡಿಫರೆನ್ಸ್ ಗೊತ್ತಾಗ್ತಿದ್ಯಾ? ಕ್ರಿಮಿನಲ್ ಅಂಡ್ ಸಿವಿಲ್ ಲಾ, 3 ಪಾಯಿಂಟ್ಸ್ ಯು ಶುಡ್ ರಿಮೆಂಬರ್. ಕ್ಲಿಯರ್? ಮೇಜರ್ ಡಿಫರೆನ್ಸ್. ಡೌಟಾ? ಕ್ಲಿಯರ್? ಓಕೆ, ದಿಸ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ಟಾಪಿಕ್ ನಿಮಗೆ ಅದರಲ್ಲೇ ಇರೋಂಥದ್ದು ಡಸ್. ಈಗ ನೀವು ಇದಕ್ಕೆ ಆನ್ಸರ್ ಮಾಡಬೇಕು. ಡಸ್ ಎವ್ರಿ
ಡಸ್ ಎವ್ರಿ ಒನ್ ಹ್ಯಾವ್ ಆಕ್ಸೆಸ್ ಟು ಲಾ ಅಂತ ಹೇಳ್ತೀವಿ. ಏನ್ ಹೇಳ್ತಾರೆ? ಡಸ್ ಎವ್ರಿ ಒನ್ ಹ್ಯಾವ್ ಆಕ್ಸೆಸ್ ಟು ಲಾ ಅಥವಾ ಆಕ್ಸೆಸ್ ಟು ಕೋರ್ಟ್ಸ್ ಅಂತ ಅಂದಾಗ ವಾಟ್ ಈಸ್ ಯುವರ್ ಆನ್ಸರ್? ಎಸ್. ವೈ? Right to information, I say right. ನೋ, ಡೋಂಟ್ ಸೇ ಯರ್ ರೈಟ್ ಟು RTI ನ ಇಲ್ಲಿ ಬರೋದಿಲ್ಲ. Yes. ರೈಟ್ ಟು ಇನ್ಫಾರ್ಮೇಶನ್ ಆಗಿ ಬರೋದಿಲ್ಲ. ಸೊ ಬಟ್ ಹಿಯರ್ ಯು ಹ್ಯಾವ್ ಟು ಸೇ ಇಟ್ ಕಮ್ಸ್ ಅಂಡರ್ ರೈಟ್ ಟು ಈಕ್ವಾಲಿಟಿ. ಗೊತ್ತಾಗ್ತಿದೆಯಾ? ಬೇಸಿಕಲಿ ರೈಟ್ ಟು ಈಕ್ವಾಲಿಟಿಯಲ್ಲಿ ಆರ್ಟಿಕಲ್ ನಂಬರ್ 14 ಏನ್ ಹೇಳುವಂಥದ್ದು? Isn't it Article 14 says that itself ಅಂದ್ರೆ everyone is equal before the law and no one is above the law ಅಂತ ಹೇಳ್ತೀವಿ. ಸೊ ಹಾಗಾಗಿ we say all Indians, all citizens in the country, they have equal access to court ಅಂತ ಹೇಳುವಂಥದ್ದು. But do you really think? ಇಲ್ಲಿ ನಮಗೆ ಇನ್ನೊಂದು ಬರುತ್ತೆ, ಕೋರ್ಟಿನ ಆಕ್ಸೆಸಿಬಿಲಿಟಿ ಬಂದಾಗ ಏನು? ರೈಟ್ ಟು ಜಸ್ಟಿಸ್. ಗೊತ್ತಾಗ್ತಿದ್ಯಾ? ಇಲ್ಲಿ ಕೋರ್ಟ್ಸ್ ಅಂತ ಬಂದಾಗ ಪ್ರತಿಯೊಬ್ಬ ಸಿಟಿಸನ್ಗೂ ಕೂಡ ತಮಗೆ ಬೇಕಾದಂತಹ ನ್ಯಾಯವನ್ನ ಪಡ್ಕೊಳ್ಳುವಂತಹ ಹಕ್ಕು ಇರುತ್ತೆ. ದಟ್ ಈಸ್ ಎವ್ರಿ ಇಂಡಿವಿಜುವಲ್, ಎವ್ರಿ ಸಿಟಿಸನ್ ಹ್ಯಾಸ್ ಗಾಟ್ ದ ರೈಟ್ ಟು ಜಸ್ಟಿಸ್. ಕ್ಲಿಯರ್? ಸೊ ಹಿ ಹ್ಯಾಸ್ ಗಾಟ್ ರೈಟ್ ಟು ಜಸ್ಟಿಸ್ ಸೊ ದಟ್ ಹಿ ಕ್ಯಾನ್ ಆಕ್ಸೆಸ್ ಟು ದ ಕೋರ್ಟ್ ಅಂತ ಅಂತೀವಿ. ಇಲ್ಲಿ ಯು ಪೀಪಲ್ ಟೆಲ್ ಮೀ, ಸೊ ಡು ವಿ ರಿಯಲಿ ಗೆಟ್ ಪ್ರಾಪರ್ ಜಸ್ಟಿಸ್ ಇನ್ ಕೋರ್ಟ್? DK Shivkumar. ಅವನು ರಾರಾಜಿಸ್ತಿದ್ದಾನೆ ಜೈಲಿಗೆ ಹೋಗಿ ಬಂದು. First Karnataka politician to go to CRC. ಅವ್ನಿಗೇನೇ ಇದ್ರೆ ಇವಾಗ ಅವನೇ ತಾನೆ KPCC ಅಧ್ಯಕ್ಷ ಆಗಿ ಹೇಗೆ ಮೆರೆದಿರೋಂಥದ್ದು. Isn't it? ಹೌದಲ್ವಾ? CM ಆಗಿರೋರು? CM Senior to everyone. ಸೀನಿಯರ್ ಟು ಎವ್ರಿವನ್. ದೇವಂತ ಮನುಷ್ಯ ಅಂದ್ರೆ ಎವ್ರಿವನ್ ಈಸ್ ಫಾಲೋಯಿಂಗ್ ಅಲ್ಲಲ್ವಾ? ಲೀಡರ್ಸ್ ನ ಫಾಲೋ ಮಾಡ್ತಾರಲ್ವಾ? So we usually say alva, no, we usually say alva, ಎಂತ no, there was someone was saying, I don't know who is that, ಎಂತ ಕೃಷ್ಣ ಹುಟ್ಟಿದ್ದು ಜೈಲಿನಲ್ಲಿ, ಯಾರೆಲ್ಲ ಜೈಲಿಗೆ ಹೋಗಿ ಬರ್ತಾರೆ ತುಂಬಾ ಚೆನ್ನಾಗಿ ಉದ್ಧಾರ ಆಗ್ತಾರೆ ಅಂತ. Have you heard? Some people they have told. ಹೌದಲ್ವಾ? DKC ಯಡಿಯೂರಪ್ಪನ CM ಸ್ಥಾನ ಸಿಗದೆ ಇದ್ದವಾಗ ಜೈಲಿಗೆ ಹೋಗಿ ಅವರೆಲ್ಲ ಬರೀ ಹಿಂಗೆ ಟವಲ್ ಹಾಕೊಂಡ್ಬಿಟ್ಟು ಜಸ್ಟ್ ಹಿಂಗೆ ಅಳ್ತಿರೋದೇ ಆಗ್ತಿರ್ತಿ, ಏನಾಗುತ್ತೆ? ಹೌದಲ್ವಾ? ಯೂಶಲಿ. ಓಕೆ, ಇಲ್ಲಿ ಡಸ್ ಎವ್ರಿವನ್ ಹ್ಯಾವ್ ಆಕ್ಸೆಸ್ ಟು ಕೋರ್ಟ್ ಅಂತ ಅಂದಾಗ ಎಸ್, ಆರ್ಟಿಕಲ್ 14 ಅಂಡ್ ಆಲ್ಸೋ ವಿ ಹ್ಯಾವ್ ರೈಟ್ ಟು ಜಸ್ಟಿಸ್. ಎವ್ರಿ ಸಿಟಿಸನ್ ಹ್ಯಾಸ್ ಗಾಟ್ ರೈಟ್ ಟು ಜಸ್ಟಿಸ್. ಸೊ ದಟ್ ಏನಂತಂದ್ರೆ ಡೆಮೋಕ್ರಸಿಯಲ್ಲಿ ಏನು ನಾವು ಜಸ್ಟಿಸ್ ಅಂಡ್ ಈಕ್ವಾಲಿಟಿ ಅಂತ ಏನ್ ಹೇಳ್ತೀವಿ ಅದು ಪ್ರಾಪರ್ ಆಗಿ ಸ್ಟೇಬಲ್ ನಲ್ಲಿ ಇರ್ಲಿ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ? ದಟ್ ಈಸ್ ಒನ್ ಮೋರ್ ಥಿಂಗ್. ಬಟ್ ಹಿಯರ್ ನಾವು ನೋಡಿದ್ರೆ, ಸೊ ವೆನ್ ವಿ ಸ್ಪೀಕ್ ಆಫ್ ಕೋರ್ಟ್ ಸಿಸ್ಟಮ್ ಅನ್ನ ನೋಡಿದ್ರೆ ವಿ ಹ್ಯಾವ್ ಟು ಸ್ಪೆಂಡ್ ಅ ಲಾಟ್ ಆಫ್ ಮನಿ. ನೀವು ಐ ಡೋಂಟ್ ನೋ, ಲೈಕ್ ಇಫ್ ನಿಮ್ಗೆ ಪ್ರಾಪರ್ಟಿ ರಿಲೇಟೆಡ್ ಅಂತ ಯಾವುದೋ ಒಂದು ಮ್ಯಾಟರ್ಸ್ ಆಗಿದ್ರೆ, ಈವನ್ ಇಫ್ ಯು ಗೋ ಟು ಕೋರ್ಟ್ ಜಸ್ಟ್ ಟು ಹ್ಯಾವ್ ಅನ್ ಅಪ್ಲಿಕೇಶನ್ ದೇ ಚಾರ್ಜ್ 100 to 200 rupees. ಒಂದು ಸೆಷನಿಗೆ ಹೋದ್ರೆ ನೀವು ಲಾಯರ್ಸ್ ಇಂದ ಹಿಡಿದು ಅವ್ರ ಅಪ್ಲಿಕೇಶನ್ ಅಂತ ಅದಂತೆ ಇದಂತೆ ಇದ್ದು ದೇ ವಿಲ್ ಚಾರ್ಜ್ 500 to 600 rupees. ಲಾಯರ್ ಫೀಸ್ ಎಕ್ಸ್ಟ್ರಾ, ಕೋರ್ಟ್ ಇಂದಕ್ಕೆ ಎಕ್ಸ್ಟ್ರಾ, ಎವ್ರಿಥಿಂಗ್ ಇಸ್ ಇದು. ಸೊ ಹಾಗಾಗಿ ಸೇ ರಿಚ್ ಅಂಡ್ ಪೂರ್ ಬಂದಾಗ ಸಮ್ವೇರ್ ಏನಂತಂದ್ರೆ ಇಲ್ಲಿ ಪೂರ್ ಗಳಿಗೆ ಆಕ್ಸೆಸಿಬಿಲಿಟಿ ಆಫ್ ಕೋರ್ಟ್ ಅನ್ನೋದೇನಿದೆ ಇದು ಎಲ್ಲೋ ದೊರೀತಿಲ್ಲ. ಸೊ ದಟ್ಸ್ ವೈ ವಿ ಹ್ಯಾವ್ ಒನ್ ಮೋರ್ ಸಿಸ್ಟಮ್ ಬರುತ್ತೆ, ಸುಪ್ರೀಂ ಕೋರ್ಟ್ ನಮಗೆ ಕೊಡೋ ಅಂಥದ್ದು. ಸೊ ಯೂಶಲಿ ಏನಂತ ಅಂದ್ರೆ ಅದು 1918 ನಲ್ಲಿ ಬಂದಿದ್ದು. ಏನು ಏನಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಏನಿದು? Petition, kind of petition. It's also a kind of petition filed by the one seeking justice or something. ಎಸ್, ಇಲ್ಲಿ ನಮಗೆ ತಿಳಿದಿರೋ ಹಾಗೆ ಕೋರ್ಟ್ ಸಿಸ್ಟಮ್ ಅಂತ ಬಂದಾಗ ಸಮಟೈಮ್ಸ್ ಏನು ಜಸ್ಟಿಸ್ ಡೆಲಿವರಿ ಆಗೋದು ಸ್ಲೋ ಆಗ್ತಿರುತ್ತೆ. ಇಟ್ ಟೇಕ್ಸ್ ಲಾಂಗ್ ಇಯರ್ಸ್. ಅದು ಎಲ್ಲದನ್ನು ಕೂಡ ಪೂರ್ ಪೀಪಲ್ ಏನು ಕೂಡ ದೇ ಕೆನಾಟ್ ಅಫೋರ್ಡ್ ಇಟ್. ಇಸಂಟ್ ಇಟ್? ಜಸ್ಟಿಸ್ ಡೆಲಿವರಿ ತುಂಬಾ ಡಿಲೇ ಆಗ್ತಿದೆ ಅಂತ ಅಂದಾಗ ಸೊ ಏನಾಗುತ್ತೆ, ಇಲ್ಲಿ ಎಕ್ಸ್ಪೆನ್ಸಸ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಇಯರ್ಸ್ ಆಲ್ಸೋ ಇಟ್ ಗೋಸ್ ಆನ್ ಪಾಸಿಂಗ್ ಆಸ್ ವೆಲ್ ಆಸ್ ದ ಟೈಮ್ ಆಲ್ಸೋ ಇಟ್ ಗೆಟ್ಸ್ ಕನ್ಸ್ಯೂಮ್ಡ್ ಮೋರ್. ಸೊ ಹಾಗಾಗಿ ಈ ಎಲ್ಲ ಒಂದು ಆಕ್ಸೆಸಿಬಿಲಿಟಿಯನ್ನು ನೋಡ್ಕೊಂಡು 1980ಯಲ್ಲಿ ಸುಪ್ರೀಂ ಕೋರ್ಟ್ ಒಂದು
ನ್ಯೂ ಸಿಸ್ಟಮ್ ಅನ್ನ ತರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ PIL ಅಂತ ಅಂತೀವಿ. ದಟ್ ಈಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿ ತರುವಂತದ್ದು. ಈ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ಯಾಕೆ ತರುತ್ತಂತು ಅಂತಂದ್ರೆ ಐ ಸೆಡ್ ಈಗಲೂ ಕೂಡ ನಮ್ಮಲ್ಲಿ ಹಲವಾರು ಕೇಸಸ್ಗಳು ಪೆಂಡಿಂಗ್ ಇದೆ. ಬಿಕಾಸ್ ಏನಂತಂದ್ರೆ ಕೋರ್ಟ್ಸ್ ಗಳಲ್ಲಿ ಅವೈಲಬಿಲಿಟಿ ಆಗಿರ್ಬೋದು ಅಥವಾ ಲಾಯರ್ಸ್ ಗಳು ಜಡ್ಜಸ್ ಗಳು ಈಗಲೂ ಕೂಡ ಎಷ್ಟೊಂದು ವೇಕೆನ್ಸಿ ಇದೆ ಅಲ್ವಾ. LLB ಯೂಶಲಿ ಇಫ್ ದೇ ಕುಡ್ ಹ್ಯಾವ್ ಡನ್, ಸೊ ಅವರು ಯೂಶಲಿ ಏನ್ ಮಾಡ್ತಾರೆ ಓನ್ ಆಫೀಸ್ ಸ್ಟಾರ್ಟ್ ಮಾಡ್ಕೊಳ್ಳೋದು ಸಮಥಿಂಗ್ ದೇ ವಿಲ್ ಡು, ಬಟ್ ದೇ ಡೋಂಟ್ ಗೆಟ್ ಇನ್ ಟು ದ ಗವರ್ಮೆಂಟ್ ಜಾಬ್. ರೀಸನ್ಸ್ ಗಳನ್ನು ಕೂಡ ನಾನು ಹೇಳಿದ್ದೀನಿ ನಿಮ್ಗೆ ಯಾಕೆ ಅಂತ ಹೇಳ್ಬಿಡಿ. ಈ PIL ಅನ್ನುವಂತ ಸಿಸ್ಟಮ್ ನ ಯಾಕೆ ತರೋದು ಅಂತ ಹೇಳಿದ್ರೆ ಟು ಇನ್ಕ್ರೀಸ್ ದ ಆಕ್ಸೆಸಿಬಿಲಿಟಿ ಆಫ್ ಜಸ್ಟಿಸ್. ಗೊತ್ತಾಗ್ತಿದ್ಯಾ ಯಾತಕ್ಕೋಸ್ಕರ ಈ PIL ಸಿಸ್ಟಮ್ ಅನ್ನ ತರೋದು ಅಂತಂದ್ರೆ ಏನು ಕೇಸಸ್ ಗಳ ಒಂದು ಡೆಲಿವರಿ ಲೇಟ್ ಆಗ್ತಿತ್ತು, ಟೈಮ್ ಕನ್ಸಂಪ್ಷನ್ ಆಗ್ತಿತ್ತು, ಏನು ಲಾಂಗ್ ಇಯರ್ಸ್ ವರೆಗೂ ಆ ಕೇಸನ್ನ ಡ್ರ್ಯಾಗ್ ಮಾಡ್ತಿದ್ರಲ್ವಾ, ಆ ಒಂದು ಕೇಸಸ್ ಗಳನ್ನ ಅಥವಾ ಆ ಒಂದು ಟೈಮ್ ಪೀರಿಯಡ್ ಅನ್ನ ರೆಡ್ಯೂಸ್ ಮಾಡ್ಬಿಟ್ಟು ಜಸ್ಟಿಸ್ ಆಕ್ಸೆಸಿಬಿಲಿಟಿಯನ್ನ ಈವನ್ ಪುವರ್ ಪೀಪಲ್ಗೂ ಕೂಡ ಬೇಗ ಜಸ್ಟಿಸ್ ಗಳು ಸಿಗ್ಬೇಕು ಅನ್ನೋ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ 1980ಯಲ್ಲಿ PIL ನ ಇಂಪ್ಲಿಮೆಂಟ್ ಮಾಡಿದ್ರು. ಕ್ಲಿಯರಾ? ದಟ್ ಈಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಸೊ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಅಂದ್ರೆ ಏನು ಅಂತ ಅಂದ್ಬಿಟ್ಟು ವಿ ವಿಲ್ ಡಿಸ್ಕಸ್ ಇನ್ ದ ಟುಮಾರೋಸ್ ಕ್ಲಾಸ್. ಕ್ಲಿಯರಾ? PIL ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್ ಟರ್ಮಿನಾಲಜಿ ಲೈಕ್ ವಾಟ್ ಆರ್ ದ ಫೀಚರ್ಸ್ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಬೇಕು. ಅದರಲ್ಲಿ ಕೆಲವೊಂದು ರೈಟ್ಸ್ ಗಳು ಬರ್ತಾ ಹೋಗುತ್ತೆ PIL ರಿಲೇಟೆಡ್. ಸೊ ಇದು ದಿಸ್ ಈಸ್ ದ ಲಾಸ್ಟ್ ಕಾನ್ಸೆಪ್ಟ್ ಇನ್ ಯುವರ್ ದಿಸ್ ಜುಡಿಷಿಯರಿ ಕಾನ್ಸೆಪ್ಟ್ ನಲ್ಲಿ. ನಿಮಗೆ ನಾನು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತೀನಿ ಈಗ. ಐ ಗಿವ್ ಯು ಒನ್ ಸ್ಟೇಟ್ಮೆಂಟ್. ಟುಮಾರೋ ನಾಳೆ ಕ್ಲಾಸ್ ನಲ್ಲಿ ನೀವು ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕು, ಅದರ ಅರ್ಥವನ್ನ ಹೇಳಬೇಕು. ಕರೆಕ್ಟ್ ಇದೆಯಾ? ಟೇಕ್ ಡೌನ್ ದಟ್ ಪ್ರಾವರ್ ಯೂಶಲಿ ಇರೋಂಥದ್ದು. ಜಸ್ಟಿಸ್ ಹೇಳ್ಬೋದಾ? ಯಾರಾದ್ರೂ ಗೊತ್ತಿದ್ಯಾ ಜಸ್ಟಿಸ್ ಬಗ್ಗೆ ಪ್ರಾವರ್ಬ್? Justice delayed is justice. ಎಸ್, ಜಸ್ಟಿಸ್ ಡಿಲೇಡ್. Justice delayed is justice denied. DENIED. Justice delayed is justice denied ಅಂತ ಹೇಳ್ತೀವಿ.